ಓಂ ಶಾಂತಿ. ಈಗ ಈ ಪ್ರಪಂಚದಲ್ಲಿ ನಾವು ನೋಡಿದ್ದೀವಿ ಕೂಡ, ಸ್ಥೂಲವಾದ ಈ ಕಣ್ಣುಗಳು ಏನಿದೆ ಈ ದೇಹದಲ್ಲಿ, ಅವು ಕಾಣಿಲ್ಲ ಅಂತಂದ್ರೆ ಅವರ ಪರಿಸ್ಥಿತಿ ಹೇಗಿರುತ್ತೆ ಅನ್ನುವಂತಹದ್ದು ನಾವು ನೋಡಿರ್ಬೋದು, ಕೇಳಿರ್ಬೋದು. ಆದರೆ ಅದರ ಅನುಭವ ನಮಗೆ ಗೊತ್ತಿರೋದಿಲ್ಲ. ಆದರೆ ಕುರುಡರಿಗಷ್ಟೇ ಗೊತ್ತಿರುತ್ತೆ. ಅಂದರೆ ಕಣ್ಣು ಕಾಣದೇ ಇರೋರಿಗಷ್ಟೇ ಅದರ ಒಂದು ಕಷ್ಟ, ಆ ಒಂದು ಏನು ನೋವಿದೆ, ಅದೆಲ್ಲನೂ ಸಹ ಅದು ಅವರಿಗೆ ಅನುಭವ ಇರುತ್ತೆ. ಅವರ ಪರಿಸ್ಥಿತಿ ಹೇಗಿರುತ್ತೆ ಅನ್ನುವಂಥದ್ದು ಕಣ್ಣು ಕಾಣದೇ ಇರೋರಿಗಷ್ಟೇ ಗೊತ್ತಿರುತ್ತೆ. ಆದರೆ ನಾವು ನೋಡ್ಬೋದು, ಕೇಳ್ಬೋದು, ಅರ್ಥನೂ ಮಾಡ್ಕೋಬೋದು, ಬಟ್ ಅದರ ಅನುಭವ ನಮಗೆ ಆಗೋದಿಲ್ಲ, ಸ್ಥೂಲವಾದದ್ದು ಅಲ್ವಾ. ಮತ್ತೆ ಅವರ ಒಂದು ಪರಿಸ್ಥಿತಿ ಹೇಗಿರುತ್ತೆ, ಇವಾಗ ಏನಾದರೂ ಒಂದು ತಗೋಬೇಕು ಅಂದರೆ ಏನಾದರೂ ಒಂದು ವಸ್ತು ಬೇಕು ಅವರಿಗೆ, ಕಣ್ಣು ಕಾಣ್ತಿಲ್ಲ, ಏನಾದರೂ ಒಂದು ವಸ್ತು ಬೇಕು ಅವರಿಗೆ. ಅಲ್ಲಿ ಇಲ್ಲಿ ಯಾವ ಕಡೆ ಹೋಗ್ತಾರೆ ಹೇಳಿ ಅವರು? ಒಂದು ಟೇಬಲ್ ಮೇಲೆ ಇದೆ ಒಂದು ವಸ್ತು, ಆಯಿತಾ, ಆ ವಸ್ತುವನ್ನು ತಗೋಬೇಕು, ಅವ್ರಿಗೆ ಕಾಣೋದಿಲ್ಲಲ್ಲ ಕಣ್ಣು. ಅವರು ಆ ಒಂದು ವಸ್ತುವನ್ನು ತಗೊಳ್ಳೋದಕ್ಕೆ ಎಲ್ಲೆಲ್ಲೆಲ್ಲ ಹೋಗಿ ಹುಡುಕಾಡ್ಕೊಂಬರ್ತಾರೆ. ಇಲ್ಲಿದೆಯಾ, ಅಲ್ಲಿದೆಯಾ, ಅಲ್ಲಿದೆಯಾ, ಅಂದರೆ ಸರಿಯಾಗಿ ಎಲ್ಲಿದೆ ಅದು ಸ್ಪಷ್ಟವಾದ ಒಂದು ಮಾರ್ಗ, ಆ ಒಂದು ದಾರಿ ಗೊತ್ತಾಗೋದಿಲ್ಲ ಎಲ್ಲಿದೆ ಅಂತ. ಅಲ್ಲಿ ಇರೋದ್ರ ಕಡೆ ಫೋಕಸ್ ಮಾಡೋದಕ್ಕಾಗೋದಿಲ್ಲ. ಅದನ್ನು ತಗೋಬೇಕು ಅಂದರೆ ಹುಡ್ಕಾಡ್ತಾರೆ ಅಲ್ವಾ, ಅಲ್ಲಿ ಇಲ್ಲಿ ಇಲ್ಲಿದೆಯೇನೋ, ಅಲ್ಲಿದೆಯೇನೋ, ಮನಸ್ಸು ಭ್ರಮಿಸ್ತಿರುತ್ತೆ. ಮತ್ತು ಕಾಲು ಎಲ್ಲ ಕೈ ಹುಡುಕಾಡ್ತಿರುತ್ತೆ. ಕಾಲು ಯಾವ ಕಡೆ ಅಂದರೆ ಆ ಕಡೆ ಎಲ್ಲ ಹೋಗ್ತಿರುತ್ತೆ ಅಲ್ವಾ. ಆ ಒಂದು ವಸ್ತುವನ್ನು ತಗೊಳ್ಳೋದಕ್ಕೆ ಅಷ್ಟು ಪರದಾಡ್ತಾರೆ. ಅದೇ ಕಣ್ಣು ಕಾಣ್ತಿದೆ ಅಂತಂದರೆ ಅಲ್ಲಿದೆ, ಸ್ಟ್ರೈಟಾಗಿ ಹೋಗ್ತಾರೆ, ಎತ್ಕೊಂಬರ್ತಾರೆ. ಯಾರನ್ನೂ ಕೇಳೋ ಅವಶ್ಯಕತೆನೂ ಇಲ್ಲ, ನನಗೆ ತಂದ್ಕೊಡಿ ಅಂತ ಕೇಳೋ ಅವಶ್ಯಕತೆನೂ ಇಲ್ಲ. ಕಣ್ಣು ಕಾಣಿಲ್ಲ ಅಂದಾಗ ಯಾರಿಗಾದ್ರೂ ಸಹಾಯವನ್ನು ಸಹ ನಾವು ಕೇಳಬೇಕು ಅಲ್ವಾ. ಅಲ್ಲಿದೆ ಅದು, ತಂದ್ಕೊಡಿ ಅಂತ, ಆಗ ಅವರು ತಂದು ಕೊಡ್ತಾರೆ. ಕಣ್ಣು ಕಾಣ್ತಿದೆ ಅಂದರೆ ನಾವೇ ಹೋಗಿ ಡೈರೆಕ್ಟಾಗಿ ಹೋಗಿ ತಗೊಂಡು ಬರ್ಬೋದು. ಇಲ್ಲ ಯಾರೂ ಇಲ್ಲ, ಆ ಸಮಯದಲ್ಲಿ ಹುಡ್ಕಾಡಬೇಕು. ಕೈಯೆಲ್ಲ ಹುಡುಕಾಡ್ತಿರುತ್ತೆ, ಮನಸ್ಸು ಭ್ರಮಿಸ್ತಿರುತ್ತೆ, ಅಲ್ಲಿದೆಯೇನೋ, ಇಲ್ಲಿದೆಯೇನೋ, ಆ ಕಡೆ ಇದೆಯೇನೋ, ಈ ಕಡೆ ಇದೆಯೇನೋ ಅಂತ ಟೆನ್ಷನ್ನು ಅಲ್ವಾ. ಇಷ್ಟೆಲ್ಲ ಗೊಂದಲ, ಪರಿಸ್ಥಿತಿ ಹೇಗಿರುತ್ತಲ್ವ, ಸ್ವಲ್ಪ ಇಮ್ಯಾಜಿನ್ ಮಾಡ್ಕೊಂಡಾಗ ನಮಗೇನೆ ಅರ್ಥ ಆಗುತ್ತೆ. ಅಂದರೆ ಅವರು ಸ್ಪಷ್ಟವಾಗಿ ಒಂದು ಈ ಬೆಳಕಿನ ಪ್ರಪಂಚ ಅಲ್ವಾ ಇದು, ಈ ಸ್ಥೂಲವಾದ ಪ್ರಪಂಚ, ಸ್ಥೂಲವಾದ ಕಣ್ಣಿಂದ ನೋಡುವಂತಹ ಪ್ರಪಂಚ ಇದು. ಆದರೆ ಈ ಪ್ರಪಂಚವನ್ನೇ ನೋಡೋದಕ್ಕಾಗೋದಿಲ್ಲ. ಅಪ್ಪ ಇರ್ಬೋದು, ಇಷ್ಟವಾದ ಸಂಬಂಧಗಳು, ಅಪ್ಪ ಅಮ್ಮ ಯಾರೇ ಇರ್ಬೋದು, ಅವರ ಮುಖಗಳನ್ನು ನೋಡೋದಕ್ಕಾಗೋದಿಲ್ಲ. ಅವ್ರು ಹೇಗಿದ್ದಾರೆ, ಯಾವ ರೀತಿ ಇದ್ದಾರೆ ಅದು ಗೊತ್ತಾಗೋದಿಲ್ಲ. ಇಷ್ಟವಾದ ಒಂದು ಪ್ಲೇಸಸ್ಸನ್ನು ನೋಡೋದಕ್ಕಾಗೋದಿಲ್ಲ ಅಲ್ವಾ. ಯಾವುದನ್ನು ನೋಡಿ ಕಣ್ಣಾರೆ ನೋಡೋದಕ್ಕಾಗೋದಿಲ್ಲ, ಅನುಭವ ಮಾಡ್ಕೊಳ್ಳೋದಕ್ಕೆ ಅಲ್ಲ. ಯಾವ ಕಲರ್ ಇದೆ, ಯಾವ ಶೇಪಲ್ಲಿದೆ, ದೊಡ್ಡದಾ ಚಿಕ್ಕದಾ, ಯಾವುದನ್ನು ನಾವು ಸ್ಪಷ್ಟವಾಗಿ ನಾವು ಹೇಳೋದಕ್ಕಾಗೋದಿಲ್ಲ. ಈಗ ಕಣ್ಣು ಕಾಣೋದಷ್ಟೇ ಅಲ್ಲ, ಅದು ಕತ್ತಲು, ಒಂದು ರೂಮ್ ಇದೆ, ಫುಲ್ ಕತ್ತಲು, ಕಿಟಕಿ ಇಲ್ಲ, ಏನೂ ಇಲ್ಲ, ಒಂದು ಚೂರು ಬೆಳಕಿಲ್ಲ. ಮತ್ತು ಏನಾದರೂ ಒಂದು ವಸ್ತು ತೊಗೊಂಬಂದು ಕೊಟ್ಬಿಟ್ಟು ಇದೇನು ಅಂತ ಹೇಳಿದರೆ ಯಾವ ರೀತಿ ಇದೆ, ಯಾವ ಕಲರ್ ಇದೆ ಹೇಳು ಅಂತ ನಾವು ಹೇಳೋಕ್ಕಾಗತ್ತಾ? ಆಗೋದಿಲ್ಲ ಅಲ್ವಾ. ಸ್ಪಷ್ಟವಾಗಿ ನಮಗೆ ಗೊತ್ತಾಗೋದಿಲ್ಲ, ಹೀಗೆ ಇದೆ ಅಂತ ಹೇಳೋಕ್ಕೂ ನಾವು ಆಗೋದಿಲ್ಲ. ಅದೇ ನಾವು ಬೆಳಕಲ್ಲಿಟ್ಟಾಗ ನಾವು ಹೇಳ್ಬೋದು ಅಲ್ವಾ. ಹಾಗೆ ಕಣ್ಣು, ಸ್ಥೂಲವಾದ ಕಣ್ಣು ಕಾಣದೇ ಇರೋರಿಗೆ ಏನಾಗ್ಬಿಡತ್ತೆ, ಯಾವುದು ಈ ಪ್ರಪಂಚ ಅನ್ನುವಂತಹದ್ದು, ಈ ಪ್ರಕೃತಿ ಏನಿದೆ ಅಲ್ವಾ, ಬಣ್ಣಗಳು, ಪಕ್ಷಿಗಳು,
ಯಾವುದನ್ನು ನೋಡೋದಕ್ಕಾಗೋದಿಲ್ಲ. ಈ ರೀತಿ ಇರಬಹುದು ಅಂತ ನಾವು ಕಲ್ಪನೆ ಮಾಡ್ಕೋಬೋದು, ಆದರೆ ಕಣ್ಣಾರೆ ನೋಡೋದಕ್ಕೆ ಆಗೋದಿಲ್ಲ ಅಲ್ವಾ? ಮತ್ತೆ ಹೇಳ್ತಾರೆ, ಅಂಥವ್ರಿಗೆ ಯಾರಾದರೂ ಕಣ್ಣಿನ ದಾನ ಮಾಡಿಬಿಟ್ರು ಅಂದ್ಕೊಳ್ಳಿ, ಅಂಥವ್ರಿಗೆ ಯಾರಾದರೂ ಕಣ್ಣಿನ ದಾನ ಮಾಡಿಬಿಟ್ರು ಅಂದ್ಕೊಳ್ಳಿ, ಆ ಕಣ್ಣು ಅವ್ರಿಗೆ ಮತ್ತೆ ಕಾಣೋಕ್ಕೆ ಶುರುವಾಯಿತು. ಆವಾಗ ಅವರ ಪರಿಸ್ಥಿತಿ ಹೇಗಿರುತ್ತೆ ಹೇಳಿ? ಅವರ ಒಂದು ಭಾವನೆ, ಆ ಒಂದು ಖುಷಿ ಯಾವ ರೀತಿ ಇರುತ್ತೆ ಹೇಳಿ? ನನಗೆ ಹೊಸ ಜನ್ಮ ಸಿಕ್ಬಿಡ್ತು, ಈಗ ನಾನು ಪ್ರಪಂಚದಲ್ಲಿ ಮತ್ತೆ ಹುಟ್ಟಿದ್ದೀನಿ ಅಂತ ಅನ್ನಿಸ್ತಿದೆ, ಹೊಸ ಜನ್ಮ, ಹೊಸ ಜೀವನ, ಹೊಸ ಬದುಕು, ಎಲ್ಲ ಹೊಸದಾದಂತಹ ರೂಪಗಳು, ಪ್ರಕೃತಿ ಎಲ್ಲವೂ ಸಹ ಎಲ್ಲ ಹೊಸದಾಗಿ ಕಾಣೋದಕ್ಕೆ ಶುರುವಾಗುತ್ತೆ. ಅವ್ರಿಗೆ ಹೊಸ ಜನ್ಮದ ರೂಪವನ್ನೇ ಅವರು ಕಾಣ್ತಾರೆ. ಇಷ್ಟು ದಿನದಿಂದ ನಾನು ಈ ಪ್ರಪಂಚದಲ್ಲಿ ಇಲ್ವೇನೋ, ನಾನು ಬದುಕೇ ಇಲ್ವೇನೋ, ಈಗ ನಾನು ಬದುಕಿದ್ದೀನಿ, ನಾನು ಮತ್ತೆ ಹುಟ್ಟಿದ್ದೀನಿ ಅಲ್ವಾ? ಹೊಸದಾದ ಒಂದು ಜನ್ಮವನ್ನು ಅವರು ಅನುಭವ ಮಾಡ್ಕೋತಾರೆ. ಹೇಳ್ತಾರೆ ಕೂಡ, ನೇತ್ರದಾನ ಅತ್ಯಂತ ಶ್ರೇಷ್ಠವಾದ ದಾನ, ನೇತ್ರದಾನ ಮಹಾದಾನ, ನೇತ್ರದಾನ ಅತೀ ಶ್ರೇಷ್ಠವಾದಂತಹ ದಾನ ಅಂತ ಹೇಳ್ತಿರ್ತಾರೆ. ಅಷ್ಟು ಒಂದು ಮಹತ್ವವನ್ನು ಕೊಡ್ತಾರೆ ಅಲ್ವಾ? ಅದು ಕಣ್ಣು ಇಲ್ಲದೆ ಇರೋರಿಗೆ ಅಷ್ಟೇ ಗೊತ್ತಿರುತ್ತೆ ಅದರ ಒಂದು ಅನುಭವ ಏನು ಅನ್ನುವಂತಹದ್ದು. ಸ್ಪಷ್ಟವಾಗಿ ಈಗ ನೋಡಿ ಕಾಣೋದಿಲ್ಲ, ಎಲ್ಲಾದರೂ ಹೋಗ್ಬೇಕು, ಇವಾಗ ನಮಗೆ ಕಣ್ಣು ಕಾಣ್ತಾ ಇಲ್ಲ, ಎಲ್ಲಾದರೂ ಹೋಗ್ಬೇಕು, ನಮಗೆ ದಾರಿ ಎಲ್ಲಿದೆ ಅಂತ ಗೊತ್ತಾಗೋದಿಲ್ಲ, ಇಂಥ ಕಡೆ ಹೋಗ್ಬೇಕು ಅಂದರೂ ಕೂಡ ನಮಗೆ ದಾರಿ ಸ್ಪಷ್ಟವಾಗಿ ಕಾಣೋದಿಲ್ಲ. ಎಲ್ಲೆಲ್ಲೋ ಹೋಗ್ತಿರ್ತೀವಿ, ದಾರಿ ಯಾವ ಕಡೆನೋ ಇದ್ದರೆ ಇನ್ನೊಂದು ಕಡೆ ಯಾವ ಕಡೆನೋ ನಾವು ಓಡಾಡ್ತಿರ್ತೀವಿ, ಅಲೆದಾಡ್ತಿರ್ತೀವಿ, ಹುಡುಕಾಡ್ತಿರ್ತೀವಿ ಅಲ್ವಾ? ಮರಕ್ಕೋ ಒಂದು ಕಲ್ಲಿಗೋ ಡಿಕ್ಕಿ ಹೊಡೆದು ಆಕ್ಸಿಡೆಂಟ್ ಆಗಿ ಅಲ್ವಾ, ಅಂದರೆ ಡಿಕ್ಕಿ ಹೊಡೆಯುವಂಥದ್ದು, ಡಿಕ್ಕಿ ಹೊಡೆದು ಬಿದ್ದೋಗುವಂಥದ್ದು, ಗಾಯಗಳಾಗುವಂಥದ್ದು, ಎಷ್ಟು ಸರಿ ಎದ್ದೇಳಬೇಕಾಗತ್ತೆ, ಎಷ್ಟು ಸರಿ ಬೀಳಬೇಕಾಗತ್ತೆ ಕಣ್ಣು ಕಾಣಿಲ್ಲ ಅಂದರೆ. ಎಲ್ಲಾದರೂ ಒಂದು ಕಡೆ ಹೋಗ್ಬೇಕಂದ್ರೆ ಹುಡುಕಾಡಬೇಕು ಅಲ್ವಾ? ಕೈಗೂ ಕೆಲಸ ಇರುತ್ತೆ, ಕಾಲುಗಳಿಗೂ ಕೆಲಸ ಇರುತ್ತೆ, ಮನಸ್ಸಿಗೂ ಕೆಲಸ ಇರುತ್ತೆ, ಭ್ರಮಿಸ್ತಿರುತ್ತೆ ಮನಸ್ಸು, ಅಲೆದಾಡ್ತಿರುತ್ತೆ ಬುದ್ಧಿ ಅಲ್ವಾ? ಹುಡುಕಾಡ್ತಾ ಇರ್ತೀವಿ, ಯಾವ ಕಡೆ ಹೋಗ್ಬೇಕು, ಈ ಕಡೆ ಹೋಗ್ಬೇಕಾ, ಈ ಕಡೆ ಹೋಗ್ಬೇಕಾ, ಕೈಯಿಂದ ಎಲ್ಲ ಹುಡುಕಾಡ್ತಿರ್ತೀವಿ, ಎಲ್ಲೆಲ್ಲಿ ಏನೇನಿದೆಯೋ ಏನೋ ಅಲ್ವಾ? ಮತ್ತೆ ನಮಗೆ ಹೋಗ್ಬೇಕಾಗಿರುವಂಥ ದಾರಿ ಸ್ಪಷ್ಟವಾಗಿ ಕಾಣೋದಿಲ್ಲ, ಯಾವುದಕ್ಕೋ ಡ್ಯಾಶ್ ಹೊಡೆದು ಅಂದರೆ ಡಿಕ್ಕಿ ಹೊಡೆದು ಬಿದ್ದೋಗ್ತೀವಿ, ಗಾಯ ಮಾಡ್ಕೋತೀವಿ, ತೊಂದರೆಗಳಾಗ್ತಿರತ್ತೆ. ಮತ್ತು ಎಲ್ಲಿ ಹಳ್ಳ ಇದೆ, ಎಲ್ಲಿ ನೀರಿದೆ ಏನೂ ಗೊತ್ತಾಗೋದಿಲ್ಲ. ಆ ಥರ ಹೋಗ್ಬಿಟ್ರೆ ಅದು ಎಲ್ಲಿ ಬಿದ್ದು ಏನಾಗಿ ಎಲ್ಲಿ ಆಕ್ಸಿಡೆಂಟ್ ಮಾಡಿಕೊಂಡು ಎಲ್ಲಿ ಶರೀರ ಬಿಡ್ತೀವಿ ಅಂತಲೂ ಹೇಳೋಕ್ಕಾಗೋದಿಲ್ಲ ಅಲ್ವಾ? ಆ ಥರ ಇರುತ್ತೆ. ಕಣ್ಣಿಲ್ದಿರೋಂತಹ ಇಲ್ಲದೆ ಅವರ ಒಂದು ಪರಿಸ್ಥಿತಿ ಹೇಗಿರುತ್ತೆ? ಯಾರಾದರೂ ಕೊಡೋರಿದ್ದಾರೆ, ಇರೋ ಜಾಗದಲ್ಲೇ ಕೊಡೋರಿದ್ದಾರೆ, ಎಲ್ಲ ತೊಗೊಂಬಂದು ಕೊಡ್ತಾರೆ, ಊಟ ತೊಗೊಂಬಂದು ಕೊಡ್ತಾರೆ, ಅಡುಗೆ ಮಾಡ್ಕೊಂಬಂದು ಕೊಡ್ತಾರೆ, ಬಟ್ಟೆ ತಗೊಡ್ತಾರೆ, ಸ್ನಾನ ಮಾಡಿಸ್ತಾರೆ, ಎಲ್ಲ ಮಾಡಿಸ್ತಾರೆ ಅಂದಾಗ ಅದರ ಅಂದರೆ ಅವರ ಸ್ವಂತ ಅನುಭವ ಆಗೋದಿಲ್ಲ ಅಲ್ವಾ? ಅವರು ಮಾಡಿದ್ರೂ ಕೂಡ ಅವರು ಸ್ವತಃವಾಗಿ ಅವರು ಓನಾಗಿ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಆಗೋದಿಲ್ಲ. ಆದರೆ ಯಾರೋ ಒಬ್ಬರು ಬಂದು ಸಹಯೋಗ ಕೊಡೋರಾದರೂ ಇದ್ದಾರೆ. ಅದಕ್ಕೆ ಬಾಬಾ ಹೇಳ್ತಾರೆ, ಅಂಧರಿಗೆ ಊರ್ಗೋಲಾಗಿ ಅಂತ ಹೇಳ್ತಾರೆ. ಈ ಒಂದು ವರ್ಡನ್ನು ಬಳಸ್ತಾರೆ ಅಲ್ವಾ ಬಾಬಾ, ಮುರುಳಿಗಳಲ್ಲೆಲ್ಲನೂ ಸಹ ಹೇಳ್ತಿರ್ತಾರೆ. ಅಂಧರಿಗೆ ಊರ್ಗೋಲಾಗಿ, ಕುರುಡರಿಗೆ ಊರ್ಗೋಲಾಗಿ. ಊರ್ಗೋಲು ಇಟ್ಕೊಂಡು ಅವ್ರೇನು ಮಾಡ್ತಾರೆ, ಆ ಊರ್ಗೋಲಿಂದನೇ ಹುಡುಕಾಡ್ತಾ ಒಂದು ರಸ್ತೆ ದಾಟೋದಿರ್ಬೋದು, ಅವೆಲ್ಲ ಮಾಡ್ತಿರ್ತಾರೆ
ಅಲ್ವಾ. ಅವ್ರು ಇವಾಗ ನೋಡಿ ಊರುಗೋಲು ಇರುತ್ತೆ, ಅದರ ಮೂಲಕನೇ ಏನು ಮಾಡ್ತಾ ಇರ್ತಾರೆ ಅವರು, ಈ ಕಡೆಯಿಂದ ಆ ಕಡೆ ಹೋಗ್ಬೇಕು, ಈ ದಾರಿ ಅಂದರೆ ರೋಡನ್ನು ದಾಟಬೇಕು. ಆಗ ಏನು ಮಾಡ್ತಾರೆ, ದಾಟ್ತಾ ಆ ಕಡೆ ಹೊರಟೋಗ್ತಾರೆ. ಮತ್ತೆ ಅದಕ್ಕೆ ಬಾಬಾ ಹೇಳ್ತಾರೆ, ನೀವು ಅವರಿಗೆ ಊರುಗೋಲಾಗಿ, ಅಂದರೆ ನೀವು ಒಂದು ಮಾರ್ಗವನ್ನು ತೋರಿಸುವಂತಹ, ಒಂದು ದಾರಿಯನ್ನು ದಾಟುವಂತಹ, ಆ ಒಂದು ರಸ್ತೆಯನ್ನು ದಾಟಬೇಕು, ಆ ಕಡೆ ಹೋಗ್ಬೇಕು ಅವರು. ಹಾಗೆ ಇಲ್ಲಿ ನಾವು ಕಲಿಯುಗದಿಂದ ಸತ್ಯಯುಗದ ಕಡೆ ಹೋಗೋದಕ್ಕೆ ಮಾರ್ಗವನ್ನು ತೋರಿಸೋದಕ್ಕೆ ಊರುಗೋಲಾಗಿ ಅಂತ ಹೇಳ್ತಾರೆ. ಒಂದು ಅಲ್ವಾ, ನಾವೇನು ಮಾಡಬೇಕು, ಊರುಗೋಲಾಗಬೇಕು. ಅಂದರೆ ಜೊತೆಗೆ ಸಹಯೋಗಿ ಆಗಬೇಕು. ಅವ್ರಿಗೆ ಏನು ಕಾಣ್ತಿಲ್ಲ, ಏನು ಕಾಣ್ತಿದೆ, ಅಂದರೆ ಏನು ಕಾಣ್ತಿಲ್ಲ ಅವ್ರಿಗೆ, ಏನು ಬೇಕಾಗಿದೆ ಅವ್ರಿಗೆ, ಅದನ್ನೆಲ್ಲ ಕೊಡುವಂತಹ ಸಹಯೋಗಿಗಳಾಗಿ. ಅವ್ರಿಗೇನಾದರೂ ಒಂದು ವಸ್ತು ಬೇಕಂದ್ರೆ ತಗೊಂಡೋಗಿ ಕೊಡಬೇಕು ಅಲ್ವಾ, ಅವ್ರಿಗೆ ತಗೊಂಡೋಗಿ ಕೊಡಬೇಕು. ಆ ಥರ ಅಂಥವ್ರಿಗೆ ಊರುಗೋಲಾಗಿ ಮತ್ತು ಸಹಯೋಗಿಗಳಾಗಿ ಅಂತ ಹೇಳ್ತಾರೆ ಬಾಬಾ. ಇಲ್ಲಿ ನಾವೇನು ಮಾಡಬೇಕು, ಸಹಯೋಗಿಗಳಾಗಬೇಕು. ಇಲ್ಲಿ ಮೊದಲಿಗೆ ನಾವು ಅರ್ಥ ಮಾಡ್ಕೋಬೇಕು, ಆಮೇಲೆ ಈ ಒಂದು ಟಾಪಿಕ್ಗೆ ಬರೋಣ. ಮೊದಲು ಏನು ಅಂದರೆ, ಇಲ್ಲಿ ಬಾಬಾ ಹೇಳ್ತಿದ್ದಾರೆ, ಮಕ್ಕಳೇ ನೀವು ಇಲ್ಲಿ ನೇತ್ರದಾನವನ್ನು ಮಾಡಿ ಅಂತ ಹೇಳ್ತಿದ್ದಾರೆ. ಏನು ಹೇಳ್ತಿದ್ದಾರೆ, ನೇತ್ರದಾನವನ್ನು ಮಾಡಿ. ನಾವು ಸ್ಥೂಲವಾದ ಕಣ್ಣೇ ದಾನ ಮಾಡಬೇಕಾ? ಯಾವ ದಾನ ಹೇಳ್ತಿದ್ದಾರೆ ಬಾಬಾ? ಮೂರನೇ ಕಣ್ಣಿನ ದಾನ. ಯಾವ ದಾನ? ಮೂರನೇ ಕಣ್ಣಿನ ದಾನ. ಅತ್ಯಂತ ಶ್ರೇಷ್ಠವಾದ ದಾನ ಇದು. ಸ್ಥೂಲವಾದ ಕಣ್ಣಿಗಿಂತಲೂ ಇದು ಅತ್ಯಂತ ಶ್ರೇಷ್ಠವಾದ ದಾನ. ಈ ಮೂರನೇ ಕಣ್ಣನ್ನು ದಾನ ಮಾಡಿ ಅವರಿಗೆ. ಅಂಥವರಿಗೆ ಊರುಗೋಲಾಗಿ ದಾನ ಮಾಡಿ, ಮತ್ತೆ ಅಂಥವರಿಗೆ ಊರುಗೋಲಾಗಿ ಅಂತ ಹೇಳ್ತಿದ್ದಾರೆ. ಹೇಗೆ? ಈಗ ನಮಗೆ ನಾನು ಯಾರು ಅನ್ನುವಂತಹದ್ದು ಗೊತ್ತಾಗಿದೆ. ಇದಕ್ಕೂ ಮುಂಚೆ ನಾನು ದೇಹ ಅಲ್ವಾ, ನಾನು ದೇಹದ ಸಂಬಂಧಗಳೇ ನಿಜವಾದ ಸಂಬಂಧಗಳು. ಎಲ್ಲರೂ ದೇಹಕ್ಕೆ ಸಂಬಂಧಪಟ್ಟಿದ್ದನ್ನೇ ನಾನು ನನ್ನದು ಅಂತ ಬಂದ್ವಿ. ಅಂದರೆ ಇಲ್ಲಿ ನಾನು ಆತ್ಮ ಆಗಿದ್ದೀನಿ, ಈ ಸ್ಮೃತಿ ಇರಲಿಲ್ಲ. ಆತ್ಮದ ಕಣ್ಣಿಗೆ ಮೂರನೇ ಕಣ್ಣು ಅಂತ ಹೇಳ್ತೀವಿ ಅಲ್ವಾ. ಅದಕ್ಕೆ ಬಾಬಾ ಹೇಳ್ತಾರೆ, ನಾನು ನಿಮ್ಮನ್ನ ತ್ರಿನೇತ್ರಿಗಳನ್ನಾಗಿ ಮಾಡಿದ್ದೀನಿ. ತ್ರಿನೇತ್ರಿಗಳು, ಒಳಗಣ್ಣು ಅಂತ ಹೇಳ್ತಾರಲ್ಲ. ಈಗ ನಮಗೆ ಒಳಗಣ್ಣಿದೆ, ಅದು ಭ್ರುಕುಟಿಯ ಮಧ್ಯೆ 3 ಇಂಚಿನ ಒಳಗಡೆ, 3 ಇಂಚು ಒಳಗಡೆ ಇದೆ ಆತ್ಮದ ಕಣ್ಣು, ಮೂರನೇ ಕಣ್ಣು, ಒಳಗಣ್ಣು. ದಿವ್ಯ ಬುದ್ಧಿಯ ಕಣ್ಣು ಅಂತಲೂ ಸಹ ನಾವು ಹೇಳ್ಬೋದು. ದಿವ್ಯ ಚಕ್ಷುವಿ ದಾತ ಅಂತ ಬಾಬಾರವರಿಗೆ ಹೇಳ್ತಾರೆ. ಯಾಕೆ? ದಿವ್ಯ ಚಕ್ಷುವಿನ ವಿದಾತ ಅವರು. ಅದನ್ನು ನಮಗೆ ದಾತನಾಗಿ ಕೊಡ್ತಾರೆ. ಈಗ ಕೊಟ್ಟಿದ್ದಾರೆ, ನಮಗೆಲ್ಲರಿಗೂ ಕೊಟ್ಟಿದ್ದಾರೋ ಇಲ್ವೋ? ಮೂರನೇ ಕಣ್ಣು ನಮಗೆ ಸಿಕ್ಕಿದೆಯೋ ಇಲ್ವೋ? ನಾನು ಆತ್ಮ ಅನ್ನೋ ಸ್ಮೃತಿಯಲ್ಲಿದ್ದೀವಿ, ಸ್ಥಿತಿಯಲ್ಲಿದ್ದೀವಿ, ಸ್ವರೂಪದಲ್ಲಿದ್ದೀವಿ. ಇತರರನ್ನ ಆತ್ಮ ಅಂತ ನೋಡ್ತಿದ್ದೀವಿ, ಆತ್ಮಿಕವಾಗಿಯೇ ನಾವು ನಡ್ಕೊಳ್ತಿದ್ದೀವಿ ಅಂದರೆ ಮೂರನೇ ಕಣ್ಣು ಸಿಕ್ಕಿದೆ ಅಂತಲೇ ಅರ್ಥ. ಆತ್ಮದ ತಂದೆ ಪರಮಾತ್ಮ ಅಂತನೂ ನಮಗೆ ನಿಶ್ಚಯ ಆಗಿದೆ ಅಂತಂದರೆ ಮೂರನೇ ಕಣ್ಣು ಸಿಕ್ಕಿದೆ ಅಂತ ಅರ್ಥ. ಮತ್ತೆ ನಮ್ಮ ಥರ ನಾವು ಮೊದಲು ಕುರುಡರಾಗಿದ್ವಿ, ಮೂರನೇ ಕಣ್ಣು ಕಾಣದೆ ಕುರುಡರಾಗಿದ್ವಿ. ನೋಡಿ, ಈಗ
ನಾನು ಆತ್ಮ, ನನ್ನ ಕರ್ತವ್ಯ, ನಾನು ಯಾರು, ನಾನು ಎಲ್ಲಿಂದ ಬಂದಿದ್ದೀನಿ, ನನ್ನ ತಂದೆ ಯಾರು, ನನ್ನ ಕರ್ತವ್ಯ ಏನು, ನನ್ನ ಕೆಲಸ ಏನು, ಏನು ನಮಗೆ ಗೊತ್ತಿರಲಿಲ್ಲ. ಬರೀ ಮೊದಲು ನಾವು ಈ ಬಾಡಿನೇ ಎಲ್ಲ ಮಾಡ್ತಾ ಇದೆ ಅನ್ಕೊಳ್ತಾ ಇದ್ವಿ, ಈ ದೇಹನೇ ಎಲ್ಲ ಮಾಡ್ತಾ ಇದೆ ಅಂತ ಅನ್ಕೊಳ್ತಾ ಇದ್ವಿ. ಈಗ ಗೊತ್ತಾಗಿದೆ, ಆತ್ಮ ಇಲ್ಲ ಅಂದರೆ ಶರೀರ ಏನೂ ಇಲ್ಲ, ಶರೀರ ಜಡ ಆಗಿದೆ. ಆತ್ಮ ಇರೋದಕ್ಕೆ ಶರೀರ ಚೈತನ್ಯವಾಗಿದೆ, ಚೈತನ್ಯ ಶಕ್ತಿ ಆತ್ಮ ಆಗಿದೆ. ಆತ್ಮನೇ ಈ ಶರೀರದ ಮೂಲಕ, ಕರ್ಮೇಂದ್ರಿಯಗಳ ಮೂಲಕ ಕರ್ಮಗಳನ್ನು ಮಾಡುತ್ತೆ ಅಂತ ಈಗ ನಮಗೆ ಗೊತ್ತಾಗಿದೆ. ಮೂರನೇ ಕಣ್ಣಿಗೆ ಆತ್ಮ ಕಾಣುತ್ತೆ, ಪರಮಾತ್ಮನೂ ಸಹ ಕಾಣ್ತಾರೆ. ಮೂರು ಲೋಕಗಳನ್ನು ನಾವು ನೋಡ್ಬೋದು, ಮೂರು ಲೋಕಗಳ ಯಾತ್ರೆಯನ್ನು ನಾವು ಮಾಡ್ಬೋದು. ಸ್ಪಷ್ಟವಾಗಿ ಕಾಣ್ತಾರೆ ನಮಗೆ ಬಾಬಾ. ಮತ್ತೆ ನಾನು ಯಾರು ಅನ್ನುವಂತಹದ್ದು ನಮಗೆ ಸ್ಪಷ್ಟವಾಗಿ ಕಾಣುತ್ತೆ ಕೂಡ. ಮೂರು ಲೋಕಗಳನ್ನು ನಾವು ದರ್ಶಿಸಬಹುದು ಕೂಡ ಈ ಮೂರನೇ ಕಣ್ಣಿಂದ. ಮತ್ತೆ ಯಾವುದು ಸರಿ, ಯಾವುದು ತಪ್ಪು, ಒಳ್ಳೇದ ಕೆಟ್ಟದ್ದ, ಇದು ಶ್ರೀಮತನ, ಇದು ಮನ್ಮತನ, ಇದು ಪರಮತನ, ಇದು ರಾವಣನ ಮತನ, ಬಾಬಾರವರ ಮತನ, ಇದೆಲ್ಲವನ್ನ ನಾವು ಗುರುತಿಸಬಹುದು ಈ ಮೂರನೇ ಕಣ್ಣಿಂದ. ಯೋಚನೆಯನ್ನು ಸಹ ಇದು ಒಳ್ಳೆಯ ಯೋಚನೆನಾ ಕೆಟ್ಟ ಯೋಚನೆನಾ ಅಂತಲೂ ಸಹ ನಾವು ಗುರುತಿಸಬಹುದು. ಸರಿಯಾದ ಒಂದು ಮಾರ್ಗವನ್ನು ನಾವು ನೋಡ್ಬೋದು, ಇತರರಿಗೆ ತೋರಿಸ್ಬೋದು ಕೂಡ. ಅದಕ್ಕೆ ಯಾವ ದಾನ ಮಾಡಬೇಕು ನಾವು? ಮೂರನೇ ಕಣ್ಣಿನ ದಾನ. ಅದು ಹೇಗೆ ಮಾಡೋದು ಅಂತ ಈಗ ನಮಗೆಲ್ಲರಿಗೂ ಗೊತ್ತಿದೆ, ನಾನು ಆತ್ಮ ಅಂತ. ಇತರರಿಗೂ ಸಹ ಆತ್ಮದ ಸ್ಮೃತಿಯನ್ನು ತರಿಸುವಂತಹದ್ದು. ನೀವು ದೇಹಗಳೆಲ್ಲ, ದೇಹದ ಭ್ರುಕುಟಿಯ ಮಧ್ಯದಲ್ಲಿ ವಾಸ ಮಾಡ್ತಿರುವಂತಹ, ಭ್ರುಕುಟಿಯ ಸಿಂಹಾಸನಾಧಿಕಾರಿಯಾಗಿರುವಂತಹ ಚೈತನ್ಯ ಆತ್ಮ ನೀವು, ಪರಮಾತ್ಮನ ಸಂತಾನರು ನೀವು, ಪರಂಧಾಮದ ನಿವಾಸಿಗಳು ನೀವು. ಈ ಒಂದು ಸ್ಮೃತಿಯನ್ನು ತರಿಸುವಂತಹದ್ದೇ ದಾನ ಮಾಡುವಂತಹದ್ದು. ಅದಕ್ಕೆ ಬಾಬಾ ಇದಕ್ಕೆ ಇನ್ನೂ ಒಂದು ವರ್ಡ್ ಹೇಳ್ತಾರೆ, ಪ್ರಾಣದಾನ, ಜೀವದಾನ ಅಂತ ಹೇಳ್ತಾರೆ. ಪ್ರಾಣದಾನ, ಜೀವದಾನ ಮಾಡಿ ಅಂತಲೂ ಹೇಳ್ತಾರೆ. ಇದಕ್ಕೆ ಹೇಳೋದು ಆತ್ಮದ ಸ್ಮೃತಿಯನ್ನು ತರಿಸುವಂತಹದ್ದು. ನೀವು ಆತ್ಮನ ಪರಿಚಯ ಕೊಡಬೇಕು, ಪರಮಾತ್ಮನ ಪರಿಚಯ ಕೊಡಬೇಕು, ಪರಂಧಾಮದ ಪರಿಚಯ ಕೊಡಬೇಕು. ಇದಕ್ಕೆ ನಾವು ಜೀವದಾನ, ಪ್ರಾಣದಾನ, ನೇತ್ರದಾನ ಅಂತ ನಾವು ಹೇಳ್ಬೋದು. ಬಾಬಾ ಹೇಳೋದು ಇದಕ್ಕೇನೆ. ಈಗ ನಾವು ಎಲ್ಲರಿಗೂ ಸಹ ಈಗ ನೋಡಿ, ಯಾವುದು ಸರಿ ಗೊತ್ತಿಲ್ಲ, ಭಗವಂತನನ್ನು ಹುಡುಕೋದಕ್ಕೋಸ್ಕರ ಈಗ ನೋಡಿ, ನಮ್ಮನ್ನು ನಾವು ಯಾರು ಅಂತ ನಮಗೆ ನಮ್ಮ ಬಗ್ಗೆ ಗೊತ್ತಿಲ್ಲ, ಪರಮಾತ್ಮನ ಬಗ್ಗೆ ಗೊತ್ತಿಲ್ಲ. ನಾನು ದೇಹ ಅಂದ್ಕೊಂಡಿದ್ವಿ, ದೇಹಕ್ಕೆ ಬೇಕಾಗಿರುವಂತಹ ದೇಹವನ್ನು ಸಂತುಷ್ಟಪಡಿಸೋದಕ್ಕೇನೆ ಎಲ್ಲ ಕಾರ್ಯವ್ಯವಹಾರಗಳನ್ನು, ಕರ್ಮಗಳನ್ನು ಮಾಡ್ಕೊಳ್ತಾ ಬಂದ್ವಿ ಅಲ್ವಾ, ಹುಡುಕಾಡ್ತಾ ಹೋದ್ವಿ. ನಾನು ದೇಹ ಅಂತ ಅಂದುಕೊಂಡು ದೇಹಕ್ಕೆ ನಾವು ತೃಪ್ತಿಪಡಿಸೋದಕ್ಕೆ ಏನೇನೆಲ್ಲ ಮಾಡಿದ್ವಿ ಅರ್ಧ ಕಲ್ಪದಿಂದ. ಆದರೆ ಏನು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ, ಆಗೋದಿಲ್ಲ ಕೂಡ. ಯಾಕಂದರೆ ನಾ ಆತ್ಮವನ್ನು ನಾವು ಸಂತುಷ್ಟಪಡಿಸಬೇಕು ಅಂದರೆ ಅದು ಪರಮಾತ್ಮನಿಂದ ಮಾತ್ರನೇ ಸಾಧ್ಯ ಅಲ್ವಾ. ಮತ್ತೆ ಗುರಿ ಇರುವಂತಹದ್ದು ಅಂದರೆ ಮಾರ್ಗ, ಸರಿಯಾದ ಮಾರ್ಗ ಬಾಬಾರವರ ಕಡೆ ಇದೆ. ನಾವು ಮುಟ್ಟಬೇಕಾಗಿರುವಂಥದ್ದು ಬಾಬಾರವರನ್ನು ಸೇರುವಂಥದ್ದು. ಈಗ ದ್ವಾಪರ ಯುಗದಿಂದಲೂ ಭಗವಂತನನ್ನು ಹುಡುಕ್ತಾ ಬಂದ್ವಿ, ಅವ್ರಿಗೋಸ್ಕರ ಅಲಿದಾಡಿದ್ವಿ, ಯಾತ್ರೆಗಳನ್ನು ಮಾಡಿದ್ವಿ. ಆದರೆ ಅವರನ್ನು ಪಡೆಯುವಂತಹ ದಾರಿನೇ ಬೇರೆ. ಅವರನ್ನು ಪಡ್ಕೊಳ್ಳೋದಕ್ಕೆ ಯಾತ್ರೆಗಳು, ಪಾದಯಾತ್ರೆಗಳು ಅಲ್ವಾ, ಏನೆಲ್ಲ ವ್ರತಗಳು, ಯಜ್ಞ ಯಾಗಾದಿಗಳು ಅಲ್ವಾ, ಭಕ್ತಿಗಳು, ಎಷ್ಟೆಲ್ಲ ನಾವು ಪೂಜೆ ವ್ರತಗಳು ಎಲ್ಲವನ್ನ ಮಾಡ್ತಾ ಬಂದ್ವಿ. ಆದರೆ ಪಡೆದ್ವಾ? ಭಗವಂತನನ್ನು ಪಡೀಲಿಲ್ಲ. ಭಗವಂತನನ್ನು ಪಡೆಯುವಂತಹ ಮಾರ್ಗನೇ ಬೇರೆ. ಸುಖ ಶಾಂತಿಗೋಸ್ಕರ ಎಲ್ಲೆಲ್ಲೆಲ್ಲ ಅಲೆದಾಡಿದ್ವಿ. ಅವರಿಂದ ಸಿಗುತ್ತೇನೋ, ಇವರಿಂದ ಸಿಗುತ್ತೇನೋ, ಅಲ್ಲಿ ಸಿಗುತ್ತೇನೋ ಅಂದರೆ ಕಣ್ಣು ಕಾಣದೇ ಇರೋರಿಗೆ ಏನಾದರೂ ಒಂದು ವಸ್ತು ಬೇಕಾದರೆ ಹೇಗೆಲ್ಲ ಹುಡುಕಾಡ್ತಾರೆ. ಆಗಲೇ ಎಕ್ಸಾಂಪಲ್ ಕೊಟ್ರಲ್ಲ ಬಾಬಾ,
ಹೇಗೆಲ್ಲ ಹುಡುಕಾಡ್ತಾರೆ, ಕೈ ಆ ಕಡೆ ಈ ಕಡೆ ಹುಡುಕಾಡ್ತಿರುತ್ತೆ, ಇಲ್ಲಿರುತ್ತೇನೋ ಅಲ್ಲಿರುತ್ತೇನೋ ಅಂತೆಲ್ಲ ಮನಸ್ಸು ಭ್ರಮಿಸ್ತಿರುತ್ತೆ. ಆ ಥರ ನಾವು ಅಲ್ಲಿ ಸಿಗುತ್ತೇನೋ ಶಾಂತಿ, ಇಲ್ಲಿ ಸಿಗುತ್ತೇನೋ ಶಾಂತಿ, ಅಲ್ಲಿ ಪ್ರೀತಿ ಸಿಗುತ್ತೇನೋ, ಇವರಿಂದ ಸಿಗುತ್ತೇನೋ, ಈ ವಸ್ತುವಿಂದ ಸಿಗುತ್ತೇನೋ, ಈ ದುಡ್ಡಿಂದ ಸಿಗುತ್ತೇನೋ, ಈ ವೈಭವದಿಂದ ಸಿಗುತ್ತೇನೋ ಅಂತ ಹುಡುಕಾಡ್ಕೊಳ್ತಾ ಬಂದ್ರಿ. ನಾವು ಹುಡುಕ್ತಾ ಬಂದ್ವಿ, ಆದರೆ ಎಲ್ಲಿಂದನೂ ನಮಗೆ ಸಿಗಲಿಲ್ಲ. ಆದರೆ ಅದರ ಒಂದು ಮಾರ್ಗನೇ ಬೇರೆ ಇದೆ ಅಲ್ವಾ? ಅದು ಬಾಬಾರವರಿಂದ ಮಾತ್ರನೇ ಸಿಗುವಂಥದ್ದು. ಯಾವುದೇ ಒಂದು ವ್ಯಕ್ತಿ ಇಂದ, ಒಂದು ವಸ್ತುವಿಂದ, ಯಾವುದೋ ಒಂದು ಸ್ಥಳದಿಂದ, ಒಂದು ಮಂದಿರದಿಂದ, ಯಾವುದೋ ಒಂದು ಗುರೂಜಿ ಸ್ವಾಮೀಜಿಯಿಂದ, ಋಷಿಗಳಿಂದ ಸಿಗುವಂತಹದ್ದಲ್ಲ. ಮುಕ್ತಿನೇ ಬೇಕಾಗಿದ್ರು, ಜೀವನ್ಮುಕ್ತಿನೇ ಬೇಕಾಗಿದ್ರು, ಸುಖ, ಶಾಂತಿ, ನೆಮ್ಮದಿ, ಸಂಪತ್ತು, ಐಶ್ವರ್ಯ ಏನೆಲ್ಲ ಬೇಕಿದ್ರು, ಆರೋಗ್ಯ ಏನೆಲ್ಲ ಬೇಕಿದ್ರು, ಅದು ಸದಾ ಕಾಲಕ್ಕೋಸ್ಕರ ಅವಿನಾಶಿಯಾಗಿ ನಮಗೆ ಒಬ್ಬ ತಂದೆಯಿಂದ ಮಾತ್ರನೇ ಸಿಗುವಂಥದ್ದು. ಆದರೆ ಅವರನ್ನು ಪಡೆಯುವಂತಹ ಒಂದು ಅಂಬಲದಲ್ಲಿ, ಆ ಸುಖ ಶಾಂತಿನ ಪಡೆಯುವಂಥ ಅಂಬಲದಲ್ಲಿ ಎಲ್ಲೆಲ್ಲೆಲ್ಲೋ ಹೋಗಿ ಡಿಕ್ಕಿ ಹೊಡೆದು ಬಿದ್ದು ಅಲ್ವಾ, ಎಷ್ಟೆಲ್ಲ ನಾನಾಂತ ಏನೆಲ್ಲ ಮಾಡ್ಕೊಳ್ತಾ ಬಂದ್ವಿ. ಈಗ ಬಾಬಾ ನಮಗೆ 3ನೇ ಕಣ್ಣು ಕೊಟ್ಬಿಟ್ಟಿದ್ದಾರೆ. ಎಲ್ಲೂ ಸಿಗೋದಿಲ್ಲ, ಅಲ್ಲೆಲ್ಲೂ ಹೋಗ್ಬೇಡಿ, ಇಲ್ಲೇ ಇದೆ ಅಂತ. 3ನೇ ಕಣ್ಣು ಸ್ಪಷ್ಟವಾಗಿ ನೋಡಿ, ಇಲ್ಲಿ ದಾರಿ ಇಲ್ಲಿದೆ, ನನ್ನ ಹತ್ರ ಇದೆ ದಾರಿ, ಮಾರ್ಗ, ನಿಮಗೆ ಸಲಹೆಗಳು, ನಿಮಗೆ ಶಾಂತಿ ಬೇಕಾ, ಏನು ಬೇಕು ಎಲ್ಲ ನನ್ನ ಹತ್ರ ಇದೆ. ನನ್ನನ್ನು ನೋಡಿ, 3ನೇ ಕಣ್ಣಿಂದ ನೋಡಿ, ನಿಮ್ಮನ್ನು ನೀವು ಆತ್ಮ ಅಂತ ತಿಳಿದು ನನ್ನನ್ನು ನೆನಪು ಮಾಡಿ, ನನ್ನನ್ನು ನೋಡಿ, ನಿಮಗೆ ಸಿಗುತ್ತೆ. ಅರ್ಧಕಲ್ಪದಿಂದ ನೀವು ಏನು ಹುಡುಕಿದ್ರಿ, ಯಾವುದಕ್ಕೋಸ್ಕರ ಅಲೆದಾಡಿದ್ರಿ, ಭ್ರಮಿಸಿದ್ರಿ, ಅದು ನನ್ನ ಹತ್ರ ಸಿಗುತ್ತೆ. ಈಗ ಈ ಕಣ್ಣನ್ನು ಓಪನ್ ಮಾಡ್ಕೊಳ್ಳಿ. ಈ ಕಣ್ಣು ಕ್ಲೋಸ್ ಆಗಿರೋ ಕಾರಣ ನೀವು ಕುರುಡರಾಗಿರೋ ಕಾರಣ ಎಲ್ಲೆಲ್ಲೋ ಹುಡುಕಿದ್ರಿ ನೀವು ದ್ವಾಪರ ಯುಗದಿಂದ. ಸುಖಕ್ಕೋಸ್ಕರ, ನೆಮ್ಮದಿಗೋಸ್ಕರ, ಶಾಂತಿಗೋಸ್ಕರ, ಅಲ್ವಾ, ತೃಪ್ತಿಗೋಸ್ಕರ ಏನೆಲ್ಲ ನೀವು ಎಲ್ಲೆಲ್ಲ ಹುಡುಕಿದ್ರಿ ನೀವು. ನನಗೋಸ್ಕರನೂ ಹುಡುಕಿದ್ರಿ, ಎಲ್ಲೂ ಸಿಗಲಿಲ್ಲ. ಈಗ 3ನೇ ಕಣ್ಣು ಕೊಟ್ಟಿದ್ದೀನಿ, 3ನೇ ಕಣ್ಣಿಂದ ನೋಡಿ, ನಿಮಗೆ ಎಲ್ಲ ಸ್ಪಷ್ಟವಾಗಿ ಕಾಣುತ್ತೆ. ಮತ್ತೆ ಯಾವುದು ಸರಿ, ಯಾವುದು ತಪ್ಪು, ಇದು ಒಳ್ಳೇದಾ ಕೆಟ್ಟದ್ದಾ ಎಲ್ಲ ಅರ್ಥ ಆಗ್ಬಿಡುತ್ತೆ ದಿವ್ಯ ಬುದ್ಧಿಗೆ. ಅಂತ ಬಾಬಾ ಹೇಳ್ತಿದ್ದಾರೆ. ಈಗ ನಾವು 3ನೇ ಕಣ್ಣನ್ನು ಓಪನ್ ಮಾಡ್ಕೊಂಡಿದ್ದೀವಿ. ಈಗ ನಮಗೆ ನಮ್ಮ ಒಂದು ಅಲೆದಾಟ ನಿಂತೋಗಿದೆಯೋ ಇಲ್ವೋ, ಇನ್ನೂ ಹುಡುಕಾಡ್ತಿದ್ದೀವೋ? ಇಲ್ಲ ತಾನೆ. ಬಾಬಾರವರ ಸಿಕ್ಕ ಮೇಲೆ ಅಲೆದಾಟ, ಭ್ರಮಿಸುವಂತಹದ್ದು ಅವೆಲ್ಲ ನಿಂತೋಗಿದೆ ಅಲ್ವಾ. ಈಗ ಬಾಬಾರವರ ಕಡೆ ಮಾತ್ರ ನಮ್ಮ ಒಂದು ಗಮನ, ನಮ್ಮ ಒಂದು ಗುರಿ, ಉದ್ದೇಶ ಇದೆ ಅಲ್ವಾ. ಮತ್ತೆ ಈಗ ನಾವು ಹೇಗೆ ಎಲ್ಲ ಕಡೆ ಭ್ರಮಿಸೋದ್ರಿಂದ ಮುಕ್ತರಾಗಿ, ನಾನು ಆತ್ಮ ಅನ್ನುವ ಸ್ಮೃತಿಯಲ್ಲಿ, ಪರಮಾತ್ಮನ ಸ್ಮೃತಿಯಲ್ಲಿ, ನನ್ನ ಮನೆ ಪರಂಧಾಮ, ಈಗ ನಾನು ಮನೆಗೆ ಹೋಗಬೇಕು ಅಲ್ವಾ. ನೋಡಿ, ಈ 3ನೇ ಕಣ್ಣಿಗೆ ಈ ನಮ್ಮ ಜನ್ಮಗಳ ರಹಸ್ಯನೇ ಅರ್ಥ ಆಗ್ಬಿಡತ್ತೆ ಅಲ್ವಾ. ನಮ್ಮ ಜನ್ಮಗಳ ರಹಸ್ಯ, 84 ಜನ್ಮಗಳ ರಹಸ್ಯ 3ನೇ ಕಣ್ಣಿಗೆ ಮಾತ್ರನೇ ಅರ್ಥ ಆಗುವಂಥದ್ದು, ದಿವ್ಯ ಬುದ್ಧಿಗೆ ಮಾತ್ರನೇ ಅರ್ಥ ಆಗುವಂತಹದ್ದು. ಪರಮಾತ್ಮ ಬಂದು ದಿವ್ಯ ಬುದ್ಧಿಯನ್ನ ಕೊಟ್ಟು, 3ನೇ ಕಣ್ಣನ್ನು ಕೊಟ್ಟು ನಮಗೇನು ಮಾಡಿದ್ದಾರೆ, ಎಲ್ಲವನ್ನ ಅರ್ಥ ಮಾಡಿಸಿದ್ದಾರೆ. 5000 ವರ್ಷಗಳ ಇತಿಹಾಸವನ್ನು ನಮಗೆ ತಿಳಿಸಿದ್ದಾರೆ. ಡ್ರಾಮಾ ರಹಸ್ಯವನ್ನು ನಮಗೆ ತಿಳಿಸಿದ್ದಾರೆ. ನಮ್ಮ ರಹಸ್ಯವನ್ನು, 84 ಜನ್ಮಗಳ ರಹಸ್ಯವನ್ನು ನಮಗೆ ತಿಳಿಸಿದ್ದಾರೆ. ನಮ್ಮ ಉನ್ನತವಾದ ಜನ್ಮಗಳ ರಹಸ್ಯವನ್ನು ನಮಗೆ ತಿಳಿಸಿದ್ದಾರೆ ಅಲ್ವಾ. ದೇವತೆಗಳು, ಪೂಜ್ಯರು, ಎಲ್ಲದರ ಬಗ್ಗೆನೂ ಸಹ ನಮಗೆ ತಿಳಿಸಿದ್ದಾರೆ. ಈಗ ನಾವು ಅದನ್ನು ಹೇಗೆ ನೋಡೋದು, ನಮ್ಮನ್ನು ನಾವು ನೋಡೋದು, ಅರ್ಥ ಮಾಡ್ಕೊಳ್ಳೋದು ಯಾವ ಕಣ್ಣಿಂದ? 3ನೇ ಕಣ್ಣಿಂದ ಮಾತ್ರನೇ. ದಿವ್ಯ ಕಣ್ಣು, 3ನೇ ಕಣ್ಣು, ದಿವ್ಯ ಬುದ್ಧಿ, ಆತ್ಮದ ಕಣ್ಣು ಏನಿದೆ, ಜ್ಞಾನದ ಕಣ್ಣು. ಯಾವ ಕಣ್ಣು? ಜ್ಞಾನದ ಕಣ್ಣು. ಅದಕ್ಕೆ ಬಾಬಾ ಹೇಳ್ತಾರೆ,
ನೀವು ಎಲ್ಲ ಒಂದು ಆತ್ಮಗಳು ಪ್ರಪಂಚದಲ್ಲಿ ಅಜ್ಞಾನದ ಅಂಧಕಾರದಲ್ಲಿ ಕುರುಡರಾಗಿದ್ದಾರೆ ಮಕ್ಕಳೇ. ನೀವು ಅವರಿಗೆ ಜ್ಞಾನದ ಕಣ್ಣು, ಮೂರನೇ ಕಣ್ಣನ್ನು ಕೊಡಿ. ಆತ್ಮದ ಜ್ಞಾನದ ಕಣ್ಣನ್ನು, ಮೂರನೇ ಕಣ್ಣನ್ನು ಕೊಡಿ. ಅವರ ಅಜ್ಞಾನದ ಅಂಧಕಾರ ದೂರ ಆಗ್ಬಿಡಬೇಕು. ಈ ಜ್ಞಾನದ ಕಣ್ಣನ್ನು ನೀವು ಕೊಡೋದ್ರಿಂದ ಜ್ಞಾನದ ಪ್ರಕಾಶತೆಯಿಂದ ಏನಾಗ್ಬಿಡುತ್ತೆ, ಅಜ್ಞಾನದ ಅಂಧಕಾರ ದೂರ ಆಗ್ಬಿಡುತ್ತೆ. ಈಗ ತಪ್ಪುಗಳು ಮನುಷ್ಯರು ಮಾಡ್ತಾರೆ, ವಿಕಾರಗಳಲ್ಲಿದ್ದಾರೆ, ನಾನು ದೇಹ ಅಂತ ಇದ್ದಾರೆ ಅಂದ್ರೆ ಅದಕ್ಕೆ ಅರ್ಥ ಏನು? ಅವರು ಕುರುಡರಾಗಿದ್ದಾರೆ ಅಂತ ಅರ್ಥ. ಯಾವ ಕುರುಡರು? ಜ್ಞಾನದ ಕುರುಡರು. ಅಂದ್ರೆ ಜ್ಞಾನದ ಕಣ್ಣಿಲ್ಲ ಅವರಿಗೆ. ಸ್ಥೂಲವಾದ ಕಣ್ಣಿದೆ, ಆದರೆ ಆತ್ಮದ ಕಣ್ಣು ಇಲ್ಲ, ದೇಹದ ಅಭಿಮಾನದಲ್ಲಿದ್ದಾರೆ. ಅದಕ್ಕೆ ಬಾಬಾ ಹೇಳ್ತಾರೆ, ಯಾರು ದೇಹಾಭಿಮಾನದಲ್ಲಿ ಇದ್ದಾರೋ ಅವರು ಸತ್ತಿದ್ದಾರೆ ಅಂತ ಅರ್ಥ ಅಂತ ಹೇಳ್ತಾರೆ. ಯಾಕೆ ಅಂದರೆ ಆತ್ಮ ಇಲ್ಲ ಅಂದರೆ ಬರೀ ದೇಹ ಶವದ ಸಮಾನ. ಅದಕ್ಕೆ ನಾವು ದೇಹಾಭಿಮಾನದಲ್ಲಿ ಇದ್ದೀವಿ, ನಾನು ಆತ್ಮದ ಸ್ಮೃತಿಯಲ್ಲಿಲ್ಲ, ದೇಹಾಭಿಮಾನದಲ್ಲಿ ಇದ್ದೀನಿ ಅಂದರೆ ನಾನು ಶವ ಆಗಿದ್ದೀನಿ ಅಂತ ಅರ್ಥ. ಶವ ಆಗಿ ಶವವನ್ನು ಸ್ಮೃತಿ ಮಾಡ್ತಿದ್ದೀನಿ ಅಂತ ಅರ್ಥ. ಅರ್ಥ ಆಗ್ತಿದೆಯಲ್ಲ? ಆತ್ಮದ ಸ್ಮೃತಿ ಇದೆ, ಪರಮಾತ್ಮನ ಸ್ಮೃತಿ ಇದೆ. ಇತರರನ್ನು ನೋಡುವಾಗ ಆತ್ಮದ ಸ್ಮೃತಿಯಲ್ಲಿ ನೋಡ್ತಾ ಇದ್ದೀನಿ, ಆತ್ಮವನ್ನೇ ನೋಡ್ತಾ ಇದ್ದೀನಿ ಆತ್ಮಿಕ ದೃಷ್ಟಿಯಿಂದ ಅಂತಂದರೆ, ಮೂರನೇ ಕಣ್ಣಿಂದ ಅಂತಂದರೆ ಆಗ ನಾನು ಬದುಕಿದ್ದೀನಿ ಅಂತ ಅರ್ಥ. ಆಗ ನಾನು ಬದುಕಿದ್ದೀನಿ ಅಂತ ಅರ್ಥ. ಯಾಕೆ ಅಂದರೆ ಆತ್ಮಕ್ಕೆ ಸಾವಿಲ್ಲ, ಶರೀರಕ್ಕೆ ಸಾವಿದೆ ಅನ್ನೋದು ನಮಗೆ ಗೊತ್ತಿದೆ. ಆತ್ಮ ಅವಿನಾಶಿ, ಶರೀರ ವಿನಾಶಿ ಅನ್ನುವಂತಹದ್ದು ನಮಗೆ ಗೊತ್ತಿದೆ. ಮತ್ತೆ ನಾನು ಶರೀರ ಇತರರನ್ನ ನೋಡಿದಾಗೂ ಶರೀರಗಳನ್ನು ನೋಡಿ ಇವರು ನನ್ನವರು ಅವರು ನನ್ನವರು ಅಂತ ನಾವು ನೋಡ್ತಿದ್ದೀವಿ ಅಂದರೆ ಶವಗಳನ್ನು ನೋಡ್ತಿದ್ದೀವಿ. ಅವರು ಸತ್ತೋಗಿದ್ದಾರೆ, ನಾವು ಸತ್ತೋಗಿದ್ದೀವಿ ಅಂತಾನೆ ಅರ್ಥ. ಸತ್ತೋಗೋದು ಅಂದ್ರೆ ಅರ್ಥ ಏನು ಗೊತ್ತಾ? ಸತ್ಯವಾದಂತಹ ಆತ್ಮ ಹೊರಟೋಗುವಂಥದ್ದು, ಅಂದ್ರೆ ಅದು ಸ್ಮೃತಿ ಇಲ್ಲದೆ ಇರುವಂಥದ್ದು. ಇವಾಗ ಯಾರಾದರೂ ಸತ್ತೋಗ್ತಾರೆ ಅಂತ ನಾವು ಹೇಳ್ತೀವಿ, ಅದಕ್ಕೆ ಅರ್ಥ ಏನು ಹೇಳಿ? ಸತ್ಯವಾದ ಆತ್ಮ ಶರೀರವನ್ನು ಬಿಟ್ಟು ಹೊರಟೋಗೋದಕ್ಕೆ ಸತ್ತೋದ್ರು ಅಂತ ನಾವು ಹೇಳುವಂಥದ್ದು. ಇಲ್ಲಿ ನಮಗೆ ಮರಣ ಇದೆ ಅಂದರೆ ಸತ್ಯವಾದ ಆತ್ಮದ ಸ್ಮೃತಿ ಇಲ್ಲದೆ ಇರೋ ಕಾರಣ ಅದು ನಮಗೆ ಮರಣ ಆಗಿರುತ್ತೆ, ಸಾವಾಗಿರುತ್ತೆ. ಅದಕ್ಕೆ ನಾವು ಸತ್ತೋಗಿದ್ದೀವಿ ಅಂತ ಅನ್ಕೋಬೇಕು ಅಂತ ಹೇಳ್ತೀವಿ. ಮತ್ತೆ ನಾವು ಬರೀ ಆತ್ಮವನ್ನು ನೋಡದೆ ಶರೀರವನ್ನು ನೋಡ್ತಿದ್ದೀವಿ ಅಂತಂದ್ರೆ ಅದು ಏನಾಗಿರುತ್ತೆ ಅಂತಂದ್ರೆ ಅದು ಶವ ಆಗಿರುತ್ತೆ. ಒಂದು ರಿಯಲ್ ಎಕ್ಸಾಂಪಲ್ ಹೇಳ್ತೀನಿ. ಒಂದು ದಿನ ನಾನು ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಿದ್ದೆ. ಹಳ್ಳಿಯಲ್ಲಿ ಬಸ್ಸಲ್ಲಿ ನಾನು ಟ್ರಾವೆಲ್ ಮಾಡ್ತಿದ್ದೆ. ಆಗ ಫುಲ್ ರಶ್ ಇತ್ತು ಬಸ್ಸು. ಹಳ್ಳಿ ಅಂತಂದಾಗ ಗೊತ್ತಿರುತ್ತಲ್ಲ, ಹಳ್ಳಿ ಅಂತಂದಾಗ ಜಾಸ್ತಿ ಬಸ್ಸಸ್ ಇರೋದಿಲ್ಲ, ಅದು ಟೈಮಿಂಗ್ಸ್ ಇರುತ್ತೆ ಬಸ್ಸಸ್ಸು. ಆ ಥರ ಬಸ್ಸಸ್ ಬರ್ತಿತ್ತು ಅಂದರೆ ತುಂಬ ರಶ್ ಇತ್ತು ಕೂಡ. ಬಸ್ ಹತ್ಬಿಟ್ಟಿದ್ದೀವಿ, ಪಕ್ಕದಲ್ಲಿ ಎಲ್ಲರೂ ಕೂಡ ಅಣ್ಣಂದ್ರಿದ್ದಾರೆ, ನಿಂತಿದ್ದೀವಿ, ಸೀಟ್ ಇಲ್ಲ, ನಿಂತಿದ್ದೀವಿ ನಾನು ಇನ್ನೊಬ್ಬ ಅಕ್ಕ ಇದ್ದರು, ನಿಂತಿದ್ದೀವಿ. ಆದರೆ ಅಣ್ಣಂದ್ರೆಲ್ಲ ಪಕ್ಕದಲ್ಲಿದ್ದರು. ಅಣ್ಣಂದರಿಗೆ ಏನಾಗ್ತಾ ಇತ್ತು ಅಂದರೆ ಅಣ್ಣಂದರ ಶರೀರ ಏನಾಗ್ತಾ ಇತ್ತು, ಟಚ್ ಆಗ್ತಾ ಇತ್ತು ಕೂಡ, ನಮಗೆ ಟಚ್ ಆಗ್ತಿತ್ತು. ಅಂದ್ರೆ ಅಲ್ಲಿ ಪ್ಲೇಸೇ ಇಲ್ಲ, ಏನು ಮಾಡೋದು, ಪ್ಲೇಸೇ ಇಲ್ಲ. ಒಂದು ಹಳ್ಳಿಗೆ ಹೋಗ್ಬೇಕಿತ್ತು, ಬರಬೇಕಾದ್ರೆ ಆ ಒಂದು ಬಸ್ಸು ತುಂಬ ರಶ್ ಇತ್ತು. ಮತ್ತೆ ಬಸ್ಸು ಮಿಸ್ ಆದರೂ ಕೂಡ ಮತ್ತೆ ಸಿಗೋದು ಲೇಟ್ ಆಗಿಬಿಡುತ್ತೆ, ಕಷ್ಟ ಆಗುತ್ತೆ. ಅದಕ್ಕೆ ನಾವು ಆ ಬಸ್ಸೇ ಹತ್ಕೊಂಡ್ವಿ. ಶರೀರ ಏನಾಗ್ತಾ ಇದೆ, ಇವಾಗ ಬಸ್ ರಶ್ ಇದೆ ಅಂತಂದಾಗ ಎಲ್ಲ ಒಬ್ಬರು ಪಕ್ಕ ಒಬ್ಬರು ನಿಂತ್ಕೊಂಡಿದ್ದಾರೆ ಅಂದಾಗ ಟಚ್ ಆಗುತ್ತಲ್ವಾ. ನನಗೆ ಬಾಬಾ ಏನು ಸ್ಮೃತಿ ಕೊಟ್ಟರು ಗೊತ್ತಾ? ಶವ ಟಚ್ ಆಗ್ತಾ ಇದೆ. ಆ ಸಡನ್ಲಿ ಈಗ ಶವದ ಮುಂದೆ ಏನಿಡ್ತಾರೆ ಹೇಳಿ, ಸತ್ತೋಗಿರ್ತಾರಲ್ಲ, ಆವಾಗ ಶರೀರ ಬಿಟ್ಟು ಆ ಶವದ ಮುಂದೆ ಏನದು ಊದುಬತ್ತಿ ಕಡ್ಡಿ ಹಚ್ಚಿರ್ತಾರಲ್ಲ, ಆ ಊದುಬತ್ತಿ ಕಡ್ಡಿ ಸ್ಮೆಲ್ ಬಂದ್ಬಿಡ್ತು. ಸಡನ್ಲಿ ಸ್ಮೆಲ್ ಬಂತು, ಜೊತೆಗೆ ಅದು ಶವ ಆಗಿದೆ ಅಂತ ಬಾಬಾ ಟಚಿಂಗ್ ಕೊಟ್ಬಿಟ್ರು. ಶವ ಟಚ್ ಆಗ್ತಾ ಇದೆ. ಸಡನ್ನಾಗಿ ಶಾಕು. ನಾನು ಏನಿದೆ ಈ ಥರ ಬರ್ತಿದೆಯಲ್ಲ ಸಂಕಲ್ಪಕ್ಕೆ ಅಂತ ನೋಡಿದ್ರೆ ಅದು ಬಾಬಾ ಇದಕ್ಕೆ ಹೇಳ್ತಿದ್ದಾರೆ ಅಂತ ಆಗ ಅರ್ಥ ಆಯಿತು.
ಅಂದರೆ ಸಣ್ಣ ಸಣ್ಣದ್ರಲ್ಲೂ ಬಾಬಾ ಅಂದರೆ ಅವರು ನಿಂತಿರ್ಬೇಕಾದ್ರೆ ಆ ಒಬ್ಬ ಅಣ್ಣಂದರ ಒಂದು ಶರೀರ ನಮಗೆ ಟಚ್ ಆಗ್ತಾ ಇತ್ತು. ಅಂದರೆ ಅವರು ಏನು ಮಾಡ್ತಾ ಇದ್ರು, ಬಸ್ಸು ಅದು ಅಲಗಾಡ್ತಿರುತ್ತಲ್ಲ, ಅದು ರಶೀದ ಹೋಗ್ಬೇಕಾದ್ರೆ, ಅದು ಮೂವ್ ಆಗಬೇಕಾದ್ರೆ ಆವಾಗ ಅದು ಟಚ್ ಆಗ್ತಾ ಇರಬೇಕಾದ್ರೆ ಏನಾಯಿತು, ಬಾಬಾ ನಮಗೆ ಆ ಸಂಕಲ್ಪ ಕೊಟ್ಟರು, ಟಚ್ ಮಾಡಿದ್ರು. ಸಡನ್ಲಿ ಸ್ಮೆಲ್ಲು ಕೂಡ ಅದೇ ಬಂದ್ಬಿಡ್ತು, ಊದುಬತ್ತಿ ಸ್ಮೆಲ್ಲು. ಕಡ್ಡಿ ಹಚ್ಚಿತಾರಲ್ಲ, ಕಡ್ಡಿ ಹಚ್ಚಿರ್ತಾರೆ ನೋಡಿ, ಆ ಸ್ಮೆಲ್ ಬಂದ್ಬಿಡ್ತು. ಸಡನ್ಲಿ ಅದು ಶವ ಟಚ್ ಆಗ್ತಾ ಇದೆ, ಶವ ಟಚ್ ಮಾಡ್ತಾ ಇದ್ದೀರಾ ನೀವು ಅಂತ ಅನ್ನೋ ಥರ ಸಂಕಲ್ಪ ಸಡನ್ನಾಗಿ ಮುಂದೆ ಬಂದ್ಬಿಟ್ಟೆ ನಾನು. ಗೊತ್ತಾಗಲಿಲ್ಲ ನೋಡಿ ಬಾಬಾ ಯಾವ ರೀತಿ ಟಚ್ ಮಾಡ್ತಾರೆ ಅಂತ. ಆಗ ಅನ್ನಿಸ್ತು, ಅಲ್ಲಿವರೆಗೂ ನನಗೂ ಗೊತ್ತಿರಲಿಲ್ಲ ದೇಹಾಭಿಮಾನಕ್ಕೆ ಶವ ಅಂತ ಹೇಳ್ತಾರೆ ಅಂತ, ಅಲ್ಲಿವರೆಗೂ ನನಗೂ ಗೊತ್ತಿರಲಿಲ್ಲ. ಆಗ ಗೊತ್ತಾಯಿತು, ದೇಹದ ಅಂದರೆ ದೇಹಾಭಿಮಾನಕ್ಕೆ, ದೇಹಕ್ಕೆ ಶವ ಅಂತ ಹೇಳ್ತಾರೆ. ದೇಹಕ್ಕೆ ಶವ. ಯಾವಾಗ ದೇಹದಲ್ಲಿ ಆತ್ಮದ ಸ್ಮೃತಿ ಇರುತ್ತೆ ಆಗ ಏನಾಗುತ್ತೆ, ಅವ್ರು ಬದುಕಿದ್ದಾರೆ ಅಂತ ಅರ್ಥ ಆಯ್ತಲ್ಲ. ಅಂದರೆ ಅದು ಜೀವಂತವಾಗಿರುವಂತಹವರು ಅಂತ ಹೇಳ್ಬೋದು. ಅಂದರೆ ಆತ್ಮಕ್ಕೆ ಮರಣ ಇಲ್ಲ ಅಲ್ವಾ, ಶರೀರಕ್ಕೆ ಮರಣ ಇದೆ. ಮತ್ತೆ ಬರೀ ಶರೀರ ನಾನು ಅನ್ಕೊಂಡ್ಬಿಟ್ಟೆ ಅಂದರೆ ಅದು ಶವನೇ ತಾನೆ. ಆತ್ಮ ಇಲ್ಲ, ಬರೀ ಶರೀರ ನಾನು ಅನ್ಕೊಂಡ್ರೆ ಅದು ಶವ ತಾನೆ. ಮತ್ತೆ ಅವರು ಶರೀರ ಅಭಿಮಾನದಲ್ಲಿದ್ದಾರೆ. ಅವರು ಬಸ್ಸಲ್ಲಿ ನಾವು ನಿಂತಿರ್ಬೇಕಾದ್ರೆ ಅವರು ಶರೀರದ ಅಭಿಮಾನದಲ್ಲಿದ್ದಾರೆ, ಶರೀರವನ್ನು ಟಚ್ ಮಾಡ್ತಿದ್ದಾರೆ. ಅಂದರೆ ಅವರು ಒಂದು ನೂಕುತ್ತಿದ್ದಾರೆ, ಶರೀರದಿಂದ ನೂಕುತ್ತಿದ್ದಾರೆ ಕೂಡ ಅಲ್ಲಿ ಬಸ್ಸಲ್ಲಿ ರಶಲ್ಲಿ ಇರಬೇಕಾದ್ರೆ. ಆಗ ಏನಾಯಿತು, ಬಾಬಾ ಆ ಥರ ಶವ ಟಚ್ ಆಗ್ತಿದೆ, ಶವ ಅನ್ನೋ ಥರ ನಮಗೆ ಅನುಭವ ಮಾಡಿಸಿದ್ರು. ಆ ಸ್ಮೆಲ್ಲು ಕೂಡ ಆ ಟೈಮಲ್ಲಿ ಅದೇ ಬಂದ್ಬಿಡ್ತು. ಅದು ಸಡನ್ನಾಗಿ ಶವದ ಒಂದು ದೃಶ್ಯನೇ ಕಣ್ಮುಂದೆ ಬಂದ್ಬಿಡ್ತು ನನಗೆ. ಆ ಒಂದು ಕಣ್ಣಿಗೆ ಕಾಣಿಸ್ಬಿಡ್ತು ಶವ, ಮತ್ತೆ ಅಲ್ಲಿ ಪಕ್ಕದಲ್ಲಿ ಕಡ್ಡಿ ಹಚ್ಚಿರ್ತಾರಲ್ಲ ಅದೇ ದೃಶ್ಯ ಕೂಡ ಕಾಣಿಸ್ಬಿಡ್ತು ನನಗೆ. ಬಾಬಾ ತೋರಿಸ್ಬಿಟ್ರು. ಅದಕ್ಕೆ ಹೇಳ್ತಾರೆ, ದೇಹಾಭಿಮಾನ, ದೇಹ ಅನ್ನುವಂಥದ್ದು ಏನಾಗಿದೆ, ಶವದ ಸಮಾನ. ಆದ್ರಿಂದ ಎಲ್ಲರೂ ಶವಗಳಾಗಿದ್ದಾರೆ, ಎಲ್ಲರೂ ಸತ್ತೋಗಿದ್ದಾರೆ ಅಂತ ಬಾಬಾ ಹೇಳ್ತಿದ್ದಾರೆ. ಯಾರು ದೇಹಾಭಿಮಾನದಲ್ಲಿರ್ತಾರೆ ಅವರೆಲ್ಲ ಶವಗಳೇ ಅಂತ ಹೇಳ್ತಾರೆ. ಆದ್ದರಿಂದ ಎಲ್ಲರೂ ಶವಗಳಾಗಿದ್ದಾರೆ, ಮರಣವನ್ನ ಹೊಂದಿದ್ದಾರೆ, ಎಲ್ಲರೂ ಸತ್ತೋಗ್ಬಿಟ್ಟಿದ್ದಾರೆ. ಅಂದರೆ ಶರೀರದ ಸ್ಮೃತಿಯಲ್ಲಿದ್ದಾರೆ ಹೊರತು ಆತ್ಮದ ಸ್ಮೃತಿಯಲ್ಲಿಲ್ಲ. ಈಗ ನೀವು ಹೋಗಿ ಅವರಿಗೆ ಪ್ರಾಣದಾನ, ಜೀವದಾನವನ್ನ ಮಾಡಿ, ನೀವು ಶರೀರ ಅಲ್ಲ ನೀವು ಆತ್ಮ ಅಂತ ಹೇಳಿ ಬದುಕಿಸ್ರಿ ಅವರಿಗೆ ಅಂತ ಹೇಳ್ತಿದ್ದಾರೆ. ಅರ್ಥ ಆಯ್ತಲ್ಲ, ಅವರು ಶರೀರ ಅಲ್ಲ ಆತ್ಮಗಳು ಅಂತ ಅವರಿಗೆ ಆತ್ಮದ ಸ್ಮೃತಿಯನ್ನು, ಆತ್ಮದ ಜ್ಞಾನವನ್ನು ಕೊಡಿ, ಮೂರನೇ ಕಣ್ಣನ್ನು ಓಪನ್ ಮಾಡಿಸಿ. ಆಗ ಅದು ಜೀವದಾನ, ಪ್ರಾಣದಾನ, ನೇತ್ರದಾನ ಆಗಿರುತ್ತೆ. ಜ್ಞಾನದ ಕಣ್ಣನ್ನು ನಾವು ಕೊಡ್ತೀವಿ ಅಂದರೆ ಅದು ನೇತ್ರದಾನ ಆಗಿರುತ್ತೆ. ಆ ಜ್ಞಾನದ ಕಣ್ಣಿಂದ ನಾವು ನೋಡ್ತಿದ್ದೀವಿ. ದೇಹ ಅಂದರೆ ಅದು ಶವ ಏನು ನೋಡುತ್ತೆ, ಶವಕ್ಕೆ ಏನು ಗೊತ್ತಾಗುತ್ತೆ ಹೇಳಿ? ಶವಕ್ಕೇನಾದರೂ ಗೊತ್ತಾಗುತ್ತಾ? ಗೊತ್ತಾಗೋದಿಲ್ಲ. ದೇಹಾಭಿಮಾನದಲ್ಲಿ ಬಂದು ಸ್ಥೂಲವಾದ ಕಣ್ಣುಗಳಿಂದ ಸ್ಥೂಲವಾದ ವಸ್ತುಗಳನ್ನು ನಾವು ನೋಡ್ತೀವಿ ಹೊರತು ಅದರ ಒಂದು ಸರಿಯಾದ ಒಂದು ಅದರ ಬಗ್ಗೆ ನಮಗೆ ನಿಖರವಾದ ಒಂದು ಮಾಹಿತಿ ನಮಗೆ ಗೊತ್ತಾಗೋದಿಲ್ಲ, ಅದರ ಅನುಭವ ನಮಗೆ ಗೊತ್ತಾಗೋದಿಲ್ಲ ಸರಿಯಾಗಿ. ಆ ಥರ ಇರುತ್ತೆ. ಅದಕ್ಕೆ ಬಾಬಾ ಹೇಳ್ತಾರೆ, ಯಾರ್ಯಾರೆಲ್ಲ ದೇಹಾಭಿಮಾನದಲ್ಲಿ ಮರಣ ಹೊಂದಿದ್ದಾರೆ ಅವರೆಲ್ಲರೂ, ನಾವು ಅರ್ಧಕಲ್ಪದಿಂದಲೂ ಅಷ್ಟೇ ನಾನು ದೇಹ ಅನ್ಕೊಳ್ತಾ ಬಂದು ಆತ್ಮಾಭಿಮಾನದಿಂದ ಸತ್ತೋಗಿದ್ದೆ. ದೇಹಾಭಿಮಾನದಲ್ಲಿ ಬದುಕಿದ್ದೀನಿ ಅಷ್ಟೇ, ಆದರೆ ಅದು ದೇಹ ಅಂದರೆ ಅದು ಸತ್ತೋಗಿದ್ದೀನಿ ಅಂತಲೇ ಅರ್ಥ. ಆತ್ಮದ ಸ್ಮೃತಿ ಇಲ್ಲ ಅಂದರೆ ಅದಕ್ಕೆ ಮರಣ ಅಂತಲೇ ಹೇಳೋದು, ಸಾವು ಅಂತಲೇ ಹೇಳೋದು. ಬರೀ ಶರೀರ, ಆತ್ಮದಲ್ಲಿ ಶರೀರ ಇಲ್ಲ ಅಂದರೆ ಆ ಶರೀರಕ್ಕೆ ಶವ, ಹೆಣ ಅಂತಲೇ ನಾವು ಹೇಳೋದು, ಡೆಡ್ ಬಾಡಿ ಅಂತಲೇ ಹೇಳೋದು. ನಾವು ಕೇವಲ ನಾನು ದೇಹಾಭಿಮಾನ ಅಂತ ಅನ್ಕೊಂಡೇ ಇದ್ದೆ. ದೇಹಾಭಿಮಾನದಲ್ಲಿ ಬರುವಂಥದ್ದು ಬಟ್ ಯಾವಾಗ ಬಾಬಾ ರಿಯಲ್ ಎಕ್ಸ್ಪೀರಿಯನ್ಸ್ ಮಾಡಿಸಿದ್ರಲ್ಲ, ಅದು ಶವ, ಅದು ಡೆಡ್ ಬಾಡಿ ಆಗಿದೆ. ಡೆಡ್ ಬಾಡಿ ಟಚ್ ಆಗ್ತಿದೆ ನೋಡು ಅಂತ ಹೇಳಿ ಶವದ ಒಂದು ಇದನ್ನೇ ತೋರಿಸ್ಬಿಟ್ಟು, ಆ ಸ್ಮೆಲ್ಲು ಕೂಡ ಬಂದ್ಬಿಡ್ತಾ, ಊದುಬತ್ತಿ ಅದು ಸ್ಮೆಲ್ಲು ಕೂಡ ತರಿಸ್ಬಿಟ್ರಲ್ಲ ಬಾಬಾ. ಅದು ನಿಜವಾಗ್ಲೂ ಅದನ್ನು ಮರೆಯೋದಕ್ಕಾಗೋದಿಲ್ಲ. ಬಾಬಾ ಅಷ್ಟು ನನಗೆ ಸ್ಟ್ರಾಂಗ್ ಆಗಿ ಅವತ್ತು ಟಚಿಂಗ್ ಕೊಟ್ಟರು. ಅಂದರೆ
ಅದು ಯಾವ ಥರ ಬಾಬಾ ನಮಗೆ ಸಣ್ಣದ್ರಲ್ಲೂ ನಮಗೆ ಜೊತೆಯಲ್ಲಿರ್ತಾ ನಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇರ್ತಾರೆ. ಹುಷಾರಾಗಿರಿ ಮಕ್ಕಳೇ, ಎಚ್ಚರವಾಗಿರಿ ಮಕ್ಕಳೇ ಅಂತೆಲ್ಲ ಯಾವ ರೀತಿ ನಮಗೆ ಎಚ್ಚರಿಕೆ ಕೊಡ್ತಾ ಇರ್ತಾರೆ ಅನ್ನೋದು ಇದರಲ್ಲಿ ನಮಗೆ ಅರ್ಥ ಆಗುತ್ತೆ ಕೂಡ ಅಲ್ವಾ. ನೋಡಿ, ಅದು ಸರಿನಾ ತಪ್ಪಾ ಅನ್ನೋದು ಕೂಡ ಅರ್ಥ ಮಾಡಿಸಿದ್ರು ತಾನೇ ಬಾಬಾ. ಬಟ್ ಅದ್ರ ಬಗ್ಗೆ ರಿಯಲ್ ಆಗು ಕೂಡ ಅರ್ಥ ಮಾಡಿಸಿದ್ರು ತಾನೆ. ಅದು ಶವ ದೇಹ, ಅದು ಅವರು ದೇಹಾಭಿಮಾನದಲ್ಲಿದ್ದಾರೆ ಆಯ್ತಾ. ಅವರು ಆ ರಶ್ ಇರೋದಕ್ಕೆ ಅವರು ಒತ್ತುತ್ತಿದ್ದಾರೆ, ತಳ್ಳುತ್ತಿದ್ದಾರೆ. ಬಾಬಾ ಅಂದರೆ ಅವರು ಸೈಡಿಗೆ ಹೋಗ್ಬೋದಿತ್ತು, ಬಟ್ ಆ ಥರ ಮಾಡ್ತಿದ್ದಾರೆ. ಬಾಬಾ ನೋಡಿ ಯಾವ ರೀತಿ ನಮಗೆ ಅರ್ಥ ಮಾಡಿಸಿದ್ರು ಅಂತ. ಅದನ್ನೇ ನಾವು ಅದೇ ಸರಿ ಯಾವುದು, ತಪ್ಪು ಯಾವುದು, ಯಾರು ಹೇಗೆ ಎಂಥವ್ರು ಇರ್ತಾರೆ, ಯಾವ ರೀತಿ ಇರ್ತಾರೆ ಎಲ್ಲ ನಮಗೆ ಅರ್ಥ ಮಾಡಿಸ್ತಾರೆ ಬಾಬಾ. ಅದು ನಮಗೆ ಅರ್ಥ ಆಗೋದೇ ಮೂರನೇ ಕಣ್ಣಿಂದ. ನಾವು ದೇಹದಾರಿಗಳಾಗಿದ್ದರೆ ಏನು ಅನಿಸ್ಬಿಡುತ್ತೆ ಅಲ್ವಾ. ಅದೆಲ್ಲ ಕಾಮನ್ ಬಿಡು ಅಂತ ಹೇಳ್ತೀವಿ. ಬಾಬಾ ಮುರಳಿಯಲ್ಲಿ ಹೇಳ್ತಾರೆ, ದೇಹವನ್ನು ಸ್ಪರ್ಶನೂ ಮಾಡಬಾರ್ದು ಅಂತ ಹೇಳ್ತಾರೆ. ಒಂದು ದೇಹ ಇನ್ನೊಂದು ದೇಹಕ್ಕೆ ಟಚ್ ಕೂಡ ಆಗಬಾರ್ದು ಅಂತ ಹೇಳ್ತಾರೆ. ಗೊತ್ತಾ, ಅಷ್ಟು ಸೂಕ್ಷ್ಮವಾಗಿದೆ. ಅಂಥದ್ರಲ್ಲಿ ಆ ಥರ ಆಗ್ತಿದೆ ಅಂದರೆ ಬಾಬಾ ನಮಗೆ ಟಚಿಂಗ್ ಕೊಡೋದು, ನಮಗೆ ಎಚ್ಚರಿಕೆ ಕೊಡೋದು, ಅದು ಇದೆ ಅಲ್ವಾ, ಅದು ನಮಗೆ ಸೂಕ್ತವಾದದ್ದೇ ಅಲ್ವಾ. ಒಂದು ಶರೀರ ಇನ್ನೊಂದು ಶರೀರವನ್ನು ಟಚ್ಚು ಮಾಡಬಾರ್ದು, ಸ್ಪರ್ಶ ಆಗಬಾರ್ದು ಅಂತಲೂ ಸಹ ಬಾಬಾ ಹೇಳ್ತಾರೆ. ಅಂದರೆ ಏನು, ದೇಹಾಭಿಮಾನದಲ್ಲಿ ಇದ್ದು ದೇಹದಲ್ಲಿರುವಂಥ ಆತ್ಮವನ್ನು ನಾವು ನೋಡಬೇಕು. ದೇಹಾಭಿಮಾನದಲ್ಲಿ ಅಂದರೆ ನಾನು ಆ ದೇಹದಲ್ಲಿ ಇದ್ದರೂ ಕೂಡ ಆತ್ಮ ಅಂತ ತಿಳಿದು ದೇಹವನ್ನು ನೋಡದೆ ಆತ್ಮವನ್ನು ನೋಡಬೇಕು. ನಾನು ಯಾವಾಗ ದೇಹಾಭಿಮಾನದಲ್ಲಿದ್ದು ಇತರರನ್ನ ದೇಹ ಅಂತ ನಾನು ನೋಡ್ತೀನಿ, ಆಗ ನಾನು ಸಂಕಲ್ಪದಲ್ಲಿ ದೇಹವನ್ನು ಸ್ಪರ್ಶ ಮಾಡಿದೆ. ಅರ್ಥ ಆಯ್ತಲ್ಲ. ಸಂಕಲ್ಪದಲ್ಲಿ ಮನಸ್ಸಿಂದ ನಾನು ದೇಹವನ್ನು ಸ್ಪರ್ಶ ಮಾಡಿದೆ ಅಂತ ಅರ್ಥ. ಈಗ ನಾನು ದೇಹಾಭಿಮಾನದಲ್ಲಿದ್ದೀನಿ, ಇತರರನ್ನು ದೇಹ ಅಂತ ನೋಡ್ತಿದ್ದೀನಿ ಅಂದರೆ ಏನು, ಸ್ಪರ್ಶ ಮಾಡಿದೆ ಅಂತಲೇ ಅರ್ಥ ಆಯ್ತಲ್ಲ. ಸ್ಪರ್ಶ ಮಾಡಿದೆ ಅಂತಲೇ ಆಗತ್ತೆ. ಅದು ಸ್ಪರ್ಶ ಮಾಡಬಾರ್ದು, ಸಂಕಲ್ಪದಲ್ಲೂ ದೇಹದ ಸ್ಪರ್ಶ ಮಾಡಬಾರ್ದು ಅಂದರೆ ಇದೇನೇ ಆಗಿರುತ್ತೆ. ಮತ್ತು ನಾವು ಸ್ಥೂಲವಾಗಿಯೂ ಸಹ ನಾವು ಸ್ಪರ್ಶ ಆಗತ್ತೆ ಅಂದರೆ ದೇಹದಲ್ಲಿ ಈಗ ನಮ್ಮ ಆತ್ಮದ ಒಂದು ವೈಬ್ರೇಷನ್ಸ್ ಏನಾಗುತ್ತೆ, ನಮ್ಮ ದೇಹದ ತುಂಬ ಎಲ್ಲ ಸ್ಕಿನ್ನಿಂದನೂ ಸಹ ಹೊರಗಡೆ ಬರ್ತಿರುತ್ತೆ ನಮ್ಮ ವೈಬ್ರೇಷನ್ಸ್. ಅರ್ಥ ಆಯ್ತಲ್ಲ. ಆ ವೈಬ್ರೇಷನ್ಸು ಏನಾಗುತ್ತೆ, ಹರಡ್ತಿರುತ್ತೆ. ಈಗ ಯಾರಾದರೂ ದೇಹಾಭಿಮಾನದಲ್ಲಿರ್ತಾರೆ, ವಿಕಾರಗಳಲ್ಲಿರ್ತಾರೆ, ಅರ್ಥ ಆಯ್ತಾ. ನೀವು ಅವ್ರ ಹತ್ರ ಹೋಗಿ ಸಡನ್ನಾಗಿ ಅವರ ಟಚ್ ಮಾಡ್ಕೊಂಡು ಕೂತ್ಕೊಳ್ಳಿ, ಆ ವೈಬ್ರೇಷನ್ ಸಡನ್ಲಿ ಅಟ್ಯಾಕ್ ಆಗುತ್ತೆ ನಮಗೆ. ಅದಕ್ಕೆ ಬಾಬಾ ಹೇಳುವಂತಹದ್ದು ಆಯ್ತಲ್ಲ. ಈ ಥರ ಎಲ್ಲ ಇರುತ್ತೆ. ಅದಕ್ಕೆ ಬಾಬಾ ಅವರು ದೇಹಾಭಿಮಾನದಲ್ಲಿದ್ದಾರೆ, ಅವರು ಆ ಥರ ಅಂದರೆ ದೇಹಾಭಿಮಾನದಲ್ಲಿ ಇರೋದ್ರಿಂದ ಬಾಬಾ ಏನು ಮಾಡಿದ್ರು, ನನಗೆ ಟಚ್ ಕೊಟ್ಟರು, ಶವ ಟಚ್ ಆಗ್ತಾ ಇದೆ. ಅಂದರೆ ಆ ಸಮಯದಲ್ಲಿ ನನ್ನ ಆತ್ಮದ ಸ್ಮೃತಿಯಲ್ಲಿರ್ತಾ ಬಸ್ಸಲ್ಲಿರೋರೆಲ್ಲರೂ ಸಹ ಆತ್ಮಗಳು ಅನ್ನೋ ದೃಷ್ಟಿಯಿಂದ ನೋಡ್ತಿದ್ದೀನಿ. ಬಾಬಾ ಅವರ ಸ್ಮೃತಿಯಲ್ಲಿರ್ತಾ ಆಗ ಬಾಬಾ ಆ ಒಂದು ಟಚಿಂಗ್ ಕೊಟ್ಟರು. ಯಾಕೆ ಅಂದರೆ ನೋಡಿ, ಆತ್ಮದ ಕಣ್ಣು ಓಪನ್ ಆಗಿದೆ ಅಂದರೆ ಬಾಬಾ ಏನು ಮಾಡ್ತಾರೆ, ನಮಗೆ ಜ್ಞಾನದ ಮೂಲಕ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ನಮಗೆ ಅರ್ಥ ಮಾಡಿಸ್ತಾರೆ. ಆಗಲೇ ನಮಗದು ಅರ್ಥನೂ ಸಹ ಆಗುವಂತಹದ್ದು. ಆಗ ನಮಗದೇನಾಗುತ್ತೆ, ಅರ್ಥ ಆಗುತ್ತೆ. ಸ್ಥೂಲವಾದ ಕಣ್ಣಿಗೆ ನಮಗೆ ಸರಿಯಾದ ಒಂದು ರೀತಿಯಲ್ಲಿ ನಮಗೆ ಅರ್ಥ ಆಗೋದಿಲ್ಲ. ಆದರೆ ದಿವ್ಯ ಕಣ್ಣು, ಈಗ ನೋಡಿ ಮುರುಳಿ ಇದೆ, ಬಾಬಾ ಮುರುಳಿ ಏನು ತಿಳಿಸ್ತಾರೆ ಮುರುಳಿ, ಬಟ್ ಆ ಮುರುಳಿ ಬಾಬಾ ತಿಳಿಸಿರೋ ರೀತಿಯಲ್ಲೇ ನಮಗದು ಅರ್ಥ ಆಗಬೇಕು ಅಂದರೆ ಅದು ಆತ್ಮದ ಅಂದರೆ ಮೂರನೇ ಕಣ್ಣು ಅಂದರೆ ದಿವ್ಯ ಬುದ್ಧಿ ಏನಿದೆ ಅದಕ್ಕೆ ಮಾತ್ರನೇ ಅರ್ಥ ಆಗೋದು, ಜ್ಞಾನದ ಕಣ್ಣು ಆಯಿತಾ. ಅದರಿಂದ ಮಾತ್ರನೇ ನಮಗೆ ಅರ್ಥ ಆಗೋದು. ದಿವ್ಯ ಬುದ್ಧಿಯಿಂದ ಏನಾಗ್ಬಿಡುತ್ತೆ, ನಮಗೆ ಅರ್ಥ ಆಗುತ್ತೆ ಜ್ಞಾನ. ಯಾವಾಗ ಮೂರನೇ ಕಣ್ಣು ಓಪನ್ ಆಗಿರುತ್ತೆ ಆಗ ದಿವ್ಯ ಬುದ್ಧಿ ಓಪನ್ ಆಗುತ್ತೆ ಆಯಿತಾ. ಮೂರನೇ ಕಣ್ಣು ಆತ್ಮದ ಕಣ್ಣು ಓಪನ್ ಆಗಿದ್ದಾಗ
ದಿವ್ಯ ಬುದ್ಧಿ ಎನ್ನುವಂತಹದ್ದು ವರ್ಕ್ ಆಗುತ್ತೆ. ಆ ದಿವ್ಯ ಬುದ್ಧಿಗೆ ನಮಗೆ ಅರ್ಥ ಆಗುವಂತಹದ್ದು ಬಾಬಾರವರ ಒಂದು ಟಚಿಂಗ್ಸು ಬರೋದು ಸಹ ದಿವ್ಯ ಬುದ್ಧಿಗೇನೆ. ಬಾಬಾರವರ ಒಂದು ಮುರುಳಿ ಆ ಒಂದು ಸಾರ ಬಾಬಾರವರು ಯಾವ ರೀತಿ ಯಾವ ಒಂದು ಅರ್ಥದಲ್ಲಿ ತಿಳಿಸಿದರೆ ಅದರ ಒಂದು ಅರ್ಥ ಆಗೋದು ಸಹ ಅದೇ ರೀತಿಯಲ್ಲಿ ಅರ್ಥ ಆಗೋದು ಸಹ ನಮಗೆ ಯಾವುದರಿಂದ ಅಂದರೆ ಯಾವುದಕ್ಕೆ? ದಿವ್ಯ ಬುದ್ಧಿಗೆ. ಅರ್ಥ ಆಯ್ತಲ್ಲ? ಯಾವಾಗ ಆತ್ಮದ ಕಣ್ಣು ಕ್ಲೋಸ್ ಆಗಿಬಿಡುತ್ತೆ, ಮೂರನೇ ಕಣ್ಣು ಕ್ಲೋಸ್ ಆಗಿಬಿಡುತ್ತೆ, ಜ್ಞಾನದ ಕಣ್ಣು, ಆಗ ದಿವ್ಯ ಬುದ್ಧಿ ಓಪನ್ ಆಗಲ್ಲ, ದಿವ್ಯ ಬುದ್ಧಿ ಕ್ಲೋಸ್ ಆಗಿರುತ್ತೆ. ಯಾವಾಗ ಆತ್ಮದ ಕಣ್ಣು ಓಪನ್ ಆಗಿರುತ್ತೆ ಆವಾಗ ದಿವ್ಯ ಬುದ್ಧಿ ಓಪನ್ ಆಗುತ್ತೆ. ಆವಾಗಲೇ ಇದು ಸರಿ, ಇದು ತಪ್ಪು, ಬಾಬಾ ಹೇಳಿದಾರಲ್ಲ, ಬಾಬಾ ಶ್ರೀಮತ ಹೀಗಿದೆ, ಜ್ಞಾನ ಹೀಗಿದೆ, ಅದರ ಒಂದು ಚಿಂತನೆ ನಡೀತಿರುತ್ತೆ. ಆಗ ನಾವು ಯಾವುದೇ ತಪ್ಪು ನಿರ್ಧಾರಗಳನ್ನು ನಾವು ತಗೊಳ್ಳೋಕ್ಕಾಗೋದಿಲ್ಲ, ತಪ್ಪು ಯೋಚನೆಗಳನ್ನು ಸಹ ನಾವು ಮಾಡೋದಕ್ಕಾಗೋದಿಲ್ಲ. ಸ್ಮೃತಿ ಇರಬೇಕಾಗ ನಮಗೆ, ಆಗ ಸ್ಮೃತಿ ಇರುತ್ತೆ, ಜ್ಞಾನದ ಸ್ಮೃತಿ, ಜ್ಞಾನದ ಚಿಂತನೆ ನಡೀತಿರುತ್ತೆ ಅಂತಂದಾಗ ಜ್ಞಾನದ ಕಣ್ಣು, ಮೂರನೇ ಕಣ್ಣು ಓಪನ್ ಆಗಿದೆ ಅಂದರೆ ದಿವ್ಯ ಬುದ್ಧಿ ಓಪನ್ ಆಗಿರುತ್ತೆ. ಬಾಬಾ ಟಚಿಂಗ್ ಕೊಡ್ತಿರ್ತಾರೆ, ಬಾಬಾ ಅರ್ಥ ಮಾಡಿಸ್ತಿರ್ತಾರೆ, ಎಲ್ಲವೂ ಸಹ ದಿವ್ಯ ಬುದ್ಧಿಗೆ ಅರ್ಥ ಆಗ್ತಾ ಹೋಗುತ್ತೆ. ಸರಿಯಾದ ನಿರ್ಧಾರಗಳನ್ನು ಸಹ ನಾವು ತಗೊಳ್ತಾ ಹೋಗ್ತೀವಿ. ಹಾಗೆಯೇ ನಾವು ಅರ್ಧಕಲ್ಪದಿಂದ ನಾವು ದಿವ್ಯ ಬುದ್ಧಿ ಕ್ಲೋಸ್ ಆಗಿ, ಮೂರನೇ ಕಣ್ಣು ಕ್ಲೋಸ್ ಆಗಿ ನಾವು ಬಂದಿದ್ದೀವಿ ಅಲ್ಲ, ಆದ್ದರಿಂದ ನಮಗೆ ಯಾವುದು ಸರಿ ಯಾವುದು ತಪ್ಪು ಗೊತ್ತಿಲ್ಲ, ಅಲೆದಾಡಿದ್ವಿ, ಹುಡುಕಾಡಿದ್ವಿ, ಶಾಂತಿಗೋಸ್ಕರ, ಪ್ರೀತಿಗೋಸ್ಕರ ಎಲ್ಲೆಲ್ಲೋ. ಆದರೆ ಅದು ನಮ್ಮಲ್ಲೇ ಇದೆ. ಪರಮಾತ್ಮ ಮತ್ತು ಆತ್ಮ ಕನೆಕ್ಷನ್ನು, ಆತ್ಮ ಪರಮಾತ್ಮ ಇಬ್ಬರಲ್ಲೇ ಇದೆ ಅದು ಅನ್ನುವಂತಹದ್ದು ನಮಗೆ ಗೊತ್ತಿರಲಿಲ್ಲ. ಯಾವುದ್ಯಾವುದೋ ಮನುಷ್ಯರು, ವಸ್ತುಗಳು, ವ್ಯಕ್ತಿಗಳು, ಪ್ಲೇಸ್ಗಳು ಎಲ್ಲೆಲ್ಲೋ ಹುಡುಕಿದ್ವಿ, ಸಿಗಲಿಲ್ಲ. ಈಗ ಬಾಬಾ ಸರಿಯಾದ ಒಂದು ಅಂದರೆ ನಮಗೆ ಮೂರನೇ ಕಣ್ಣನ್ನು ಕೊಟ್ಟು, ನಮಗೆ ದಿವ್ಯ ಬುದ್ಧಿಯನ್ನು ಕೊಟ್ಟು ನಮಗೆ ಅರ್ಥ ಮಾಡಿಸ್ತಿದ್ದಾರೆ. ನೋಡಿ ಅಂತ ಹೇಳ್ತಿದ್ದಾರೆ, ಆತ್ಮದ ಕಣ್ಣಿಂದ ನೋಡಿ ಅಂತ ಹೇಳ್ತಿದ್ದಾರೆ, ದಿವ್ಯ ಬುದ್ಧಿಯಿಂದ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಈಗ ನಾವು ಹೇಗೆ ಬಾಬಾರವರಿಂದ ಮೂರನೇ ಕಣ್ಣನ್ನು ಪಡ್ಕೊಂಡಿದ್ದೀವಿ, ಆತ್ಮದ ಕಣ್ಣನ್ನು ನಾವು ಪಡ್ಕೊಂಡಿದ್ದೀವಿ, ದಿವ್ಯ ಬುದ್ಧಿಯನ್ನು ಓಪನ್ ಮಾಡ್ಕೊಂಡಿದ್ವಿ, ಹಾಗೆ ಇತರರು ಸಹ ಅದೇ ರೀತಿ ಭ್ರಮಿಸ್ತಿದ್ದಾರೆ, ಅಲೆದಾಡ್ತಿದ್ದಾರೆ, ಹುಡುಕಾಡ್ತಿದ್ದಾರೆ. ಅಂತಹ ಆತ್ಮಗಳಿಗೆ ಜ್ಞಾನದ ಕಣ್ಣು, ಮೂರನೇ ಕಣ್ಣನ್ನು ಕೊಡಿ ಮತ್ತು ದಿವ್ಯ ಬುದ್ಧಿಯನ್ನು ಸಹ ಓಪನ್ ಮಾಡಿಸಿ ಅಂತ ಅದಕ್ಕೆ ಬಾಬಾ ಹೇಳುವಂಥದ್ದು. ಸರಿಯಾದ ಮಾರ್ಗ, ಬುದ್ಧಿ ಮಾರ್ಗ ಆಗ ನಮಗೆ ಅರ್ಥ ಆಗುತ್ತೆ. ಬುದ್ಧಿಯಿಂದ, ದಿವ್ಯ ಬುದ್ಧಿಯಿಂದ ನಮಗೆ ಮಾರ್ಗ ಅನ್ನುವಂತಹದ್ದು ಅರ್ಥ ಆಗುತ್ತೇನೋ ಕೂಡ. ಯಾವುದು ಸರಿ, ಯಾವುದು ತಪ್ಪು, ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಯಾವುದು ಮಾಯೆ, ಯಾವುದು ಬಾಬಾ ಆಗಿದ್ದಾರೆ, ಯಾವುದು ಶ್ರೀಮತ, ಯಾವುದು ಮನ್ಮತ, ಎಲ್ಲವೂ ಸಹ ಗೊತ್ತಾಗ್ತಾ ಹೋಗುತ್ತೆ. ಮತ್ತು ಅವರಿಂದ ನಮಗೆ ಸಲಹೆಗಳು ಸಹ ಸಿಗ್ತಾ ಹೋಗುತ್ತೆ. ಆದ್ದರಿಂದ ನಾವೇನು ಮಾಡಬೇಕು? ಯಾವುದನ್ನು? ಮೂರನೇ ಕಣ್ಣು, ಆತ್ಮದ ಸ್ಮೃತಿಯನ್ನು ಮತ್ತು ಪರಮಾತ್ಮನ ಸ್ಮೃತಿಯನ್ನು ನಾವು ತರಿಸ್ತೀವಿ ಅಂದರೆ, ಅಲ್ಲಿ ಆತ್ಮ ಪರಮಾತ್ಮ ಕನೆಕ್ಟ್ ಆಗೋಯ್ತು ಅಂದರೆ ಆತ್ಮದ ಕಣ್ಣು ಓಪನ್ನು ಮತ್ತು ದಿವ್ಯ ಬುದ್ಧಿ ಕೂಡ ಓಪನ್ ಆಗಿಬಿಡುತ್ತೆ. ಅರ್ಧಕಲ್ಪ ನಮಗೆ ದಿವ್ಯ ಬುದ್ಧಿ ಕ್ಲೋಸ್ ಆಗೋಗಿತ್ತು. ಯಾಕಂದರೆ ಆತ್ಮದ ಎಲ್ಲಿ ಆತ್ಮ ಅನ್ನೋ ಸ್ಮೃತಿ ಇರಲ್ಲ, ಅಲ್ಲಿ ದಿವ್ಯ ಬುದ್ಧಿನೂ ವರ್ಕ್ ಆಗೋದಿಲ್ಲ. ನಾನು ದೇಹ ಅಂತ ಅಂದ್ಕೊಂಡಿದ್ದೀನಲ್ಲ, ಅದಕ್ಕೆ ದೇಹದ ಬುದ್ಧಿ, ಸ್ಥೂಲವಾದ ಬುದ್ಧಿ ವರ್ಕ್ ಆಗ್ತಿತ್ತು ನಮಗೆ ಎಲ್ಲಿಂದ? ದ್ವಾಪರ ಯುಗದಿಂದ. ಆದರೆ ಈಗ ನಾವು ಆತ್ಮ ಅಂತ ಅಂದ್ಕೊಂಡ್ರೆ ದಿವ್ಯ ಬುದ್ಧಿ ವರ್ಕ್ ಆಗುತ್ತೆ. ಅರ್ಥ ಆಗ್ತಿದೆಯಲ್ಲ? ಅದರಿಂದ ನಾವು ಈಗ ಮಾಡಬೇಕಾಗಿರುವಂತಹ ಸೇವೆ ಇದೇ ಆಗಿದೆ. ನಾವು ಸಂದೇಶ ಕೊಡ್ತೀವಿ, ಆಯಿತಾ? ಎಷ್ಟೋ ನಾವು ಆತ್ಮದ ಪರಿಚಯ ಕೊಡ್ತೀವಿ, ಪರಮಾತ್ಮನ ಪರಿಚಯ ಕೊಡ್ತೀವಿ, ಆಯಿತಾ? ನಾವು ಕೊಡಬೇಕಾದ್ರೆ ನಮಗೆ ಕಲ್ಯಾಣ ಭಾವನೆ, ದಯಾ ಭಾವನೆ, ಸೇವಾ ಮನೋಭಾವ, ಬೇಹದ್ದಿನ ಒಂದು ವೈರಾಗ್ಯ ವೃತ್ತಿ ಮತ್ತು ಬೇಹದ್ದಿನ ಸೇವಾದಾರಿಯಾಗಿ ಕಲ್ಯಾಣ ಭಾವನೆಯಿಂದ, ಶುಭ ಭಾವನೆಯಿಂದ ನಾವೇನು ಮಾಡಬೇಕು? ಆತ್ಮಗಳಿಗೆ ಆತ್ಮದ ಕಣ್ಣನ್ನು ನಾವು ದಾನವಾಗಿ, ಜ್ಞಾನದ ಕಣ್ಣನ್ನು ನಾವು ದಾನವಾಗಿ ಕೊಡಬೇಕು. ಜ್ಞಾನದ ಕಣ್ಣು, ಆತ್ಮದ ಕಣ್ಣು ಓಪನ್ ಆಯಿತು ಅಂದರೆ ಆಗ ಏನಾಗುತ್ತೆ? ಎಲ್ಲವೂ ಸಹ ಅವರಿಗೆ ಸರಿಯಾಗಿ ಗೋಚರ ಆಗ್ತಾ ಹೋಗುತ್ತೆ. ಸ್ಥೂಲವಾದ ಕಣ್ಣಿಗೆ ಸೂಕ್ಷ್ಮವಾದದ್ದು ಕಾಣೋದಿಲ್ಲ, ನಿಜ ತಾನೆ? ಸೂಕ್ಷ್ಮವಾದದ್ದು ಸ್ಥೂಲವಾದ ಕಣ್ಣಿಗೆ ಕಾಣೋದಿಲ್ಲ, ಆದರೆ ಸೂಕ್ಷ್ಮವಾದ ಆತ್ಮದ ಕಣ್ಣಿಗೆ ಮಾತ್ರ, ಜ್ಞಾನದ ಕಣ್ಣಿಗೆ ಮಾತ್ರ ಸೂಕ್ಷ್ಮವಾದಂತಹದ್ದು, ದಿವ್ಯವಾದಂತಹದ್ದು ಕಾಣುತ್ತೆ. ಮತ್ತು ಕೆಲವರಿಗೆ ನೋಡಿ, ಕೆಲವರಿಗೆ ಆತ್ಮ ಸಾಕ್ಷಾತ್ಕಾರ ಆಗುತ್ತೆ, ಕೆಲವರಿಗೆ ಪರಮಾತ್ಮನ ಸಾಕ್ಷಾತ್ಕಾರ ಆಗುತ್ತೆ. ಸ್ಥೂಲವಾದ ಕಣ್ಣಿಗೆ ಕಾಣುತ್ತೆ. ಯಾವಾಗ ನೀವು ಜಾಸ್ತಿ ಆತ್ಮದ ಸ್ಮೃತಿಯಲ್ಲಿರ್ತೀರಾ, ಪರಮಾತ್ಮನ ಸ್ಮೃತಿಯಲ್ಲಿರ್ತೀರಾ, ಆತ್ಮದ ಅಭ್ಯಾಸನೇ ನೀವು ಮಾಡ್ತಾ ಹೋಗ್ತೀರಾ, ಸ್ಥೂಲವಾದ ಕಣ್ಣುಗಳಿಗೆ ಅಂದರೆ ದಿವ್ಯ ಬುದ್ಧಿನೇ ಓಪನ್ ಆಗಿರುತ್ತಲ್ಲ, ಅದು ಸ್ಥೂಲವಾದ ಕಣ್ಣುಗಳಿಗೆ ಕಾಣದಂಗಿರುತ್ತೆ. ಅದು ಯಾವುದು? ಆತ್ಮ ಮತ್ತು ಪರಮಾತ್ಮನ ಸಾಕ್ಷಾತ್ಕಾರ. ಪರಮಾತ್ಮನೂ ಕಾಣ್ತಾರೆ, ಅವರು ಪ್ರಕಾಶತೆ ಜಾಸ್ತಿ ಇರುತ್ತೆ ಅಷ್ಟೆ.
ಅಂದರೆ ಬಾಬಾರವರು ಸದಾ ಪವಿತ್ರ, ಸದಾ ಅವರು ಶಕ್ತಿ ಶಾಲಿಯಾಗಿರ್ತಾರೆ, ಸದಾ ಅವರು ನಮ್ಮ ಥರ ಪಾತ್ರಧಾರಿಯಲ್ಲ ಅಲ್ವಾ. ಅವರು ಸದಾ ಸರ್ವಶಕ್ತಿವಂತ, ಜ್ಞಾನ ಸಾಗರ, ಎಲ್ಲದರಲ್ಲೂ ಸಾಗರ ಅವರು. ಅಂದರೆ ಅವರ ಒಂದು ಪ್ರಕಾಶತೆ ಎಷ್ಟಿರುತ್ತೆ ಅಂದರೆ ತುಂಬ ಇರುತ್ತೆ. ಅವ್ರದ್ದು ಪ್ರಕಾಶತೆ, ಪವಿತ್ರತೆ, ಒಂದು ಪ್ರಕಾಶತೆ ಜಾಸ್ತಿ ಇರುತ್ತೆ. ಜ್ಞಾನದ ಪ್ರಕಾಶತೆ, ಪವಿತ್ರತೆ, ಪ್ರಕಾಶತೆ ತುಂಬ ಇರುತ್ತೆ. ಆದ್ದರಿಂದ ಅವರನ್ನು ನಾವು ಗುರುತಿಸ್ಬೋದು ಕೂಡ. ಮೊದಲು ನಮಗೂ ಗೊತ್ತಾಗ್ತಿರ್ಲಿಲ್ಲ ಯಾವುದು ಆತ್ಮ ಯಾವುದು ಪರಮಾತ್ಮ ಅಂತ. ಆಮೇಲೆ ಬಾಬಾ ಅರ್ಥ ಮಾಡಿಸಿದ್ರು, ಆತ್ಮಗಳು ಪ್ರಕಾಶತೆ ಕಡಿಮೆ ಕಾಣುತ್ತೆ, ಆತ್ಮಗಳದ್ದು ಪ್ರಕಾಶತೆ ಕಡಿಮೆ ಕಾಣುತ್ತೆ, ಆದರೆ ಬಾಬಾರವರ ಪ್ರಕಾಶತೆ ಜಾಸ್ತಿ ಕಾಣುತ್ತೆ. ಅಂದರೆ ನಮ್ಮ ದಿವ್ಯ ಬುದ್ಧಿಗೆ ಕಾಣುವಂಥದ್ದು ಸ್ಥೂಲವಾದ ಕಣ್ಣುಗಳು ಕಾಣದಂಗೆನೇ ಇರುತ್ತೆ. ಎಷ್ಟೋ ಸರಿ ಬಾಬಾನೂ ಕಾಣಿಸ್ತಾರೆ, ಆತ್ಮಗಳು ಸಹ ಸಣ್ಣದಕ್ಕೆ ಸ್ಟಾರ್ ಥರ ಆತ್ಮಗಳು ಸಹ ನಮಗೆ ಕಾಣ್ತಾ ಹೋಗ್ತವೆ. ಯಾಕೆ ಅಂದರೆ ಅದು ದಿವ್ಯ ಬುದ್ಧಿಗೆ ಕಾಣುವಂಥದ್ದು, ಆದರೆ ಅದು ಸ್ಥೂಲ ಕಣ್ಣುಗಳಿಗೇನೆ ಕಾಣ್ದಂಗಿರುತ್ತೆ ನಮಗೆ. ಅಂದರೆ ರಿಯಲ್ ಆಗಿನೇ ನಮಗೆ ಈ ಸ್ಥೂಲ ಕಣ್ಣಿಂದಲೇ ಒಂದು ಸೆಕೆಂಡಲ್ಲೇ ಅದು ಬಂದು ಒಂದು ಪ್ರತ್ಯಕ್ಷ ಹೊರಟೋಗುತ್ತೆ. ಒಂದೇ ಸೆಕೆಂಡ್ ಪಳ್ಳ ಅಂತ ಹಂಗೆ ಹೊರಟೋಗ್ಬಿಡುತ್ತೆ. ಆಯ್ತಲ್ಲ. ಅಂದರೆ ಆತ್ಮದ ಒಂದು ಸಾಕ್ಷಾತ್ಕಾರನೂ ಕೂಡ ಜ್ಞಾನದ ಕಣ್ಣಿಗೆ, ಅಂದರೆ ಜ್ಞಾನದ ಕಣ್ಣು ಓಪನ್ ಆಗಿದ್ರೇ ಆಗುವಂಥದ್ದು. ಆತ್ಮ ಕಾಣೋದು ಅಷ್ಟೇ, ಪರಮಾತ್ಮ ಕಾಣೋದು ಅಷ್ಟೇ. ಹೆಚ್ಚೆಚ್ಚಿಗೆ ಯಾರು ಅಶರೀರಿ ಅಭ್ಯಾಸವನ್ನು ಮಾಡ್ತಾ ಹೋಗ್ತಾರೆ ಅವರಿಗೆ ಆತ್ಮನೂ ಕಾಣುತ್ತೆ, ಪರಮಾತ್ಮನೂ ಕಾಣ್ತಾರೆ. ಅದು ಅನುಭವ ಮಾಡ್ಕೊಂಡಿರೋರಿಗೆ ಗೊತ್ತಾಗತ್ತೆ. ಅದು ಕಾಣ್ತಾ ಹೋಗ್ತಾರೆ. ಬಾಬಾನೂ ಕಾಣ್ತಾರೆ, ಆತ್ಮನೂ ಸಹ, ಇತರ ಆತ್ಮಗಳು ಸಹ ಕಾಣುತ್ತೆ. ಬೇರೆ ಬೇರೆ ಆತ್ಮಗಳು, ಸ್ಟಾರ್ ಥರ ಆತ್ಮಗಳು ಕೂಡ ಕಾಣುತ್ತೆ. ಬಾಬಾನೂ ಸಹ ಆಗಾಗ ಕಾಣ್ತಾರೆ ಕೂಡ. ಆದ್ದರಿಂದ ನಾವು ಏನು ಮಾಡಬೇಕು, ನಾವು ನೋಡಿ ಎಷ್ಟೆಲ್ಲ ಹುಡುಕಾಡ್ತಿದ್ವಿ ನಾವು ಅರ್ಧ ಕಲ್ಪದಿಂದ. ಏನು ಹೇಳ್ತಾರೆ ಗೊತ್ತಾ, ಭಗವಂತನನ್ನು ಈಗಲೂ ಸಹ ಭಕ್ತಿ ಮಾರ್ಗದ ಒಂದು ಮಂದಿ ಹೇಳ್ತಾರೆ, ನಮಗೆ ಬಂದು ಹೇಳ್ತಾರೆ ಏನಂತ ಅಂದರೆ, ಭಗವಂತನನ್ನು ನೋಡೋಕ್ಕಾಗತ್ತಾ ಅಮ್ಮ, ಭಗವಂತನನ್ನು ನೋಡೋದಕ್ಕಾಗೋದಿಲ್ಲ, ಭಗವಂತ ಆ ಥರ ಕಾಣೋದಿಲ್ಲ, ಎಲ್ಲರ ಕಣ್ಣಕ್ಕೂ ಕಾಣೋದಿಲ್ಲ, ಅದಷ್ಟು ಪುಣ್ಯ ಮಾಡಿರಬೇಕು, ದೇವತೆಗಳನ್ನು ನೋಡ್ಬೋದೇ ಹೊರತು ನಾವು ಭಗವಂತನನ್ನು ನಾವು ನೋಡೋಕ್ಕಾಗೋದಿಲ್ಲ. ಆದರೆ ಅವ್ರಂಗೆ ಹೇಳುವಾಗ ಭಗವಂತನನ್ನು ನಾವು ನೋಡಿರ್ತೀವಲ್ಲ, ಬಾಬಾರವರ ಒಂದು ಆತ್ಮಿಕ ರೂಪ ನಾವು ನೋಡಿರ್ತೀವಲ್ಲ, ಅವಾಗ ನಮ್ಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಎಷ್ಟು ಖುಷಿ ಆಗುತ್ತೆ ಅಂದರೆ, ನಾವು ಕಣ್ಣಾರೇನು ನಮಗೆ ಅದು ಅನುಭವ ಆಗಿದೆ. ಬಾಬಾರವರ ಒಂದು ಜ್ಯೋತಿರ್ಬಿಂದು ನಿರಾಕಾರ ಅಂಡಾಕಾರದ ರೂಪನೂ ನಮಗೆ ದಿವ್ಯ ಬುದ್ಧಿಗೆ ಬಾಬಾ ತೋರಿಸಿದ್ದಾರೆ. ಮತ್ತು ಸ್ಥೂಲವಾದ ಕಣ್ಣು ಕಾಣದಂಗೆ ನಮಗೆ ಅದು ಅನುಭವ ಆಗಿದೆ ಬಾಬಾರವರದ್ದು ಕೂಡ, ಮತ್ತು ಆತ್ಮಗಳದ್ದು ಕೂಡ. ಬಾಬಾರವರನ್ನು ನೋಡೋಕ್ಕಾಗೋದಿಲ್ಲಮ್ಮ, ತುಂಬ ಪುಣ್ಯ ಬೇಕು. ಬಾಬಾ ಅಂದರೆ ಭಗವಂತನನ್ನು ನೋಡೋದಕ್ಕೆ ತುಂಬ ಪುಣ್ಯ ಬೇಕು. ಅವರು ಕಣ್ಣು ಕಾಣೋದಿಲ್ಲ, ಎಲ್ಲರ ಕಣ್ಣಿಗೂ ಕಾಣೋದಿಲ್ಲ, ಅವ್ರನ್ನ ನೋಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿರೋರು ಇದ್ದಾರೆ, ಪೂಜಾರಿಗಳು, ಅಂಥವರೆಲ್ಲನೂ ಸಹ. ಆ ಸಮಯದಲ್ಲಿ ನನಗೆ ಖುಷಿ ತಡ್ಕೊಳಕ್ಕಾಗಲಿಲ್ಲ, ಸಂತೋಷ ತಡ್ಕೊಳಕ್ಕಾಗಲಿಲ್ಲ, ಕಣ್ಣಲ್ಲಿ ನೀರೇ ಬಂತು. ಅಂದರೆ ನಾವು ನೋಡಿದ್ವಲ್ಲ ಬಾಬಾರವರನ್ನು, ಭಗವಂತನನ್ನು ನಾವು ನೋಡಿದ್ವಲ್ಲ, ಕಾಣಿದ್ರಲ್ಲ ನಮ್ಮ ಕಣ್ಣಿಗೆ, ನಮ್ಮ ಜೊತೆಯಲ್ಲಿದ್ದಾರಲ್ಲ, ಸದಾ ನಮ್ಮ ಜೊತೆಯಲ್ಲಿ ಇರ್ತಾರಲ್ಲ, ಸದಾ ಅನುಭವಗಳನ್ನು ಮಾಡಿಸ್ತಿರ್ತಾರಲ್ಲ, ಸದಾ ಎಚ್ಚರಿಕೆಗಳನ್ನು ಕೊಡ್ತಿರ್ತಾರೆ, ಸದಾ ಸಲಹೆಗಳನ್ನು ಕೊಡ್ತಿರ್ತಾರೆ. ಮತ್ತು ನಾವೆಷ್ಟು ಅದೃಷ್ಟಶಾಲಿಗಳು, ನಾವು ಭಗವಂತನನ್ನು ನಾವು ಪಡ್ಕೊಂಡಿದ್ದೇವೆ ಅಂದರೆ ನಮ್ಮಷ್ಟು ಅದೃಷ್ಟವಂತರು ಬೇರೆ ಯಾರೂ ಇಲ್ಲ. ಅವರು ಆ ಥರ ಹೇಳುವಾಗ ನಮಗೆ ಭಗವಂತ ಕಾಣೋದಿಲ್ಲ, ನೋಡೋಕ್ಕೆ ಸಾಧ್ಯ ಇಲ್ಲ, ಭಗವಂತನನ್ನು ದೇವತೆಗಳನ್ನು ನೋಡ್ಬೋದಿನ್ನ, ದೇವಾನುದೇವತೆಗಳನ್ನು ನಾನು ನೋಡಿದ್ದೀನಿ, ಆದರೆ ಭಗವಂತನನ್ನು ನಾನು, ಅಂದರೆ ಒಬ್ಬ ಪೂಜಾರಿ ಹೇಳಿದ್ದು, ನಾನು ಭಗವಂತನನ್ನು ನೋಡಿಲ್ಲ, ಅವ್ರು ನೋಡೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ, ಎಂತೆಂಥವರೋ ಕಷ್ಟಪಟ್ಟಿದ್ದಾರೆ, ವ್ರತಗಳು ಮಾಡಿದ್ದಾರೆ, ಹಠಯೋಗಗಳನ್ನು ಮಾಡಿದ್ದಾರೆ, ಆದರೂ ಭಗವಂತ ಅವ್ರಿಗೆ ಕಾಣಿಲ್ಲ. ಎಷ್ಟೋ ಮಂದಿಗೆ ದೇವತೆಗಳು ಕಾಣಿದ್ದಾರೆ, ನಮಗೆ ಕಾಣಿಲ್ಲ ಅಂತ ಹೇಳಿದ್ರು. ಆಗ ನಾವೇನೂ ಕಷ್ಟಪಟ್ಟಿಲ್ಲ, ಆದರೆ ನಾವು ಆತ್ಮನ ಸ್ಮೃತಿಯಲ್ಲಿ ಪರಮಾತ್ಮನನ್ನು ಸ್ಮೃತಿ ಮಾಡೋದ್ರ ಮೂಲಕ ಬಾಬಾ ನಮಗೆ ಕಾಣಿದಾರಲ್ಲ, ನಮ್ಮ ಜೊತೆಯಲ್ಲೇ ಇದ್ದಾರಲ್ಲ, ದಿನ ಓದಿಸ್ತಾರೆ, ಯೋಗ ಮಾಡಿಸ್ತಾರೆ, ದಿನ ಪಾಲನೆ ಕೊಡ್ತಾರೆ, ಜ್ಞಾನ ಯೋಗದ ಪಾಲನೆ ಕೊಡ್ತಾರೆ, ಅಮೃತ ವೇಳೆ ಎದ್ದೇಳಿಸ್ತಾರೆ ಅಲ್ವಾ, ಶಕ್ತಿಗಳನ್ನು ಕೊಡ್ತಾರೆ, ಜ್ಞಾನದ ಊಟವನ್ನು ಕೊಡ್ತಾರೆ, ಶಕ್ತಿಯ ಊಟವನ್ನು ಕೊಡ್ತಾರೆ, ಏನೆಲ್ಲ ನಮಗೆ ಮಾಡ್ತಿದ್ದಾರಲ್ಲ. ಡೈರೆಕ್ಟಾಗಿ ನಾವು ಜೊತೆಯಲ್ಲೇ ಅನುಭವ ಮಾಡ್ಕೋತಿದ್ದೀವಲ್ಲ, ಟಚಿಂಗ್ ಕೊಡ್ತಿರ್ತಾರೆ, ಸದಾ ಸಣ್ಣದ್ರಲ್ಲೂ ಅನುಭವ ಮಾಡಿಸ್ತಿರ್ತಾರೆ ಬಾಬಾ.
ಅದೆಲ್ಲ ಅನುಭವ ಮಾಡ್ಕೊಂಡವ್ರಿಗೆ ಭಗವಂತ ನಮ್ಮ ಜೊತೆಲಿದ್ದಾರೆ. ಅವ್ರ ಹತ್ರ ಹೇಳ್ತಿದ್ದಾರೆ ಭಗವಂತನ ನೋಡೋಕ್ಕಾಗೋದಿಲ್ಲ, ಪಡೆಯೋಕ್ಕಾಗೋದಿಲ್ಲ ಅಂತ. ಆದರೆ ನಮಗಿದರ ಅನುಭವ ಅದು ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಆವಾಗ ಬಾಬಾ ಹೇಳಿಸಿದ್ರು ಕೂಡ ಅವ್ರಿಗೆ, ಭಗವಂತನನ್ನ ಪಡೆಯುವಂತಹ ಮಾರ್ಗ ಇದು ಜ್ಞಾನ ಮಾರ್ಗ ಆಗಿದೆ, ಭಗವಂತನನ್ನ ಅನುಭವ ಮಾಡುವಂಥ ಮಾರ್ಗ ಇದು ಜ್ಞಾನ ಮಾರ್ಗ ಆಗಿದೆ. ಭಗವಂತನನ್ನು ನಾವು ಅನುಭವ ಮಾಡ್ಕೋಬೋದು, ನೋಡ್ಬೋದು ಕೂಡ. ನಾವು ಅಂದರೆ ಈ ಜ್ಞಾನವನ್ನು ನಾವು ತಿಳ್ಕೊಳ್ಬೇಕು ಅಂತ ತಿಳಿಸೋದಕ್ಕೆ ಪ್ರಯತ್ನ ಪಟ್ಟರೂ ಸಹ ಅವರು ತುಂಬ ಭಕ್ತಿ ಮಾರ್ಗದಲ್ಲಿ ಪೂಜಾರಿ ಆಗಿದ್ದಾರೆ. ಆದ್ದರಿಂದ ಅವರು ಅಂದರೆ ಹೇಳೋದು ಬಾಬಾ ತಿಳಿಸಿದ್ದಾರೆ, ಆದರೆ ಅವ್ರಿಗಿನ್ನೂ ಒಂದು ಬುದ್ಧಿ ಬೀಗ ಓಪನ್ ಆಗಲಿಲ್ಲ. ಆಯ್ತಲ್ಲ, ಅದಕ್ಕೆ ಹೇಳುವಂಥದ್ದು. ಹೊರಗಡೆ ಆ ಥರ ಹೇಳ್ತಾರೆ, ಆದರೆ ನಿಮಗೂ ನಮಗೂ ಬಾಬಾ ಜೊತೆಯಲ್ಲೇ ಇದ್ದಾರೆ ಅಲ್ವಾ, ಜೊತೆಯಲ್ಲೇ ಇದ್ದಾರೆ. ಡೈಲಿ ಮುರುಳಿ ಓದ್ತಾರೆ, ಮಲಗಿಸ್ತಾರೆ, ಎದ್ದೇಳಿಸ್ತಾರೆ, ಊಟ ಮಾಡಿಸ್ತಾರೆ, ನಮಗೆ ಪ್ರಸಾದ ತಿನ್ನಿಸ್ತಾರೆ, ಜೊತೆಯಲ್ಲೇ ಇರ್ತಾರೆ, ಜೊತೆಯಲ್ಲೇ ಕೆಲಸ, ನಮ್ಮ ಕಾರ್ಯ ವ್ಯವಹಾರಗಳನ್ನು ಅವರೇ ಮಾಡ್ತಾರೆ. ನಾವು ನಿಮಿತ್ತ ಆಗಿದ್ದೀವಿ. ನಾವೆಷ್ಟು ಅದೃಷ್ಟ, ಡೈರೆಕ್ಟ್ ಮಕ್ಕಳಾಗ್ಬಿಟ್ಟಿದ್ದೀವಿ ಈಗ. ನಾವು ಅಷ್ಟು ಅದೃಷ್ಟಶಾಲಿ, ಪದಮ ಭಾಗ್ಯಶಾಲಿ ಮಕ್ಕಳಲ್ವಾ ಈಗ ನಾವು. ಅದಕ್ಕೆ ನಾವು ಇಷ್ಟು ಅನುಭವ ಮಾಡ್ಕೊಂಡಿದ್ದೀವಲ್ಲ, ಈ ಸುಖ, ಈ ಪ್ರೀತಿ ಅನುಭವಗಳು, ಪರಮಾತ್ಮನ ಅನುಭವ, ಆತ್ಮದ ಅನುಭವ, ಮತ್ತು ಅವರ ಒಂದು ಗುಣ ಶಕ್ತಿಗಳ ಅನುಭವ. ಹೆಚ್ಚಿಗೆ ನೀವು ಆತ್ಮಿಕ ಅಭ್ಯಾಸ ಮಾಡ್ತಾ ಹೋಗಿ, ಆ ಭ್ರುಕುಟಿಯ ಮಧ್ಯೆ ಈ ಮೊಬೈಲ್ ವೈಬ್ರೇಟ್ ಆಗುತ್ತೆ ನೋಡಿ, ಆ ಥರ ವೈಬ್ರೇಷನ್ಸ್ ಎಲ್ಲ ಇರುತ್ತೆ. ಮತ್ತು ಆ ವೈಬ್ರೇಷನ್ ಹರಡೋದು ಸಹ ತರಂಗಗಳ ರೂಪದಲ್ಲಿ ಕಾಣುತ್ತೆ, ಕಲ್ಲರ್ ರೂಪದಲ್ಲಿ ತರಂಗಗಳು ಹರಡ್ತಿರುತ್ತೆ. ಅವೆಲ್ಲ ಅನುಭವ ಆಗುತ್ತೆ. ಹೆಚ್ಚಿಗೆ ಆತ್ಮಿಕ ಅಭ್ಯಾಸವನ್ನು ಮಾಡಬೇಕು. ನಾನು ಆತ್ಮ, ನನ್ನ ತಂದೆ ಪರಮಾತ್ಮ, ಜಾಸ್ತಿ ಡಿಪೆಂಡ್ ಬಾಬಾರವ್ರ ಕಡೆನೇ ಆಗಬೇಕು. ಇವೆಲ್ಲ ಅನುಭವಗಳನ್ನು ಬಾಬಾ ಆವಾಗ ಮಾಡಿಸ್ತಾರೆ. ಆತ್ಮದ ಅನುಭವನೂ ಆಗುತ್ತೆ. ಆತ್ಮ ಯಾವ ರೀತಿ ಇರುತ್ತೆ ಅನ್ನೋ ಅನುಭವನೂ ಮಾಡಿಸ್ತಾರೆ, ಪರಮಾತ್ಮ ಯಾವ ರೀತಿ ಇರ್ತಾರೆ ಅನುಭವನೂ ಮಾಡಿಸ್ತಾರೆ. ಎಲ್ಲವನ್ನು ಥಿಯರಿ ಪ್ರಾಕ್ಟಿಕಲ್ಲು ಎರಡೂ ಸಹ ಅನುಭವ ಮಾಡಿಸ್ತಾರೆ ಬಾಬಾ. ಆದರೆ ನಾವೇನು ಮಾಡಬೇಕು, ಜಾಸ್ತಿ ಪರಮಾತ್ಮನ ಸ್ಮೃತಿ, ಆತ್ಮದ ಸ್ಮೃತಿ. ಬಾಬಾ ಹೇಗೆ ನಿರಾಕಾರ ಇದ್ದಾರೆ, ನಾವು ಹಾಗೆ ಆ ಒಂದು ನಿರಾಕಾರದ ಅಭ್ಯಾಸವನ್ನು ಮಾಡ್ತಾ ಹೋಗಬೇಕು. ನಾವು ಹೆಚ್ಚೆಚ್ಚಿಗೆ ನಾವು ಆ ಒಂದು ಅಭ್ಯಾಸ, ಬಾಬಾ ಬಿಟ್ಟರೆ ಬೇರೆ ಯಾರೂ ಇಲ್ಲ ನಮಗೆ. ಈ ಒಂದು ಅಭ್ಯಾಸವನ್ನು ನಾವು ಹೆಚ್ಚಿಗೆ ನಾವು ಮನಸ್ಸಲ್ಲಿ ಅವರೊಬ್ಬರನ್ನೇ ಇಟ್ಕೊಂಡು ಅಭ್ಯಾಸ ನಾವು ಮಾಡ್ತಾ ಹೋಗ್ತೀವಿ ಅಂತಂದರೆ, ಆತ್ಮದ ನೋಡಿ, ಆತ್ಮ ಅಂತ ನಾವು ಸ್ಮೃತಿಯಲ್ಲಿ ಕೂತ್ಕೊಂಡ್ವಿ ಯೋಗ ಮಾಡೋದಕ್ಕೆ, ಪರಮಾತ್ಮನ ಸ್ಮೃತಿಯಲ್ಲಿ ಅಂತಂದರೆ ಆತ್ಮದ ವೈಬ್ರೇಷನ್ಸ್ ಹರಡುತ್ತಿರಬೇಕು ನಮಗೆ. ಅದು ಬಿಟ್ಟರೆ ಬೇರೆ ಅನುಭವ ಆಗಬಾರದು ನಮಗೆ. ಆ ಥರ ನಾವು ಮಾಡಬೇಕು ಯೋಗ. ಆಯ್ತಲ್ಲ, ವೈಬ್ರೇಷನ್ಸ್ ಹರಡ್ತಿರುತ್ತೆ, ಕಲರ್ ವೈಬ್ರೇಷನ್ಸ್ ಹರಡ್ತಿರುತ್ತೆ. ಯಾಕಂದರೆ ಒಂದೊಂದು ಗುಣಕ್ಕೂ ಒಂದೊಂದು ಕಲರ್ ಇದೆಯಲ್ಲ, ಶಾಂತಿ, ಪ್ರೀತಿ ಎಲ್ಲದಕ್ಕೂ ಸಹ ಆ ವೈಬ್ರೇಷನ್ಸ್ ತರಂಗಗಳ ರೂಪದಲ್ಲಿ ಹರಡ್ತಿರುತ್ತೆ. ಯಾವ ಥರ ಅದು ಅಲೆಗಳ ರೂಪದಲ್ಲಿ ಹೋಗ್ತಿರುತ್ತೆ. ಅದು ನೀವು ಅನುಭವ ಮಾಡ್ಕೊಂಡಿದ್ರೆ ಅದು ನಿಮಗೂ ಸಹ ಗೊತ್ತಿರುತ್ತೆ ಕೂಡ. ಮತ್ತು ಭ್ರುಕುಟಿಯ ಮಧ್ಯದಲ್ಲಿ ಭ್ರುಕುಟಿನೇ ಫುಲ್ಲು ವೈಬ್ರೇಟ್ ಆಗ್ತಿರುತ್ತೆ. ಭ್ರುಕುಟಿ ಆ ಭಾಗ ಏನಿದೆ ಅದು ಫುಲ್ಲು ವೈಬ್ರೇಟ್ ಆಗ್ತಿರುತ್ತೆ. ಮತ್ತು ಬಾಬಾರವರಿಂದ ಶಕ್ತಿಗಳು ತಗೊಂಡಾಗ ಬಾಡಿಯೆಲ್ಲ ಹೀಟ್ ಸಹ ಆಗುತ್ತೆ. ಯಾಕಂದರೆ ಶಕ್ತಿಗಳು ಅಗ್ನಿ ರೂಪ ಅಲ್ವಾ. ಬಾಬಾರವರಿಂದ ಶಕ್ತಿ ನಮ್ಮ ಆತ್ಮದಲ್ಲಿ ಪ್ರವೇಶ ಆಗಿದೆ ಅಂದರೆ ಬಾಡಿಯೆಲ್ಲ ಹೀಟ್ ಸಹ ಅನುಭವ ಆಗುತ್ತೆ. ಇದೆಲ್ಲನೂ ಸಹ ಕೆಲವ್ರು ಮಾಡ್ಕೊಂಡಿರ್ಬೋದು, ಕೆಲವ್ರು ಮಾಡ್ಕೊಳ್ಳದೇ ಇರ್ಬೋದು. ಬಟ್ ಅಭ್ಯಾಸ ಮಾಡ್ತಾ ಹೋದರೆ ಇವೆಲ್ಲನೂ ಸಹ ಆಗುತ್ತೆ. ಮತ್ತು ಇದೆಲ್ಲ ಮತ್ತು ಬಾಬಾರವರಿಂದ ಸುಖ, ಶಾಂತಿ, ಆ ಪ್ರೀತಿ, ಮತ್ತು ಅವರ ಒಂದು ಸಹಯೋಗ ಎಲ್ಲ ಅನುಭವ ಆಗ್ತಾ ಹೋಗುತ್ತೆ. ಮತ್ತು ಇಷ್ಟೆಲ್ಲ ನಾವು ಅನುಭವ ಮಾಡ್ತಿದ್ದೀವಲ್ಲ, ಈಗ ನಮ್ಮದೆಲ್ಲನೂ ಸಹ ಅಲೆದಾಟ, ಹುಡುಕಾಟ, ಭ್ರಮಿಸುವಂಥದ್ದೆಲ್ಲ ಸಮಾಪ್ತಿ ಆಗೋಗಿದೆ. ಹಾಗೆ ನಮ್ಮ ಥರನೇ ಇತರರು ಸಹ ನಮ್ಮ ಥರ ಇತರರು ಸಹ ಅನುಭವ ಮಾಡ್ಕೋಬೇಕು ಅಂದರೆ ಅವರಿಗೆ ನಾವೇನು ಮಾಡಬೇಕು, ಊರುಗೋಲಾಗಬೇಕು. ಮೂರನೇ ಕಣ್ಣನ್ನು, ಜ್ಞಾನದ ಕಣ್ಣನ್ನು ಕೊಡಬೇಕು. ದಿವ್ಯ ಬುದ್ಧಿ ಅವ್ರಿಗೂ ಓಪನ್ ಆಗಬೇಕು. ಅವರು ಸಹ ಪರಮಾತ್ಮನ ಅನುಭವ, ಆತ್ಮದ ಅನುಭವವನ್ನು ಅವರು ಮಾಡ್ಕೋಬೇಕು. ಅನೇಕ ಜನ್ಮಗಳ ದುಃಖ, ಅಲೆದಾಟ, ಭ್ರಮಿಸೋದು, ಚಿಂತೆ ಅವೆಲ್ಲದರಿಂದ ಅವರು ಸಹ ದೇಹಾಭಿಮಾನದಿಂದ ಮುಕ್ತರಾಗಬೇಕು. ಅವರು ಸಹ ಆತ್ಮಾಭಿಮಾನಿಗಳಾಗಬೇಕು. ಈ ಒಂದು ಕಲ್ಯಾಣ ಭಾವನೆ, ಯಾಕಂದರೆ ಅವರೆಲ್ಲ ನಮ್ಮ ಸಹೋದರರು. ಮನೆಯಲ್ಲಿ 4 ಜನ ಇದ್ದೀವಿ ಅಂತಂದರೆ ನಾವೊಬ್ಬರು ತಿಂದರೆ ಸಾಕು, ನಮ್ಮ ಹೊಟ್ಟೆ ತುಂಬಿದ್ರೆ ಸಾಕು, ಅವರೇನಾದರೂ ಹೋಗಲಿ ಅಂತ ನಾವು ಅಂದ್ಕೊಳ್ಳೋದಿಲ್ಲ ಅಲ್ವಾ. ಏನೇ ಆದರೂ ಕೂಡ ನಮ್ಮದೊಂದು ಫ್ಯಾಮ್ಲಿ, ನಾವೆಲ್ಲ ಒಂದು ಫ್ಯಾಮ್ಲಿ, ನಾವೆಲ್ಲ ಅಣ್ಣ ತಮ್ಮಂದರು, ಅಪ್ಪ ಅಮ್ಮ ಎಲ್ಲ ಇರ್ತೀವಿ. ಆದರೆ ನಮ್ಮ ಇರೋದ್ರಲ್ಲೇ ನಾವೆಲ್ಲ ಹಂಚ್ಕೊಂಡು ತಿಂತೀವಿ. ನಿಜ ತಾನೆ. ನಾನು ಒಬ್ರು ಸಿಕ್ಕಿದ್ರೆ ಸಾಕು ಬಿಡಪ್ಪ, ಅವ್ರಿಗೆಲ್ಲ ಏನು ಕೊಡ್ಬೇಕು, ನಾನು ಹೊಟ್ಟೆ ತುಂಬಿದ್ರೆ ಸಾಕು ಅಂತ ನಾವು ಸುಮ್ಮನೆ ಇದ್ದೋಗ್ಬಿಡ್ತೀವ? ಇಲ್ಲ ತಾನೆ, ಅವ್ರಿಗೂ ಸಹ ನಾವು ಕೊಡ್ತೀವಲ್ಲ. ಹಾಗೆಯೇ ಇದು ಸಹ ಇಡೀ ವಿಶ್ವದ ಆತ್ಮಗಳು ನಮ್ಮ ಸಹೋದರರಾಗಿದ್ದಾರೆ. ನಾವೆಲ್ಲ ಒಬ್ಬ ತಂದೆಯ ಮಕ್ಕಳಾಗಿದ್ದೀವಿ. ಬಾಬಾರವರಿಂದ ನಮ್ಗೆ ಏನು ಸಿಗ್ತಿದೆ ಅದನ್ನು ನಾವು ಇತರರಿಗೆ ಹಂಚಬೇಕು. ಅದಕ್ಕೆ ಪಾಪ ಆಗುತ್ತೆ ಅದು.
ನಾವು ಹಂಚಿಲ್ಲ ಅಂತಂದರೆ ಅಲ್ವಾ. ಈಗ ನೋಡಿ ಅಪ್ಪ ನಮಗೆ ಎಲ್ಲ ತಿಂಡಿ ತೊಗೊಂಬಂದು ಕೊಡ್ತಿರ್ತಾರೆ, ಊಟ ತೊಗೊಂಬಂದು ಕೊಡ್ತಿರ್ತಾರೆ. ನಾವು ಉಳಿದಿರೋ ಮನೆ ಇರೋರಿಗೆ ಕೊಡದೆ ನಾವು ಒಬ್ಬರೇ ಬಚ್ಚಿಟ್ಕೊಂಡು ತಿಂದ್ಬಿಟ್ಟು ನಾವು ಅವ್ರು ಕೊಡದೆ ಬಿಟ್ಬಿಟ್ರೆ ಅವರು ಹೊಟ್ಟೆ ಹಸಿದುಕೊಂಡು ಅವರ ಆಸೆಗಳಿಂದ ಹೊಟ್ಟೆ ಹಸಿದುಕೊಂಡು ಅವರಿಷ್ಟು ಸುಸ್ತಾಗಿ ಅದು ನಮ್ಗೆ ಮೋಸ ಆಗುತ್ತಲ್ಲ, ವಂಚನೆ ಆಗುತ್ತಲ್ಲ, ಪಾಪ ಆಗುತ್ತಲ್ಲ, ಆ ಥರ ಆಗ್ಬಿಡುತ್ತೆ. ಬಾಬಾರವರಿಂದ ನಮಗೆ ಜ್ಞಾನ ಸಿಗ್ತಿದೆ, ಯೋಗ ಜ್ಞಾನದ ಮೂಲಕ ನಮ್ಗೆ ಏನೇನೆಲ್ಲ ಪ್ರಾಪ್ತಿಗಳು ಸಿಗ್ತಿದೆ ಬಾಬಾರವರಿಂದ, ಏನೇನೆಲ್ಲ ಖಜಾನೆಗಳು ಸಿಗ್ತಿದೆ, ಸುಖದ ಅನುಭವ, ಶಾಂತಿ ಅನುಭವ ಏನೆಲ್ಲ ಆಗ್ತಿದೆ ಅದನ್ನು ನಾವು ತಿಂತಿದ್ದೀವಿ. ಅವ್ರ ಆಸ್ತಿ ಏನೇನು ಕೊಡ್ತಿರೋ ಶಕ್ತಿಗಳು ಗುಣಗಳು ಎಲ್ಲ ಅದನ್ನು ನಾವು ತಿಂತಿದ್ದೀವಿ, ಅನುಭವ ಮಾಡ್ತಿದ್ದೀವಿ. ಇತರರಿಗೂ ಅದನ್ನು ತಿನ್ನಿಸ್ಬೇಕು ನಾವು. ಅದು ಅವಾಗ ಏನಾಗ್ಬಿಡುತ್ತೆ, ನಮ್ಮದು ಅವಾಗ ಒಂದು ಫ್ಯಾಮ್ಲಿ, ಅದು ಪುಣ್ಯ, ಅದೇ ಪುಣ್ಯ. ನೋಡಿ ದಾನ ಮಾಡೋದು ಪುಣ್ಯ ಕಾರ್ಯ ಅಂತ ಹೇಳ್ತಾರೆ, ಅರ್ಥ ಆಯ್ತಲ್ಲ. ದಾನ ಮಾಡುವಂಥದ್ದು ಪುಣ್ಯ ಕಾರ್ಯ ಅಂತ ಹೇಳ್ತಾರೆ. ಆದರೆ ನಾವು ಈ ದಾನವನ್ನು ಮಾಡಬೇಕು. ಆವಾಗ ಅವರು ಆತ್ಮನ ಸ್ಮೃತಿಯಲ್ಲಿ ಬಂದರು ಅಂದರೆ ಅವರು ಮತ್ತೆ ಮರುಜೀವ. ಯಾಕೆ ನಮಗೆ ಮರುಜೀವ ಅಂತ ಹೇಳ್ತಾರೆ ಅಂದರೆ ನಾವು ಸತ್ತೋಗಿರೋರು ಮತ್ತೆ ಹುಟ್ಟಿ ಬರುವಂಥದ್ದಕ್ಕೆ ಮರುಜೀವ ಅಂತ ಹೇಳ್ತಾರೆ. ಅಂದರೆ ಯಾಕೆ ಅಂದರೆ ನಾವು ದ್ವಾಪರ ಕಲಿಯುಗದಲ್ಲಿ ದೇಹಾಭಿಮಾನದಲ್ಲಿದ್ವಿ, ಸತ್ತೋಗಿದ್ವಿ. ಈಗ ಆತ್ಮದ ಒಂದು ಅಭಿಮಾನಿಗಳಾಗಿದ್ದೀವಿ, ಆತ್ಮ ಅಂತ ತಿಳ್ಕೊಂಡಿದ್ದೀವಿ, ಆತ್ಮದ ತಂದೆ ಪರಮಾತ್ಮ ಅಂತ ತಿಳ್ಕೊಂಡಿದ್ದೀವಿ. ಅಂದರೆ ಇದು ಮತ್ತೆ ನಮಗೆ ಹೊಸ ಜನ್ಮ, ಮರು ಜನ್ಮ ಆಗಿದೆ. ಮತ್ತು ಇತರರಿಗೂ ನಾವು ಅದನ್ನು ಮಾಡಿಸ್ಬೇಕು, ಅರ್ಥ ಆಯ್ತಲ್ಲ. ಇತರರಿಗೂ ಸಹ ನಾವು ಅದನ್ನು ಅನುಭವ ಮಾಡಿಸ್ಬೇಕು, ಇತರರಿಗೂ ಸಹ ಹೊಸ ಜನ್ಮವನ್ನು ನಾವು ಕೊಡಬೇಕು. ಅದಕ್ಕೆ ಪ್ರಾಣದಾನ ಮಾಡಿ, ಜೀವದಾನ ಮಾಡಿ ಅಂತ ಬಾಬಾ ಹೇಳ್ತಾರೆ. ನಾವು ಮಾಡಿಲ್ಲ, ಬಾಬಾರವರಿಂದ ತಗೊಂಡು ನಾವೊಬ್ಬರೇ ಅನುಭವ ಮಾಡ್ಕೋತಿದ್ದೀವಿ, ನಾವೊಬ್ಬರೇ ಅದನ್ನು ತಿಂತಿದ್ದೀವಿ ಅಂತಂದರೆ ಅದು ಮಹಾ ಪಾಪ ಆಗಿಬಿಡುತ್ತೆ. ಮತ್ತು ಅದು ಪುಣ್ಯನೂ ಆಗೋದಿಲ್ಲ, ಪಾಪ ಆಗುತ್ತೆ. ಇತರರಿಗೆ ಕೊಟ್ಟಾಗ ಅದು ಪುಣ್ಯ ಆಗುತ್ತೆ ಹೊರತು ನಾವೊಬ್ಬರೇ ನಾವು ಅದನ್ನು ತಿಂತಿದ್ದೀವಿ ಅಂದರೆ ಅದು ಪಾಪ ಆಗುತ್ತೆ. ಅದಕ್ಕೇನೆ ನೋಡಿ ಮನಸ್ಸ ವಾಚ ಕರ್ಮಣ ಸಂಕಲ್ಪಗಳಿಂದ ಇತರರಿಗೆ ನಾವು ಜ್ಞಾನದಿಂದ ಯೋಗದಿಂದ ನಾವು ಗುಣ ಶಕ್ತಿಗಳನ್ನು ನಾವು ಏನು ಮಾಡಬೇಕು, ಜ್ಞಾನವನ್ನು ನಾವು ಇತರರಿಗೆ ದಾನ ಮಾಡ್ತಾ ಹೋಗಬೇಕಾಗತ್ತೆ. ಅದು ಅವಾಗ ಪುಣ್ಯ ಆಗುತ್ತೆ. ಅದಕ್ಕೇನೆ ದಾನ ಅನ್ನುವಂತಹದ್ದು ಮಹಾ ಪುಣ್ಯ ಕಾರ್ಯ. ದಾನ ಮಾಡುವಂತಹದ್ದು ಪುಣ್ಯ ಕಾರ್ಯ ಅಂತ ಯಾಕೆ ಹೇಳ್ತಾರೆ ಅಂದರೆ ಅದು ಈ ಸಮಯದ್ದೇನೆ, ಅರ್ಥ ಆಯ್ತಾ. ನೀವು ಕುರುಡರಿಗೆ ಕಣ್ಣನ್ನು ದಾನ ಮಾಡುವುದು ಅಂದರೂ ಕೂಡ ಅದು ಈ ಸಮಯದ ನೆನಪಾರ್ತಾನೆ. ಯಾಕಂದರೆ ಎಲ್ಲರೂ ಜ್ಞಾನದ ಅಂಧಕಾರದಲ್ಲಿದ್ದಾರಲ್ಲ, ಜ್ಞಾನದ ಕಣ್ಣು ಮುಚ್ಚಿ ಹೋಗಿದೆ, ದೇಹಾಭಿಮಾನದಲ್ಲಿದ್ದಾರಲ್ಲ, ಅಂಥವ್ರಿಗೆ ಆತ್ಮನ ಸ್ಮೃತಿ ತರಿಸಿ ಜ್ಞಾನದ ಕಣ್ಣನ್ನು ಓಪನ್ ಮಾಡಿಸ್ತೀರಲ್ಲ, ಅದನ್ನು ನಾವು ದಾನವನ್ನು ಮಾಡುವಂತಹದ್ದು, ಅಂದರೆ ಮೂರನೇ ಕಣ್ಣನ್ನು ದಾನ ಮಾಡುವಂಥದ್ದು. ಇದರ ಒಂದು ನೆನಪಾರ್ಥವಾಗಿ ದ್ವಾಪರ ಯುಗದಿಂದ ಸ್ಥೂಲವಾದ ಕಣ್ಣುಗಳ ಒಂದು ದಾನವನ್ನು ಮಾಡ್ಕೊಳ್ತಾ ಬಂದಿದ್ದಾರೆ. ಎಲ್ಲ ಈ ಸಮಯದ್ದೇ ಅವೆಲ್ಲನೂ ಸಹ. ಮರುಜೀವ ಜನ್ಮ ಅಂದ್ರೇ ಇದು, ಅರ್ಥ ಆಯ್ತಲ್ಲ. ಮರುಜೀವ ಜನ್ಮ ಅಂದ್ರೇನು, ನಾವು ದೇಹಾಭಿಮಾನದಲ್ಲಿದ್ವಿ, ಶವಗಳಾಗಿದ್ವಿ, ಆಯ್ತಾ. ಈಗ ಶವಕ್ಕೆ ಜೀವ ಬಂದಿದೆ ಅಂತ ಅರ್ಥ ಆಯ್ತಲ್ಲ. ಶವ ಅಂದ್ರೇನು, ದೇಹಾಭಿಮಾನ. ಆ ಶವಕ್ಕೆ ಜೀವ ಬರೋದು ಅಂದ್ರೇ ನಾನು ಆತ್ಮ ಆಗಿದ್ದೀನಿ ಅನ್ನೋ ಸ್ಮೃತಿಯನ್ನು ತರೋದು, ನಾವು ತಂದುಕೊಳ್ಳೋದು, ಇತರರಿಗೆ ತರಿಸೋದು. ಅದೇ ನಮಗೂ ಮರುಜೀವ ಜನ್ಮ, ಇತರರಿಗೂ ಮರುಜೀವ ಜನ್ಮ ಆಗಿರುತ್ತೆ. ಅದಕ್ಕೆ ಇತರರಿಗೆ ಹೊಸ ಜನ್ಮವನ್ನು ನಾವು ಕೊಡಬೇಕಾಗತ್ತೆ. ಬದುಕಿರೋರಿಗೆ ಅಂದರೆ ಶವಗಳಾಗಿರೋರಿಗೆ ಮತ್ತೆ ಜೀವವನ್ನು ದಾನ ಮಾಡಬೇಕು ಅಂತಂದರೆ ಆತ್ಮದ ಸ್ಮೃತಿಯನ್ನು ಕೊಡಿಸುವಂತಹದ್ದೇ ಜೀವದಾನ, ಪ್ರಾಣದಾನ. ಆವಾಗ ಅದೇನಾಗುತ್ತೆ, ಅದು ಏನಾಗ್ಬಿಡುತ್ತೆ, ಆವಾಗ ಚೈತನ್ಯ ಆಗಿಬಿಡುತ್ತೆ, ಗೊತ್ತಾಯ್ತಾ. ಶವ ಡೆಡ್ ಬಾಡಿ ಆಗಿರುವಂಥದ್ದಕ್ಕೆ ಜೀವ ಬಂದ್ಬಿಡುತ್ತೆ. ಮತ್ತು ಅದಕ್ಕೇನೆ ಜೀವದಾನ, ಪ್ರಾಣದಾನ, ಮರುಜೀವ ಜನ್ಮ ಇವೆಲ್ಲನೂ ಸಹ. ಅದಕ್ಕೆ ಬಾಬಾ ನಮಗೆ ಮರುಜೀವ ಜನ್ಮ ಕೊಟ್ಟಿದ್ದಾರೆ ಅಂದ್ರೇ ಇದೇ ಅರ್ಥ ಆಯ್ತಲ್ಲ. ದೇಹಾಭಿಮಾನದಲ್ಲಿ ಶವಗಳಾಗಿದ್ದವ್ರಿಗೆ ಬಾಬಾ ಬಂದು ಈಗ ನಮಗೆ ಏನು ಕೊಟ್ಟಿದ್ದಾರೆ, ಆತ್ಮದ ಸ್ಮೃತಿಯನ್ನು ಕೊಟ್ಟು ಜೀವ ತುಂಬಿದ್ದಾರೆ, ಪ್ರಾಣವನ್ನು ತುಂಬಿದ್ದಾರೆ, ಉಸಿರನ್ನು ತುಂಬಿದ್ದಾರೆ. ಬರೀ ಶವ ಇತ್ತು ಅಂದರೆ ಗಾಳಿ ಉಸಿರಾಡೋದಿಲ್ಲ, ಅದರಲ್ಲಿ ಯಾವುದೇ ಒಂದು ಬಿಸಿ ಇರೋದಿಲ್ಲ, ತಣ್ಣಗಾಗ್ಬಿಟ್ಟಿರುತ್ತಲ್ಲ ಆತ್ಮ ಇಲ್ಲ ಅಂದರೆ ಬಿಸಿ ಇರೋದಿಲ್ಲ. ಮತ್ತು ಯಾವುದೇ ಒಂದು ಚಲನವಲನ ಏನಿಲ್ಲ, ಬ್ಲಡ್ ಸರ್ಕ್ಯುಲೇಷನ್ ಇರೋದಿಲ್ಲ, ಹಾರ್ಟು ಅಂದರೆ ಹೃದಯದ ಒಂದು ಬಡಿತ ಇರೋದಿಲ್ಲ, ಶ್ವಾಸಕೋಶಗಳು ಯಾವುದು ವರ್ಕ್ ಆಗ್ತಿರೋದಿಲ್ಲ ಅಲ್ವಾ. ಅದೇ ಆತ್ಮ ಪ್ರವೇಶ ಆಗಿದೆ ಅಂದರೆ ಎಲ್ಲ ವರ್ಕ್ ಆಗಿಬಿಡುತ್ತೆ, ಅರ್ಥ ಆಯ್ತಲ್ಲ. ಹಾಗೆ ನಾವು ಕೇವಲ ಏನಾಗಿದ್ವಿ, ದೇಹಾಭಿಮಾನದಲ್ಲಿದ್ವಿ ಅಂದರೆ ಶ್ವಾಸ ಇಲ್ಲ, ಆತ್ಮದ ಒಂದು ಸ್ಮೃತಿಯ ಒಂದು ಶ್ವಾಸ ಇಲ್ಲ, ಆತ್ಮದ ಒಂದು ಶ್ವಾಸ ನಮಗೆ ಇರಲಿಲ್ಲ, ಬರೀ ಶವ ಆಗಿದ್ವಿ. ಈಗ ಆತ್ಮದ ಸ್ಮೃತಿಯನ್ನು ತರಿಸಿ ಇವಾಗ ಅದಕ್ಕೆ ಜೀವವನ್ನು ತುಂಬಿದ್ದಾರೆ. ಈಗ ನಾವು ಏನಾಗಿದ್ದೀವಿ, ಮರುಜೀವ ಜನ್ಮ ಬ್ರಾಹ್ಮಣರಾಗಿದ್ದೀವಿ. ಈಗ ನಾವು ಶರೀರದಲ್ಲಿ ಇದ್ದರೂ ಕೂಡ
ನಾವು ಜೀವಾತ್ಮರು. ಈಗ ನಾವೇನಾಗಿದ್ದೀವಿ? ಜೀವಾತ್ಮರು. ಈಗ ಬ್ರಾಹ್ಮಣ ಆತ್ಮಗಳು, ಮರು ಜನ್ಮವನ್ನು ಪಡ್ಕೊಂಡಿರೋರಾಗಿದ್ದೀವಿ. ಅದಕ್ಕೆ ಇತರರಿಗೂ ಸಹ ನಾವು ಯಾಕೆ ಬಾಬಾ ಹೇಳ್ತಾರೆ ಇತರರಿಗೆ ಸಂದೇಶವನ್ನು ಕೊಡಿ, ಇತರರಿಗೆ ನನ್ನ ಒಂದು ಹತ್ತಿರ ಸೇರಿಸಿ, ಎಲ್ಲರನ್ನ ನನ್ನ ಸಮೀಪದಲ್ಲಿ ತಗೊಂಬನ್ನಿ ಅಂತ ಯಾಕೆ ಹೇಳ್ತಾರೆ ಅಂದರೆ ಇದಕ್ಕೇನೆ. ನಾವು ಏನು ಅನುಭವ ಮಾಡ್ಕೊಳ್ತಿದ್ದೀವಿ ಅದು ಇತರರು ಸಹ ಅನುಭವ ಮಾಡ್ಕೋಬೇಕು. ನಾವು ಏನು ಭಗವಂತನಿಂದ ನಾವು ಪಡ್ಕೊಳ್ತಾ ಇದ್ದೀವಿ ಅದು ಇತರರು ಪಡ್ಕೊಳ್ಬೇಕು ಅನ್ನೋ ಒಂದು ವಿಶಾಲವಾದ ಹೃದಯ, ಉದಾರ ಚಿತ್ತತೆ, ದೊಡ್ಡ ಮನಸ್ಸು ಅಂತಾರಲ್ಲ, ಅದು ಬೇಕು ನಮಗೆ. ನಾವು ತಿಂದರೆ ಸಾಕು, ನಮ್ಮೂರವ್ರು ತಿಂದರೆ ಸಾಕು ಅನ್ನೋದು ಇರಬಾರ್ದು. ಈಗ ಅರ್ಥ ಆಯ್ತಲ್ಲ? ನಮ್ಮೂರವ್ರು ತಿಂದರೆ ಸಾಕು, ನಮ್ಮ ದೇಶದವ್ರು ತಿಂದರೆ ಸಾಕು, ನಮ್ಮ ರಾಜ್ಯದವರು ತಿಂದರೆ ಸಾಕು ಭಗವಂತನಿಂದ, ಅದು ಬೇಡ. ಯಾಕಂದರೆ ಇಡೀ ವಿಶ್ವದ ಜೊತೆ ನಮ್ಮ ಕನೆಕ್ಷನ್ ಇದೆ. ನಾವು ಪೂರ್ವಜರಲ್ವಾ, ನಾವು ತಿಂದುಬಿಟ್ಟು ನಮ್ಮ ಒಂದು ವಂಶಸ್ಥರಿಗೆ ನಾವು ತಿಂದು ಕೊಡದೇ ಇದ್ದರೆ ಅದು ಎಷ್ಟು ಚೆಂದ ಅಲ್ವಾ? ಅದು ಎಷ್ಟು ಏನು ಚೆನ್ನಾಗಿರುತ್ತೆ ಅಂದರೆ ಅದು ಮೋಸ, ವಂಚನೆ ಆಗಿಬಿಡುತ್ತೆ, ಪಾಪ ಆಗಿಬಿಡುತ್ತೆ ಅಲ್ವಾ? ದೊಡ್ಡೋರಿದ್ದಾರೆ ಮನೆಯಲ್ಲಿ, ದೊಡ್ಡೋರೇ ಅಂದ್ಕೊಳ್ಳಿ, ಮನೇಲಿ ದೊಡ್ಡೋರಿದ್ದಾರೆ ವಯಸ್ಸಾಗಿರೋವಂಥವ್ರು, ಮನೆಯಲ್ಲಿ ಮಕ್ಕಳು, ಮೊಮ್ಮಕ್ಕಳು, ಸೊಸೆ ಮಕ್ಕಳು ಎಲ್ಲರೂ ಇದ್ದಾರೆ. ಅವ್ರಿಗೆ ಕೊಡೋದು ಬಿಟ್ಬಿಟ್ಟು ಅವರೊಬ್ಬರೇ ಎಲ್ಲ ತೊಗೊಂಡ್ಬಿಟ್ಟಿದ್ದಾರೆ. ಎಲ್ಲ ಅದು ಏನೇ ಇರ್ಬೋದು, ಅದು ಸ್ಥೂಲವಾಗಿರ್ಬೋದು, ಅದು ಆಸ್ತಿ ಇರ್ಬೋದು, ಊಟ ಇರ್ಬೋದು, ಎಂಥದೇ ಇರ್ಬೋದು, ಅದು ಏನೇ ಇರ್ಬೋದು, ಅವರೊಬ್ಬರೇ ಎಲ್ಲ ಅನುಭವಿಸ್ತಿದ್ದಾರೆ ಅಂದರೆ ಅವ್ರಿಗೆಲ್ಲ ಮೋಸ ಮಾಡ್ದಂಗೆ ಆಗುತ್ತಲ್ಲ. ಯಾಕಂದರೆ ಅವರು ಕೂಡ ಅವ್ರ ಕುಟುಂಬದವರೇ ಅಲ್ವಾ, ಮೋಸ ಮಾಡ್ದಂಗೆ ಆಗುತ್ತಲ್ವ. ಅದಕ್ಕೇನೆ ಇಡೀ ವಿಶ್ವದ ಆತ್ಮಗಳು ನಮ್ಮ ಕುಟುಂಬದವರು, ನಾವೆಲ್ಲ ಒಂದು ಫ್ಯಾಮಿಲಿ, ಬಾಬಾರವರ ಸಂತಾನ ಆಗಿದ್ದೀವಿ, ಈಶ್ವರಿಯ ಪರಿವಾರದವರಾಗಿದ್ದೀವಿ. ಎಲ್ಲ ಆತ್ಮಗಳು ನನ್ನ ಸಹೋದರರಾಗಿದ್ದಾರೆ. ನಾವು ಅವರಿಗೆ ದೊಡ್ಡೋರಾಗಿದ್ದೀವಿ, ಪೂರ್ವಜರಾಗಿದ್ದೀವಿ. ನಾವೇನು ಬಾಬಾರವರಿಂದ ತಗೊಳ್ತೀವಿ ನಾವು ಅವ್ರಿಗೂ ಸಹ ಕೊಡಬೇಕು. ಆಗ ಅದು ಪುಣ್ಯ ಆಗುತ್ತೆ, ಇಲ್ಲಾಂದ್ರೆ ಅದು ಪಾಪ ಆಗುತ್ತೆ. ಆಗ್ಲೇ ನಮ್ಮಲ್ಲಿ ಅದು ವೃದ್ಧಿ ಆಗೋದಕ್ಕೂ ಸಾಧ್ಯ, ಆತ್ಮಿಕ ಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ. ನೋಡಿ, ಯಾರು ಏನು ದಾನ ಮಾಡ್ತಾರೋ ಅವರಲ್ಲಿ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಅರ್ಥ ಆಯ್ತಲ್ಲ? ಯಾರು ಏನು ಇತರರಿಗೆ ಕೊಡ್ತಾ ಹೋಗ್ತಾರೋ ಅದು ಅವರಲ್ಲಿ ವೃದ್ಧಿ ಆಗ್ತಾ ಹೋಗುತ್ತೆ. ಅವರು ಶಾಂತಿಯನ್ನು ಕೊಡ್ತಾರೋ, ಆತ್ಮದ ಸ್ಮೃತಿ ತರಿಸ್ತಾರೋ, ಪರಮಾತ್ಮನ ಸ್ಮೃತಿ ತರಿಸೋದು, ಆತ್ಮದ ಸ್ಮೃತಿ ತರಿಸೋದು, ಗುಣಗಳ ದಾನ, ಜ್ಞಾನದಾನ, ಶಕ್ತಿಗಳ ದಾನ ಏನೆಲ್ಲ ಮಾಡ್ತಾ ಹೋಗ್ತಾರೋ ಅದು ಪುಣ್ಯ ಕಾರ್ಯ, ಮತ್ತು ಅದು ಜಾಸ್ತಿ ವೃದ್ಧಿ ಆಗ್ತಾ ಹೋಗುತ್ತೆ. ಕಡಿಮೆ ಅಂತೂ ಆಗೋಕ್ಕೆ ಸಾಧ್ಯನೇ ಇಲ್ಲ. ಅದು ಏನಾಗುತ್ತೆ, ನಾವೆಷ್ಟು ಬಳಸ್ಕೊಳ್ತೀವಿ ಅಷ್ಟು, ಅದು ನಾವೆಷ್ಟು ಖರ್ಚು ಮಾಡ್ತೀವಿ ನಾವು ಇತರರಿಗೋಸ್ಕರ, ಇತರರಿಗೋಸ್ಕರ ಮತ್ತು ನಮಗೂ ಅದು ಖರ್ಚಾಗ್ತಿರುತ್ತೆ, ಇತರರಿಗೂ ಖರ್ಚಾಗ್ತಿರುತ್ತೆ. ಅದು ಇತರರಿಗೋಸ್ಕರ ನಾವು ಎಷ್ಟು ಖರ್ಚು ಮಾಡ್ತೀವಿ ಅಷ್ಟು ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಅದಕ್ಕೆ ಪದಮದಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ. ಅದಕ್ಕೆ ಬಾಬಾ ಏನು ಹೇಳ್ತಾರೆ, ಕುರುಡರಾಗ್ಬಿಟ್ಟಿದ್ದಾರೆ ಅಂಥವರಿಗೆ ನೇತ್ರದಾನ ಮಾಡಿ. ದೇಹಾಭಿಮಾನದಲ್ಲಿ ಸಿಕ್ಕಾಕೊಂಡು ನಾನು, ನನ್ನದು, ದೇಹದಾರಿಗಳೇ ಸರ್ವಸ್ವ, ಈ ದೇಹದ ಪ್ರಪಂಚನೇ ಸರ್ವಸ್ವ, ವಸ್ತು ವೈಭವಗಳು ಇವೇ ಪ್ರಪಂಚ ಆಗಿದೆ, ಇದೇ ಸ್ವರ್ಗ ಆಗಿದೆ ಅಂತ ಕೂತ್ಕೊಂಡ್ಬಿಟ್ಟಿದ್ದಾರೆ ಕುರುಡರಾಗಿ. ಆಯಿತಾ? ಇಲ್ಲೇ ಸಿಕ್ಕಿಬಿಟ್ಟಿದೆ, ಇದೇ ಎಲ್ಲ ಅಂತ ಹೇಳಿಬಿಟ್ಟು ಕೂತ್ಕೊಂಡ್ಬಿಟ್ಟಿದ್ದಾರೆ. ಇದೇ ಸ್ವರ್ಗ, ಇದೇ ಎಲ್ಲನೂ ಸಹ ಅಂತ ಹೇಳಿ ಅಲ್ಪಕಾಲಿಕ ಸುಖಗಳಲ್ಲಿ, ದೇಹಾಭಿಮಾನದಲ್ಲಿ, ದೇಹದ ಸಂಬಂಧಗಳ ಪ್ರೀತಿಯಲ್ಲೇ ಸಿಕ್ಕಾಕೊಂಡು ಅದೇ ಸ್ವರ್ಗ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಅಂಥವ್ರಿಗೆ ಹೋಗಿ ಮೂರನೇ ಕಣ್ಣನ್ನು ತೆಗೆಸ್ರಿ, ಜ್ಞಾನದ ಕಣ್ಣನ್ನು ಕೊಡಿ, ಯಾವುದು ಸತ್ಯ ಯಾವುದು ಅಸತ್ಯ ಅನ್ನೋದು ಅವ್ರಿಗೆ ಅರ್ಥ ಆಗತ್ತೆ, ಅರ್ಥ ಮಾಡಿಸ್ರಿ ಅಂತ ಹೇಳಿ ಬಾಬಾ ನಮಗೆ ತಿಳಿಸ್ತಿದ್ದಾರೆ. ಆದ್ದರಿಂದ ನಾವು ಅವರಿಗೆ ಸಹಯೋಗಿಗಳಾಗಬೇಕು, ಊರುಗೋಲು ಸಹ ನಾವು ಆಗಬೇಕು. ಅವರಿಗೆ ಕಣ್ಣನ್ನು ದಾನ ಮಾಡುವಂತಹ ಮಹಾದಾನಿಗಳು ಸಹ ನಾವು ಇಲ್ಲಿ ಆಗಬೇಕು. ಮೂರನೇ ಕಣ್ಣು, ಜ್ಞಾನದ ಕಣ್ಣು, ಒಳಗಣ್ಣು, ಬುದ್ಧಿ ಕಣ್ಣು, ನಾವೇನಾದರೂ ಹೇಳ್ಬೋದು ಆಯಿತಾ, ಇವೆಲ್ಲ ಆತ್ಮದ ಕಣ್ಣು, ಇದನ್ನು ದಾನ ಮಾಡುವಂತಹ ಮಹಾದಾನಿಗಳು ನಾವು ಈ ಸಮಯದಲ್ಲಿ ಆಗಬೇಕಾಗಿದೆ. ಆತ್ಮಗಳೆಲ್ಲರಿಗೂ ಅದಕ್ಕೆ ನಾವು ಏನೆಲ್ಲ ದಾನ ಮಾಡ್ತಾ ಹೋಗ್ತೀವೋ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಆತ್ಮದ ಸ್ಮೃತಿ ದಾನ ಮಾಡ್ತೀವ, ನೀವು ಆತ್ಮಗಳು ಅಂತ ಜಾಸ್ತಿ ಇತರರಿಗೆ ನಾವು ದಾನ ಮಾಡಿದಷ್ಟು ಹೋಗ್ದಷ್ಟು ಅದು ನಮ್ಮಲ್ಲಿ ಆತ್ಮಿಕ ಒಂದು ಸ್ಮೃತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಪರಮಾತ್ಮನ ಸ್ಮೃತಿಯನ್ನು ನಾವು ಇತರರಿಗೆ ತರಿಸ್ತಾ ಹೋಗ್ತೀವಿ ಅಂದರೆ ನಮ್ಮಲ್ಲಿ ಅದು ಪರಮಾತ್ಮನ ಸ್ಮೃತಿ ಜಾಸ್ತಿ ಆಗ್ತಾ ಹೋಗುತ್ತೆ. ನೀವು ಎಷ್ಟು ಜ್ಞಾನದ ಮೂಲಕ, ಯೋಗದ ಮೂಲಕ ಶಕ್ತಿಗಳು, ಗುಣಗಳನ್ನು ಕೊಡ್ತಾ ಹೋಗ್ತೀರೋ ಅಷ್ಟು ವೃದ್ಧಿ ಆಗ್ತಾನೆ ಹೋಗುತ್ತೆ. ಖಜಾನೆಗಳನ್ನು, ಸರ್ವಶಕ್ತಿಗಳನ್ನು ಎಷ್ಟು ನೀವು ಇತರರಿಗೆ ವಿಶ್ವಕ್ಕೆ ಕೊಡ್ತಾ ಹೋಗ್ತೀವೋ ಅಷ್ಟು ನಿಮ್ಮಲ್ಲಿ ವೃದ್ಧಿ ಆಗ್ತಾ ಹೋಗುತ್ತೆ. ಆದ್ದರಿಂದ ನಾವು ಏನು ಮಾಡಬೇಕು, ದಾನಿಗಳು, ಮಹಾದಾನಿಗಳು ಆಗಬೇಕು. ಅದಕ್ಕೇನೆ ಹೇಳ್ತಾರೆ ನೇತ್ರದಾನ ಮಹಾದಾನ ಆಗಿದೆ, ಅತ್ಯಂತ ಶ್ರೇಷ್ಠವಾದ ದಾನ ಆಗಿದೆ ಅಂತ ಯಾಕೆ ಹೇಳ್ತಾರೆ ಅಂದರೆ ಈ ಸಮಯದ ಒಂದು ನೆನಪಾರ್ಥ ಆಗಿದೆ. ಅದರಿಂದ ಇದಕ್ಕಿಂತ ದೊಡ್ಡ ದಾನ ಇನ್ನೊಂದಿಲ್ಲ.
ಆತ್ಮದ ಸ್ಮೃತಿ ಪರಮಾತ್ಮನ ಸ್ಮೃತಿಯನ್ನು ತರಿಸುವಂಥದ್ದು, ಅಂದರೆ ಜ್ಞಾನದ ಕಣ್ಣನ್ನು, ಮೂರನೇ ಕಣ್ಣನ್ನು ಓಪನ್ ಮಾಡಿಸುವಂಥದ್ದು. ಇದಕ್ಕಿಂತ ದೊಡ್ಡ ಪುಣ್ಯ ಇನ್ನೊಂದು ಇಲ್ಲವೇ ಇಲ್ಲ, ಇದಕ್ಕಿಂತ ದೊಡ್ಡವಾದಂಥ ಸೇವೆನೇ ಇನ್ನೊಂದಿಲ್ಲ ಅಲ್ವಾ. ಅನಾಥರಾಗ್ಬಿಟ್ಟಿದ್ವಿ ನಾವು. ದ್ವಾಪರ ಯುಗದಿಂದ ನಾವೇನಾಗಿದ್ವಿ? ಅನಾಥರು. ಆತ್ಮ ಅನ್ನೋದು ನೆನಪಿಲ್ಲ ಅಂದರೆ ಪರಮಾತ್ಮನೂ ನೆನಪಿಲ್ಲ, ಮತ್ತೆ ನಾವು ಅನಾಥರೇ ತಾನೇ. ಆತ್ಮ, ನಾನು ನಿಜವಾದ ನನ್ನ ಒಂದು ಸ್ವರೂಪ, ನಿಜವಾದ ಒಂದು ನನ್ನ ಒಂದು ರೂಪ ಏನು? ಆತ್ಮ ಆಗಿದೆ. ಮತ್ತು ಆತ್ಮಕ್ಕೆ ಯಾರು? ಪರಮಾತ್ಮ ಆಗಿದ್ದಾರೆ. ಸರ್ವಸ್ವ ಸರ್ವ ಸಂಬಂಧ ಎಲ್ಲನೂ ಪರಮಾತ್ಮ ಆಗಿದ್ದಾರೆ. ಮತ್ತು ಆತ್ಮದ ಸ್ಮೃತಿನೂ ಇಲ್ಲ, ಪರಮಾತ್ಮನ ಸ್ಮೃತಿನೂ ಇಲ್ಲ ಅಂತಂದರೆ ನಾವು ಅನಾಥರೇ ಅಲ್ವಾ. ಅನಾಥರಾಗಿ ಹೋಗಿದ್ದೀವಿ. ನಾನು ಯಾರು ಅನ್ನೋದು ನೆನಪಿಲ್ಲ. ಈಗ ನೋಡಿ, ಒಂದು ಹುಡುಗ ಇದ್ದಾನೆ, ಆ ಹುಡುಗನಿಗೆ ನಾನು ಮನುಷ್ಯ ಅನ್ನೋದು ಗೊತ್ತಿರುತ್ತೆ, ಆದರೆ ನಾನು ಯಾರು, ಯಾವ ಊರಿಗೆ ಸೇರಿದ್ದೀನಿ, ಯಾವ ಮನೆತನಕ್ಕೆ ಸೇರಿದ್ದೀನಿ, ನಮ್ಮಪ್ಪ ಯಾರು, ನಮ್ಮಮ್ಮ ಯಾರು, ಏನೂ ಗೊತ್ತಿರೋದಿಲ್ಲ. ಮತ್ತು ಅವ್ರಿಗೆ ನಾವೇನು ಹೇಳ್ತೀವಿ? ಅನಾಥರು ಅಂತ ಹೇಳ್ತೀವಿ. ಮತ್ತು ಇಲ್ಲಿ ನಾನು ಆತ್ಮ ಅನ್ನೋದು ಗೊತ್ತಿಲ್ಲ, ಪರಮಾತ್ಮ ಯಾರು ಅನ್ನೋದು, ನನ್ನ ಮನೆ ಯಾವುದು ಅಂತಲೂ ಗೊತ್ತಿಲ್ಲ. ನಾವು ಅನಾಥರಾಗಿದ್ವಲ್ಲ. ಈಗ ಬಾಬಾ ಬಂದು ನಮ್ಮನ್ನು ಅನಾಥರಿಂದ ಸನಾತರನ್ನಾಗಿ, ತನ್ನವರನ್ನಾಗಿ ನಮ್ಮನ್ನು ಮಾಡ್ಕೊಂಡಿದ್ದಾರೆ. ಮತ್ತು ಪ್ರಪಂಚದಲ್ಲಿರೋ ಆತ್ಮಗಳೆಲ್ಲರೂ ಅನಾಥರಾಗಿದ್ದಾರೆ ಅಲ್ವಾ. ನಾವು ಅರ್ಧಕಲ್ಪದಿಂದ ಅನಾಥರಾಗಿ ನಾವು ದೇಹದಾರಿಗಳಲ್ಲಿ ನಾವು ಅಪ್ಪ ಅಂತ ನೋಡಿದ್ವಿ, ಅಮ್ಮ ಅಂತ ನೋಡಿದ್ವಿ, ದೇಹದಾರಿಗಳನ್ನು ಸರ್ವ ಸಂಬಂಧದಲ್ಲಿ ನೋಡಿದ್ವಿ, ಸ್ಥೂಲವಾದ ವಸ್ತುಗಳಲ್ಲಿ ನಾವು ಸಂತೋಷವನ್ನು ನೋಡಿದ್ವಿ, ವ್ಯಕ್ತಿಗಳಲ್ಲಿ ಸಂತೋಷ, ಶಾಂತಿ, ಪ್ರೀತಿಯನ್ನೆಲ್ಲ ಹುಡುಕಿದ್ವಿ. ಆದರೆ ಅವರಿಂದ ನಮಗೆ ಸಿಗಲಿಲ್ಲ. ಸಿಗ್ತಾ ಸದಾ ಕಾಲಕ್ಕೋಸ್ಕರ ಶಾಶ್ವತವಾಗಿ ಸಿಗಲಿಲ್ಲ. ಈಗ ಬಾಬಾ ನಮಗೆ ಸಿಕ್ಕಿದ್ದಾರೆ. ಬಾಬಾರವರಿಂದ ನಮಗೆ ಏನು ಅನಂತವಾಗಿ ನಮಗೆ ಎಲ್ಲ ಥರದ ಒಂದು ಪ್ರೀತಿನೂ ಸಿಗ್ತಿದೆ, ಶಕ್ತಿನೂ ಸಿಗ್ತಿದೆ, ಮನೆಯೂ ಗೊತ್ತಾಗಿದೆ. ಈಗ ನಮಗೊಂದು ನಮ್ಮದೇ ಆದಂಥ ಒಂದು ಐಡೆಂಟಿಟಿ ಅನ್ನೋದು ನಮಗೆ ಸಿಕ್ಕಿದೆ. ಅವಾಗ ಐಡೆಂಟಿಟಿನೇ ಇಲ್ಲ ನಮ್ಮದು. ನಿಜ ತಾನೆ? ದ್ವಾಪರ ಕಲಿಯುಗದಲ್ಲಿ ಏನಾದರೂ ಇತ್ತು ಐಡೆಂಟಿಟಿ? ಇಲ್ಲ. ಆದರೆ ಈಗ ನಮಗೆ ಐಡೆಂಟಿಟಿ ಅನ್ನೋವಂಥದ್ದು ಸಿಕ್ಕಿದೆ. ನಾನು ಯಾರು ಅನ್ನೋಂಥದ್ದು ಸಿಕ್ಕಿದೆ, ನನ್ನವರು ಯಾರು ಅನ್ನೋವಂಥದ್ದು ಸಿಕ್ಕಿದೆ, ನನ್ನ ಮನೆ ಯಾವುದು ಅನ್ನೋವಂಥದ್ದು ಸಿಕ್ಕಿದೆ, ನನ್ನ ರಾಜ್ಯ ಯಾವುದು ಅನ್ನೋವಂಥದ್ದು ಸಿಕ್ಕಿದೆ. ಎಲ್ಲದರ ಒಂದು ಐಡೆಂಟಿಟಿ ಈಗ ನನಗೆ ಸಿಕ್ಕಿದೆ. ಈಗ ನಾನು ಅನಾಥ ಅಲ್ಲ, ಈಗ ನಾನು ಸನಾಥ, ಬಾಬಾರವರಿಗೆ ಸೇರಿದವನು ನಾನು, ಭಗವಂತನಿಗೆ ಸೇರಿದವನು ನಾನು. ಮತ್ತು ಈಗ ನಾನು ಏನು ಅನಾಥನಿಂದ ದೂರ ಆಗಿ ನಾನು ಸನಾತನಾಗಿದ್ದೀನಿ. ಬಾಬಾರವರು ನನ್ನನ್ನು ಹೇಗೆ ಮಗುವಾಗಿ ಮಾಡಿಕೊಂಡು ಸರ್ವಸ್ವ ಸರ್ವ ಸಂಬಂಧಿಯಾಗಿದ್ದಾರೆ, ನಂಗೆ ಫ್ಯಾಮಿಲಿ ಆಗಿದ್ದಾರೆ. ಬಾಬಾನೇ ನನಗೆ ಈಗ ಫ್ಯಾಮಿಲಿ ಆಗಿದ್ದಾರೆ, ನನ್ನ ಮನೆ ಪರಂಧಾಮ ಆಗಿದೆ. ಹಾಗೆ ವಿಶ್ವದ ಪ್ರತಿಯೊಂದು ಆತ್ಮನು ಅನುಭವ ಮಾಡಿಕೊಳ್ಬೇಕು. ಅವರು ಸಹ ಇದರ ಒಂದು ಪ್ರಾಪ್ತಿಯನ್ನು ಪಡ್ಕೋಬೇಕು, ಪರಮಾತ್ಮನ ಪ್ರಾಪ್ತಿಯನ್ನು. ಎಲ್ಲರೂ ಅನಾಥರಿಂದ ಅಂದರೆ ಸನಾತರಾಗಬೇಕು, ಬಾಬಾರವರಿಗೆ ಹತ್ತಿರ ಆಗಬೇಕು, ತನ್ನ ತಂದೆಯನ್ನು ಸೇರಬೇಕು ಅನ್ನೋ ಶುಭ ಭಾವನೆ, ದಯಾ ಭಾವನೆ, ಕಲ್ಯಾಣ ಭಾವನೆಯಿಂದ ನಾವು ಏನು ಮಾಡಬೇಕಾಗತ್ತೆ? ಈ ಸೇವೆಯನ್ನು ನಾವು ಮಾಡಬೇಕಾಗತ್ತೆ. ಇದಕ್ಕಿಂತ ದೊಡ್ಡ ಸೇವೆನೇ ಇನ್ನೊಂದಿಲ್ಲ. ಅರ್ಥ ಆಯ್ತಲ್ಲ? ಇದಕ್ಕಿಂತ ದೊಡ್ಡ ಸೇವೆ ಇನ್ನೊಂದಿಲ್ಲ. ನೋಡಿ, ಸ್ಥೂಲವಾದ ಕಣ್ಣು ಕೊಡೋದಕ್ಕೆ ಯಾರು ಬೇಕಾದರೂ ಕೊಡ್ಬೋದು ಅಂದ್ಕೊಳ್ಳಿ. ಆದರೆ ಆತ್ಮದ ಕಣ್ಣು ಯಾರು ಕೊಡ್ತಾರೆ? ಯಾರು ಕೊಡ್ತಾರೆ? ನಾವೇ ಕೊಡ್ಬೇಕು. ಬಾಬನ ಮಕ್ಕಳು, ಬಾಬಾ ನಮ್ಮ ಮೂಲಕನೇ ಕೊಡಿಸ್ತಾರೆ. ಬಾಬಾ ನಮಗೆ ಕೊಡ್ತಾರೆ, ನಮ್ಮಿಂದ ಬೇರೆಯವ್ರಿಗೆ ಕೊಡಿಸ್ತಾರೆ. ನಾವೇ ಕೊಡಬೇಕು. ಯಾರು ಕೊಡ್ತಾರೆ? ಸ್ಥೂಲವಾದ ಊಟ, ಸ್ಥೂಲವಾದದ್ದು ಎಲ್ಲನೂ ಕೂಡ ಮನುಷ್ಯರು ಕೊಡ್ತಾರೆ. ಬಟ್ ಇದೆಲ್ಲ ಆತ್ಮಿಕವಾಗಿ, ಇದು ಸೂಕ್ಷ್ಮವಾಗಿದೆ. ಇದೆಲ್ಲ ಯಾರು ಕೊಡ್ತಾರೆ? ಪರಮಾತ್ಮ ನಮಗೆ ಕೊಡ್ತಾರೆ, ನಮ್ಮಿಂದ ಇತರರಿಗೆ ಕೊಡ್ತಾರೆ ಅಲ್ವಾ. ಇದು ತುಂಬ ಸೂಕ್ಷ್ಮವಾಗಿದೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಆದ್ದರಿಂದ ನಾವು ಹೆಚ್ಚಿಗೆ ಸ್ಥೂಲವಾದದ ಕಡೆ ಗಮನ ಕೊಡದೆ ನಾವು ಆತ್ಮಿಕವಾಗಿ ನಾವು ಗಮನ ಕೊಡ್ತಾ ಹೋಗಬೇಕಾಗಿದೆ. ಕುರುಡರಾಗಿರೋರಿಗೆ ಈಗ ನಾವೇನು ಮಾಡಬೇಕು? ಜ್ಞಾನದ ಕಣ್ಣನ್ನು ಕೊಟ್ಟಾಗ ಅದು ಜ್ಞಾನದ ಪ್ರಕಾಶತೆಯಿಂದ ಎಲ್ಲ ಸ್ಪಷ್ಟವಾಗಿ ಕಾಣುತ್ತೆ. ಕತ್ತಲಾಗಿತ್ತು, ಮೊದಲು ಕುರುಡರಾಗಿದ್ದು ಕತ್ತಲಾಗಿತ್ತು, ಈಗ ಜ್ಞಾನದ ಒಂದು ಕಣ್ಣು ಸಿಕ್ಕಿದೆ, ಪ್ರಕಾಶತೆ ಸಿಕ್ಕಿದೆ, ಜ್ಞಾನ ಪ್ರಕಾಶತೆ. ಈಗ ಆ ಪ್ರಕಾಶತೆಯಲ್ಲಿ, ಆ ಬೆಳಕಲ್ಲಿ ಎಲ್ಲ ಸ್ಪಷ್ಟವಾಗಿ ಕಾಣುತ್ತೆ. ನಾನು ಯಾರು, ನನ್ನ ತಂದೆ ಯಾರು, ನನ್ನ ಮನೆ ಯಾವುದು, ಮತ್ತು 84 ಜನ್ಮಗಳ ರಹಸ್ಯ, ಡ್ರಾಮಾ ರಹಸ್ಯ, ಎಲ್ಲದರ ಬಗ್ಗೆನೂ ಸ್ಪಷ್ಟವಾಗಿ ಕಾಣುತ್ತೆ, ಅರ್ಥ ಆಗುತ್ತೆ. ಮತ್ತು ಜೊತೆಗೆ ದಿವ್ಯ ಬುದ್ಧಿಗೆ ಅನುಭವನೂ ಸಹ ಆಗುತ್ತೆ. ಅರ್ಥ ಆಯ್ತಲ್ಲ? ಯಾವ ಕಣ್ಣು ದಾನ ಮಾಡಬೇಕು ನಾವು? ಮೂರನೇ ಕಣ್ಣು, ಜ್ಞಾನದ ಕಣ್ಣು, ಒಳಗಣ್ಣನ್ನು ನಾವು ದಾನ ಮಾಡಬೇಕು. ನಾವು ದಾನ ಮಾಡಬೇಕು ಅಂದರೆ ನಾವೇನು ಮಾಡಬೇಕು? ಆತ್ಮದ ಸ್ಮೃತಿಯಲ್ಲಿ ಬರುತ್ತಾ, ಪರಮಾತ್ಮನ ಸ್ಮೃತಿಯಲ್ಲಿ ಬರುತ್ತಾ, ಎಲ್ಲ ನನ್ನ ಸಹೋದರ ಆತ್ಮಗಳು ಅನ್ನೋ ನೋಡುವ ದೃಷ್ಟಿ, ಆ ವೃತ್ತಿ, ಆ ಸಂಕಲ್ಪವನ್ನು ನಾವು ಧಾರಣೆ ಮಾಡ್ಕೊಳ್ಬೇಕಾಗತ್ತೆ. ಅದೇ ಅಂತಹ ಒಂದು ನಡವಳಿಕೆಯನ್ನು ನಾವು ಧಾರಣೆ ಮಾಡಿಕೊಂಡಾಗ ಇತರರನ್ನು ನಾವು, ಅದಕ್ಕೆ ಬಾಬಾ ಹೇಳ್ತಾರೆ ನೋಡಿ, ನೀವು ದೇಹಾಭಿಮಾನದಲ್ಲಿ ಇರ್ತೀರಾ ಅಂದರೆ ಇತರರಿಗೆ ನೀವು ದೇಹದ ಸ್ಮೃತಿಯನ್ನು ನೀವು ತರಿಸ್ತೀರಾ ಅಂತ ಅರ್ಥ ಅಂತ ಹೇಳ್ತಾರೆ. ನೀವು ದೇಹಾಭಿಮಾನದಲ್ಲಿ ಬರ್ತೀರಾ ಅಂದರೆ ಅದು ಅರ್ಥ ಏನು? ಇತರರಿಗೆ ದೇಹದ ಒಂದು ಸ್ಮೃತಿಯನ್ನು ನೀವು ತರಿಸ್ತೀರಾ ಅಂತ.
ನೀವು ಆತ್ಮಾಭಿಮಾನದಲ್ಲಿ ಇರ್ತೀರಾ ಅಂದರೆ ಇತರರಿಗೆ ನೀವು ಆತ್ಮದ ಸ್ಮೃತಿಯನ್ನು ತರಿಸ್ತೀರಾ ಅಂತ ಅರ್ಥ ಆಯ್ತಲ್ಲ. ಮತ್ತು ದೇಹದ ಸ್ಮೃತಿಯನ್ನು ತರಿಸೋದಕ್ಕಲ್ಲ ನಾವು ಬಾಬಾ ನಮ್ಮನ್ನು ಸೆಲೆಕ್ಟ್ ಮಾಡ್ಕೊಂಡಿರೋದು, ನಾವು ಆತ್ಮದ ಸ್ಮೃತಿಯನ್ನು ತರಿಸೋದಕ್ಕೆ. ನಾವು ದೇಹದ ಸ್ಮೃತಿ ತರಿಸೋದು ಅಂದರೆ ಅವ್ರನ್ನ ಸಾಯಿಸ್ತಿದ್ದೀವಿ ಅಂತ ಅರ್ಥ ಆಯ್ತಲ್ಲ. ಅವರು ಶವವಾಗಿ ನಾವು ಅವರನ್ನು ಮಾಡ್ತಿದ್ದೀವಿ ಅಂತ ಅರ್ಥ. ಆತ್ಮದ ಸ್ಮೃತಿ ಕೊಡ್ತೀವಿ ಅಂತಂದರೆ ಅವರಿಗೆ ಜೀವದಾನ ಮಾಡ್ತಿದ್ದೀವಿ ಅಂತ ಅರ್ಥ. ಮತ್ತು ನಾವೇನು ಮಾಡಬೇಕು? ಬದುಕಿಸ್ಬೇಕಾ ಸಾಯಿಸ್ಬೇಕಾ? ಜೀವದಾನ ಮಾಡಬೇಕಾ ಇಲ್ಲ ಶವವಾಗಿ ಮಾಡಬೇಕಾ? ಇದು ನಮ್ಮ ಕೈಯಲ್ಲೇ ಇದೆ. ನಾವು ಎಷ್ಟು ಬಾಬಾರವರ ಒಂದು ಸ್ಮೃತಿಯಲ್ಲಿ, ಆತ್ಮದ ಸ್ಮೃತಿಯಲ್ಲಿ ಇರ್ತೀವಿ ಅಷ್ಟೇ ನಾವು ನಿರಂತರವಾಗಿ ಸೇವೆಯನ್ನು ನಾವು ಮಾಡ್ಕೊಳ್ತಾ ನಾವು ಹೋಗ್ಬೋದು. ಈಗ ಅಂತಿಮ ಸಮಯ, ಅಂತಿಮದಲ್ಲಿದ್ದೀವಿ. ಈಗ ಹೆಚ್ಚಿಗೆ ನಾವು ಏನು ಮಾಡಬೇಕು? ಈ ಒಂದು ಸೇವೆಯಲ್ಲಿ ನಿರತರಾಗಬೇಕು. ನಾನು ಆತ್ಮದ ಸ್ಮೃತಿಯಲ್ಲಿದ್ದೀನಿ, ಪರಮಾತ್ಮನ ಸ್ಮೃತಿಯಲ್ಲಿದ್ದೀನಿ, ಆತ್ಮದ ಗುಣ ಧರ್ಮದಲ್ಲಿ ನಾನು ಸ್ಥಿತನಾಗಿದ್ದೀನಿ, ಸ್ವಧರ್ಮದಲ್ಲಿ ಅಂತ ಅಂದರೆ ನಾನು ನನ್ನಿಂದ ವೈಬ್ರೇಷನ್ಸ್ ಇತರರಿಗೂ ಆತ್ಮದ್ದೇ ಹೋಗ್ತಿರತ್ತೆ. ಅವರಿಗೂ ಸಹ ಆತ್ಮದ ಸ್ಮೃತಿ ಅನ್ನುವಂತಹದ್ದು ಭಗವಂತ ತರಿಸ್ತಾರೆ ಕೂಡ. ಯಾಕಂದ್ರೆ ನಮ್ಮಿಂದ ಅವ್ರಿಗೆ ಹೋಗ್ತಿರುತ್ತೆ ವೈಬ್ರೇಷನ್ ಅಲ್ವಾ. ಮತ್ತು ಆತ್ಮಕ್ಕೆ ಅವರಿಗೆ ನಮ್ಮಿಂದ ಗುಣಶಕ್ತಿಗಳು ತುಂಬುತ್ತಾ ಹೋಗುತ್ತೆ ಅಂತಂದರೆ ಅವರು ಅತಿ ಹತ್ತಿರದಲ್ಲಿ ಶೀಘ್ರದಲ್ಲೇ ಅವರು ಸಹ ಆತ್ಮಾಭಿಮಾನಿಗಳು ಆತ್ಮದ ಸ್ಮೃತಿಯಲ್ಲಿ ಬರ್ತಾರೆ, ಪರಮಾತ್ಮನನ್ನು ತಿಳ್ಕೊಳ್ತಾರೆ. ಅವರು ಸಹ ಅನಾಥರಿಂದ ಸನಾಥರು ಆಗ್ತಾ ಹೋಗ್ತಾರೆ. ಅದು ನಾವು ಸ್ಮೃತಿಯಲ್ಲಿ ಇರೋದ್ರಿಂದ, ನಾವು ಸ್ಮೃತಿಯಲ್ಲಿದ್ದು ಇತರರಿಗೆ ಸ್ಮೃತಿಯನ್ನು ತರಿಸುವಂಥದ್ದು, ಇತರ ವಾಚಾ ಮೂಲಕ, ಸ್ಮೃತಿಯ ಮೂಲಕ, ಸಂಕಲ್ಪಗಳ ಮೂಲಕ, ಕರ್ಮಗಳ ಮೂಲಕ ನಾವು ಆತ್ಮಿಕ ಸ್ಮೃತಿಯನ್ನೇ ತರಿಸ್ಬೇಕೇ ಹೊರತು ದೇಹದ ಸ್ಮೃತಿಯನ್ನು ನಾವು ತರಿಸೋರಾಗಬಾರ್ದು ಅಂತಲೂ ಸಹ ಬಾಬಾ ಹೇಳ್ತಿದ್ದಾರೆ. ಇಲ್ಲಾಂದ್ರೆ ಅದೇನಾಗ್ಬಿಡುತ್ತೆ? ಮರ್ಡರ್ ಮಾಡ್ದಂಗೆ ಆಗ್ಬಿಡುತ್ತೆ ಅಂತ ಹೇಳ್ತಾರೆ ಬಾಬಾ. ಸಾಯಿಸ್ದಂಗೆ ಆಗ್ಬಿಡುತ್ತೆ ಅಂತ ಹೇಳ್ತಿದ್ದಾರೆ. ಇಷ್ಟೊಂದು ಸೂಕ್ಷ್ಮವಾಗಿದೆ ಕೂಡ ಜ್ಞಾನ. ಆದ್ದರಿಂದ ನಾವು ಅರ್ಥ ಮಾಡ್ಕೊಂಡಿದ್ದೀವಿ, ಬಾಬಾರವ್ರು ನಮಗೆ ಕೊಡ್ತಿದ್ದಾರೆ, ನಾವು ಅನುಭವ ಮಾಡ್ಕೋದಿದ್ದೀವಿ, ಅಷ್ಟೇ ಸಾಕಪ್ಪ ಅಲ್ಲ. ನಾವು ಇತರರಿಗೂ ಸಹ ನಾವೇನು ಮಾಡಬೇಕು. ಆಗ ಮಾತ್ರನೇ ನಮಗೆ ಪ್ರಾಪ್ತಿ ಆಗೋದು. ಇಲ್ಲಾಂದ್ರೆ ಅದು ಸ್ವಾರ್ಥ. ಆ ಸ್ವಾರ್ಥದಲ್ಲಿ ಬಾಬಾ ಎಂಟ್ರಿ ಆಗೋದಿಲ್ಲ. ಅದು ನಮಗೆ ಸಿಗುತ್ತೆ ಅಲ್ಪಕಾಲಿಕವಾಗಿ, ಮತ್ತೆ ಇಲ್ಲೇ ಸಮಾಪ್ತಿ ಮಾಡ್ಕೊಂಡ್ಬಿಡ್ತೀವಿ ಅದನ್ನು. ನಾವು ನಮಗೆ ಭವಿಷ್ಯದಲ್ಲೂ ಬರೋದಿಲ್ಲ, ಅಂತಿಮದಲ್ಲೂ ಅದು ನಮ್ಮ ಜೊತೆ ಬರೋದಿಲ್ಲ. ಅದು ಸ್ವಾರ್ಥದಲ್ಲಿ ಇಲ್ಲೇ ಅದು ಅನುಭವಿಸಿ ಇಲ್ಲೇ ಖಾಲಿ ಮಾಡ್ಕೊಂಡ್ಬಿಡ್ತೀವಿ. ಸ್ವಾರ್ಥ ಅಂತಂದ್ರೆ ಅದು ಶಾಶ್ವತವಾಗಿರೋದಿಲ್ಲ. ನಿಸ್ವಾರ್ಥ ಅಂದಾಗ ಅದು ಶಾಶ್ವತವಾಗಿರುತ್ತೆ. ಯಾಕಂದರೆ ಬಾಬಾ ನಿಸ್ವಾರ್ಥ ತಂದೆ, ಮತ್ತು ಅವರ ಸಮಾನವಾಗಿಯೇ ನಾವು ಇರಬೇಕು. ಆವಾಗ ಮಾತ್ರ ನಾವೆಲ್ಲನೂ ಸಹ ನಾವು ಮಾಡೋದಕ್ಕೆ ಸಾಧ್ಯ ಆಗತ್ತೆ. ಆದ್ದರಿಂದ ಸ್ವಾರ್ಥಿಗಳಾಗದೆ ಎಲ್ಲರಿಗೂ ಸಹ, ಈಗ ನಾವು ವಿಶ್ವಕ್ಕೆಲ್ಲ ಓಡಾಡಿ ಮಾಡೋಕ್ಕಾಗೋದಿಲ್ಲ. ಮನಸ್ಸಾ ಸೇವೆ ಮೂಲಕ ಮಾಡಿ ಸೇವೆಯನ್ನು. ಮನಸ್ಸಿನ ಮೂಲಕ ಎಲ್ಲರಿಗೂ ಆತ್ಮಗಳಿಗೆ ಪರಿಚಯವನ್ನು ಕೊಡಿ, ಆತ್ಮದ ಪರಿಚಯವನ್ನು ಕೊಡಿ, ಮನಸ್ಸಾ ಸೇವೆ ಮಾಡಿ ಅಲ್ವಾ. ಮತ್ತು ಎಲ್ಲರಿಗೂ ಶಕ್ತಿಗಳನ್ನು ಕೊಡಿ, ಮನಸ್ಸಾ ಸೇವೆ ಮೂಲಕ ಮಾಡಿ. ಮತ್ತು ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಸ್ಥೂಲವಾಗೂ ಸಹ ವಾಚಾ ಸೇವೆಯನ್ನು ಮಾಡಿ, ಮನಸ್ಸಾ ಸೇವೆನೂ ಮಾಡಿ. ಅಂದರೆ ಮನಸ್ಸಾ ಸೇವೆ ನಾವು ಇಡೀ ವಿಶ್ವಕ್ಕೆ ನಾವು ಅನಂತವಾಗಿ ನಾವು ಮಾಡ್ಬೋದು. ಆದರೆ ಸ್ಥೂಲವಾಗಿ ಅಂದರೆ ನಾವು ವಾಚಾ ಸೇವೆ ನಾವು ಪ್ರಪಂಚ ಎಲ್ಲ ಓಡಾಡಿ ಮಾಡೋದಕ್ಕಾಗೋದಿಲ್ಲ ಅಲ್ವಾ. ಅದರಿಂದ ಬಾಬಾ ನಾವು ಎಷ್ಟು ಆಗುತ್ತೋ ಅಷ್ಟು ವಾಚಾ ಸೇವೆ ಮಾಡ್ಬೋದು. ಕರ್ಮಣನೂ ಅಷ್ಟು ಎಷ್ಟಾಗುತ್ತೋ ಅಷ್ಟು ಮಾಡ್ಬೋವಂಥದ್ದು. ಅದನ್ನು ಮನಸ್ಸಿಂದ ಮಾತ್ರ ಲಿಮಿಟ್ ಇಲ್ಲ ಅಲ್ವಾ. ನಾವು ವಾಚಾಗೆ ಕರ್ಮಣಕ್ಕೆ ಲಿಮಿಟ್ ಇರ್ಬೋದು, ಬಟ್ ಮನಸ್ಸಿಗೆ ಲಿಮಿಟ್ ಇಲ್ಲ ಅಲ್ಲ. ಅದು ಅನ್ಲಿಮಿಟೆಡ್, ಅನಂತ. ನೀವು ನೀವು ಮನಸ್ಸಿಂದ ಮಾಡ್ಬೋದು. ನೀವು ಅದಕ್ಕೆ ಯಾವುದು ಅಡ್ಡಿ ಇಲ್ಲ, ಅದು ಯಾವುದು ಲಿಮಿಟ್ ಇಲ್ಲ. ಅದರಿಂದ ಅದ್ರ ಮೂಲಕನೂ ಸಹ ನಾವೇನು ಮಾಡಬೇಕು? ಮಾಡ್ಕೊಳ್ತಾ ಹೋಗಬೇಕಾಗಿದೆ. ಅರ್ಥ ಆಯ್ತಲ್ಲ ನಾವು ಏನು ಸೇವೆ ಮಾಡಬೇಕು ಅಂತ. ಊಟ ಯಾರು ಬೇಕಾದರೂ ಕೊಡ್ತಾರೆ, ಬಟ್ಟೆ ಯಾರು ಬೇಕಾದರೂ ಕೊಡ್ತಾರೆ, ದುಡ್ಡು ಕೊಡ್ತಾರೆ, ಏನು ಬೇಕಾದರೂ ಕೊಡ್ತಾರೆ. ಅದು ಸ್ಥೂಲವಾಗಿ. ಆದರೆ ಈ ಒಂದು ಆತ್ಮಿಕವಾಗಿ ಇನ್ನೊಂದು ಹೊಸ ಜನ್ಮವನ್ನು ಕೊಡೋರು, ಭಗವಂತನನ್ನು ಪ್ರಾಪ್ತಿ ಮಾಡಿಕೊಳ್ಳೋರು, ಭಗವಂತನನ್ನು ಪ್ರಾಪ್ತಿ ಮಾಡಿಸೋರು, ಭಗವಂತನಿಗೆ ಹತ್ತಿರ ಮಾಡಿಸೋರು, ಮಕ್ಕಳನ್ನು ಹತ್ತಿರ ಮಾಡಿಸೋರು, ಅವರಿಗೆ ಅವರ ಒಂದು ಸ್ಮೃತಿಯನ್ನು ತರಿಸೋದು. ಅಂದರೆ ಜೀವದಾನ, ಪ್ರಾಣದಾನ, ಇವೆಲ್ಲ ಮರುಜೀವ ಜನ್ಮವೆಲ್ಲ ಮಾಡಿಸುವಂಥದ್ದು ಯಾರು ಮಾಡೋದಿಲ್ಲ. ಹೊರಗಡೆ ಯಾರಾದರೂ ಮಾಡೋರು ಇದ್ದಾರಾ? ಯಾರೂ ಮಾಡೋದಿಲ್ಲ ಬಾಬಾ ಬಿಟ್ಟರೆ. ಬಾಬಾ ನಮಗೆ ಮಾಡಿದ್ದಾರೆ ಅಂದಮೇಲೆ ನಾವು ಇತರರಿಗೂ ಸಹ ಮಾಡೋದಕ್ಕೆ ನಾವು ನಿಮಿತ್ತ ಆಗಬೇಕು. ಬಾಬಾ ಮಾಡಿಸ್ತಾರೆ, ನಾವು ನಿಮಿತ್ತ ಆಗಬೇಕು. ಆ ಒಂದು ಸ್ಮೃತಿ ಇರಬೇಕು, ಆ ಭಾವನೆ ಇರಬೇಕು. ಸದಾ ಕಲ್ಯಾಣ ಭಾವನೆ, ದಯಾ ಭಾವನೆ, ಶುಭ ಭಾವನೆ ಇರಬೇಕು. ಉದಾರ ಚಿತ್ತ ಅಂದರೆ ತುಂಬ ವಿಶಾಲವಾದ ಹೃದಯ, ದೊಡ್ಡ ಮನಸ್ಸಿರಬೇಕು. ಆಗ ನಿಸ್ವಾರ್ಥತೆ ಇರಬೇಕು, ಯಾವುದೇ ಎಕ್ಸ್ಪೆಕ್ಟೇಷನ್ ಇರಬಾರ್ದು. ನಿಮಿತ್ತ ಭಾವ ಇರಬೇಕು, ನಿರ್ಮಾಣ ಭಾವ ಇರಬೇಕು. ಆಗ ಬಾಬಾ ನಮ್ಮನ್ನು ಬಳಸ್ಕೊಂಡು ಏನು ಮಾಡ್ತಾರೆ? ಇತರರಿಗೆ, ಇಡೀ ವಿಶ್ವದ ಆತ್ಮಗಳಿಗೆ ಕೊಡುತ್ತಾರೆ.
ಗೊತ್ತಾಯ್ತಲ್ಲ, ನಮಗೆ ಕೊಡ್ತಾರೆ, ನಮ್ಮಿಂದ ಇತರರಿಗೂ ಸಹ ಕೊಡ್ತಾರೆ. ಆಗ ನಮ್ಮಲ್ಲೂ ವೃದ್ಧಿ ಆಗ್ತಾ ಹೋಗುತ್ತೆ, ಇತರರಿಗೂ ಸಹ ಅದು ಸಿಗ್ತಾ ಹೋಗುತ್ತೆ, ಅವರಿಂದ ಇನ್ನೊಬ್ಬರಿಗೂ ಸಹ ಇತರರಿಗೂ ಸಹ ಸಿಗ್ತಾ ಹೋಗುತ್ತೆ. ಹಾಗೆ ಅದು ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಎಲ್ಲನೂ ಸಹ ನಮ್ಮ ಕೈಯಲ್ಲೇ ಇದೆ. ಅರ್ಥ ಆಯ್ತಲ್ಲ. ನಾವು ಯಾವ ಒಂದು ಅರ್ಧಕಲ್ಪದ ಯಾವ ಒಂದು ಕುರುಡರಾಗಿದ್ವಿ ನಾವು, ದೇಹಾಭಿಮಾನದಲ್ಲಿ ಕುರುಡರಾಗಿದ್ವಿ. ಈಗ ಆತ್ಮಾಭಿಮಾನಿಗಳಾಗ್ತೀವಿ ಅಂದರೆ ಅದು ಜ್ಞಾನದ ಪ್ರಕಾಶತೆ, ಜ್ಞಾನದ ಕಣ್ಣು ಓಪನ್ ಆಗಿದೆ ಅಂತ ಅರ್ಥ. ಈಗ ಜ್ಞಾನದ ಕಣ್ಣನ್ನು ಕೊಡಬೇಕೀಗ ನಾವು ಎಲ್ಲರಿಗೂ ಸಹ. ಜ್ಞಾನದ ಕಣ್ಣು ಕೊಟ್ವಿ ಅಂದರೆ ದಿವ್ಯ ಬುದ್ಧಿ ಓಪನ್ ಆಗುತ್ತೆ. ಆಗ ಬಾಬಾರವರ ಜ್ಞಾನನೂ ಅರ್ಥ ಆಗುತ್ತೆ, ಆತ್ಮದ ಬಗ್ಗೆನೂ ಅರ್ಥ ಆಗುತ್ತೆ, ಮತ್ತು ಪರಮಾತ್ಮನ ಬಗ್ಗೆನೂ ಅರ್ಥ ಆಗುತ್ತೆ, ಮತ್ತು ಯಾವುದು ಸರಿ ಯಾವುದು ತಪ್ಪು ಎಲ್ಲವೂ ಸಹ ಅರ್ಥ ಆಗ್ತಾ ಹೋಗುತ್ತೆ. ಯಾವುದು ರಾವಣನ ಮತ, ಯಾವುದು ಬಾಬಾರವರ ಮತ, ಯಾವುದು ಮನ್ಮತ, ಯಾವುದು ಪರಮತ, ಎಲ್ಲವೂ ಸಹ ನಮಗೆ ಗೊತ್ತಾಗ್ತಾ ಹೋಗುತ್ತೆ, ಎಲ್ಲ ಅರ್ಥ ಆಗ್ತಾ ಹೋಗುತ್ತೆ. ಬಾಬಾರವರ ಸಲಹೆಗಳು ಸಿಗ್ತಾ ಹೋಗುತ್ತೆ, ಟಚಿಂಗ್ ಸಿಗ್ತಾ ಹೋಗುತ್ತೆ. ದಿವ್ಯ ಬುದ್ಧಿಗೆ ಟಚಿಂಗ್ಸ್ ಗೊತ್ತಾಗೋದು. ಅರ್ಥ ಆಯ್ತಲ್ಲ. ಬುದ್ಧಿ ಲೈನ್ ಕ್ಲಿಯರ್ ಇರಬೇಕು ಬಾಬಾರವರ ಜೊತೆ. ಯಾವಾಗ ಬಾಬಾರವರ ಜೊತೆ ಬುದ್ಧಿ ಲೈನ್ ಕ್ಲಿಯರ್ ಆಗಿರುತ್ತೋ ಆಗ ಬಾಬಾರವರ ಒಂದು ಟಚಿಂಗ್ ನಮಗೆ ಸಿಗ್ತಾ ಹೋಗುತ್ತೆ, ಇಲ್ಲಾಂದರೆ ಸಿಗೋದಿಲ್ಲ ನಮಗೆ ಅದು. ಅದಕ್ಕೆ ದಿವ್ಯ ಬುದ್ಧಿ ಓಪನ್ ಆಗಿರಬೇಕು. ಯಾವಾಗ ಆತ್ಮದ ಸ್ಮೃತಿಯಲ್ಲಿ ಪರಮಾತ್ಮನ ಒಬ್ಬನ ಸ್ಮೃತಿಯಲ್ಲಿ ನಾವು ಇರ್ತೀವಿ, ಆತ್ಮದ ಒಂದು ಸಂಕಲ್ಪ ದೃಷ್ಟಿ ಎಲ್ಲನೂ ಸಹ ಆತ್ಮಿಕವಾಗಿ ನಮ್ದು ಯಾವಾಗಿರುತ್ತೆ, ಪರಮಾತ್ಮನ ಸ್ಮೃತಿಯಲ್ಲಿ ನಾವು ಯಾವಾಗಿರ್ತೀವಿ ಆಗ ದಿವ್ಯ ಬುದ್ಧಿ ಓಪನ್ ಆಗುತ್ತೆ. ಆಗ ನಮಗೆ ಎಲ್ಲನೂ ಸಹ ಬಾಬಾರಿಂದನೂ ಟಚಿಂಗ್ಸು, ಸಲಹೆಗಳು, ನಮಗೆ ಶ್ರೀಮತ ಎಲ್ಲವೂ ಸಹ ಜ್ಞಾನ ಎಲ್ಲದೂ ಸಹ ಅಲ್ಲಿ ನಮಗೆ ಸಿಗ್ತಾ ಹೋಗುತ್ತೆ. ಅದನ್ನು ಅನುಭವ ಮಾಡಿಕೊಂಡ್ರೆ ಅದು ನಿಮಗೂ ಸಹ ಮಾಡ್ಕೊಂಡಿದ್ರೆ ಅದು ನಿಮಗೂ ಸಹ ಅನುಭವ ಆಗಿರುತ್ತೆ, ಗೊತ್ತಿರುತ್ತೆ ಕೂಡ. ಅನುಭವ ಆಗದೆ ಇರೋರು ಹೊಸದಾಗಿ ಅವರು ಸಹ ಅನುಭವವನ್ನು ಮಾಡ್ಕೊಳ್ಬೋದು. ಓಂ ಶಾಂತಿ.